ಈಗ ಭಕ್ತಿ ಸಂಗೀತದ ಕಾರ್ಯಕ್ರಮದ ನಂತರ ಶ್ರೀರಾಮನ ಕುರಿತು ಒಂದು ಉಪನ್ಯಾಸ, ಶ್ರೀರಾಮ ನಮ್ಮ ಸಂಸ್ಕೃತಿ ಅನ್ನುವಂಥ ವಿಷಯದ ಬಗ್ಗೆ ನಮ್ಮ ಮುಂದೆ ಮಾತನಾಡಲಿಕ್ಕೆ ಇರೋರು ಡಾಕ್ಟರ್ ಜಿ.ಬಿ. ಹರೀಶ್. ಜಿ.ಬಿ. ಹರೀಶ್ ಅವರ ಹೆಸರನ್ನು ಬಹುಶಃ ಕರ್ನಾಟಕದಲ್ಲಿ ಕೇಳದೇ ಇರೋರು ಯಾರೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಜಿ.ಬಿ. ಹರೀಶ್ ಅವರು ಖ್ಯಾತ ವಾಗ್ಮಿಗಳು, ಪತ್ರಕರ್ತರು, ಲೇಖಕರು, ಸಂಶೋಧಕರು ಹಾಗೂ ಅನೇಕ ಪುಸ್ತಕಗಳನ್ನು ಅವರು ಬರೆದಿರೋರು. ಹಲವು ಸಾಮಾಜಿಕ ವಿಷಯಗಳ ಬಗ್ಗೆ ಅಧಿಕೃತವಾಗಿ ಮಾತಾಡಬಲ್ಲಂಥ ಕರ್ನಾಟಕದ ಕೆಲವರಲ್ಲಿ ಹರೀಶ್ ಕೂಡ ಒಬ್ಬರು ಪ್ರಮುಖರು. ಕನ್ನಡ MA ಆದ ನಂತರ ಅವರು ಜೈನಾಲಜಿಯಲ್ಲಿ PhD ಮಾಡಿದರು. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸಿದರು. ಅದಕ್ಕೂ ಮುಂಚೆ ಬೇರೆ ಬೇರೆ ಸಾಫ್ಟ್ವೇರ್ ಕಂಪನಿಗಳಲ್ಲೂ ಕೂಡ ಅವರು ಉದ್ಯೋಗವನ್ನು ನಿರ್ವಹಿಸಿದರು. ವಿಜಯ ಕರ್ನಾಟಕ ಪ್ರಜಾವಾಣಿಯಲ್ಲಿ ಉಪಸಂಪಾದಕರಾಗಿ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ. ಕೇಂದ್ರ ಸರ್ಕಾರದ ವತಿಯಿಂದ ಭಾರತದ ಸಾಂಸ್ಕೃತಿಕ ರಾಯಭಾರಿಯಾಗಿ ದೂರದ ವಿಯೆಟ್ನಾಂನಲ್ಲಿ 3 ವರ್ಷ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಭಾರತೀಯ ಜ್ಞಾನ ಪರಂಪರೆಯ ಪ್ರಾಜೆಕ್ಟ್ ಡೈರೆಕ್ಟರಾಗಿ ಕೂಡ ಅವರಿದ್ದರು. ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಆಥರ್ ಆಫ್ ಹಿಂದೂ ಫಿಲಾಸಫಿ, ಹಿಸ್ಟ್ರಿ ಆ್ಯಂಡ್ ಕಲ್ಚರ್, ಅದು ಅವರ ಮುಖ್ಯವಾದ ವಿಷಯಗಳು. ಇವತ್ತು ಶ್ರೀರಾಮ ನಮ್ಮ ಸಂಸ್ಕೃತಿ ಈ ಕುರಿತು ಅವರು ಉಪನ್ಯಾಸ ಮಾಡಲಿದ್ದಾರೆ. ದಯವಿಟ್ಟು ಜಿ.ಬಿ. ಹರೀಶ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಭಕ್ತಿ ಭಾರತಿ ಪ್ರತಿಷ್ಠಾನ ಮತ್ತು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೀನಿ. ನಮ್ಮ ಕಾರ್ಯಕ್ರಮ ನಡೀತಾ ಇರೋದು ಪೂಜ್ಯ ವಿಶ್ವೇಶತೀರ್ಥ ವೇದಿಕೆ. ವಿಶ್ವೇಶತೀರ್ಥ ಸ್ವಾಮೀಜಿಯವರು 1992 ಡಿಸೆಂಬರ್ 6ನೇ ತಾರೀಕು ಎಲ್ಲಿ ಬಾಬರಿ ಕಟ್ಟಡದ ಒಂದು ಉದ್ವಸ್ತ ಆಯಿತು, ಆ ಸಮಯದಲ್ಲಿ ಅವರು ಪ್ರತ್ಯಕ್ಷ ಸಾಕ್ಷಿಗಳಾಗಿ ಅಲ್ಲಿ ಹಾಜರಿದ್ದರು. ಇವತ್ತು ಅವರ ಶಿಷ್ಯರು ಕೂಡ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮಕ್ಕೆ ಅಲ್ಲಿ ಉಪಸ್ಥಿತರಿದ್ದಾರೆ. ಒಂದು ಸ್ವಲ್ಪ ನೀರು. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಃ. ನೀರು ಸಿಕ್ತು. ಶ್ರೀರಾಮನೇ ನಮಗೆ ನೀರು, ಶ್ರೀರಾಮನೇ ನಮಗೆ ತೀರ್ಥ. ಪೂಜ್ಯರಾದಂಥ ಶ್ರೀಯುತ ವಿದ್ಯಾಭೂಷಣರು, ಅವರ ಪತ್ನಿಯವರು ವೀಣಕ್ಕ, ಪ್ರೊಫೆಸರ್ ಮಲ್ಲೇಪುರಂ ಅವರು, ಇನ್ನೂ ಅನೇಕ ಮಹನೀಯರು, ಶ್ರೀಯುತ ಲಕ್ಷ್ಮಣವರು ಇಲ್ಲಿದ್ದಾರೆ. ರಾಮ ಎಲ್ಲಿರ್ತಾನೋ ಅಲ್ಲಿ ಲಕ್ಷ್ಮಣ ಅವರು ಇರಲೇಬೇಕು. ಈ ರೀತಿಯಾಗಿ ಕಾರ್ಯಕ್ರಮ ಲಕ್ಷ ಹಳ್ಳಿಗಳಲ್ಲಿ ಒಂದೊಂದು ನಗರ ಅಥವಾ ಮಹಾನಗರ ಅಥವಾ ಪಟ್ಟಣಗಳ ಸಾವಿರಾರು ಬೀದಿಗಳು, ಗಲ್ಲಿಗಳು ಮತ್ತೊಂದು ಕಡೆ ನಡೀತಾ ಇದೆ. ನನ್ನ ಕುತೂಹಲ ಎಂತ ಉಂಟು ಅಂದರೆ, ಶ್ರೀರಾಮ ಎಲ್ಲಿರ್ತಾನೋ ಅಲ್ಲೆಲ್ಲ ಹನುಮಂತ ಇರ್ತಾನೆ ಅಂತಿದೆಯಲ್ಲ. ಈಗ ರಾಮ ಒಂದು 10 ಲಕ್ಷ ಕಡೆ ಇವತ್ತಿದ್ದರೆ 10 ಲಕ್ಷ ಕಡೆ ಹನುಮಂತ ಇರಬೇಕು ಇವತ್ತು. ಹಾಗೆಂದರೆ ಚಿಕ್ಕ ಮಕ್ಕಳು ಯೋಚನೆ ಮಾಡುವಂತೆ ನಂಗೆ ಆಟೋದಲ್ಲಿ ಬರುವಾಗ ಅದೇ ಮೊದಲು ಹೊಳೆದಿದ್ದು. ಎಲ್ಲೆಲ್ಲಿ ರಾಮನೋ ಅಲ್ಲೆಲ್ಲಿ ಹನುಮ ಅಂತ ಹೇಳಿದಾಗ ಅದೊಂದು ನಂಬಿಕೆ ಇದೆ ನಮಗೆ. ಎಲ್ಲಿ ರಾಮಾಯಣ ಓದ್ತೀವಿ, ಎಲ್ಲಿ ರಾಮನ ಸ್ಮರಣೆ ಮಾಡ್ತೀವಿ, ಅಲ್ಲಿ ಬಂದು ಹನುಮಂತ ಅದನ್ನು ಕೇಳಿಸ್ಕೊಳ್ತಾನೆ ಅಂತ ಹೇಳಿ. ಹಾಗಾಗಿ ಇಲ್ಲಿ ರಾಮ ವಿಲಾಸವೂ ಇದೆ, ಹನುಮದ್ ವಿಲಾಸವೂ ಇದೆ. ಯಾಕೆ ಈ ವಿಷಯಗಳನ್ನು ಹೇಳಿದೆ ಅಂತ ಹೇಳಿದ್ರೆ, ರಾಮ ನಮ್ಮ ಭಕ್ತಿಯ ಸಂಕೇತ ಆದರೆ ಹನುಮ ನಮ್ಮ ಶಕ್ತಿಯ ಸಂಕೇತ ಮತ್ತು ವಿನಮ್ರವಾದಂಥ ನಿವೇದನೆಯ ಸಂಕೇತ. ರಾಮಾಯಣವನ್ನು ಕುರಿತು ಮಾತನಾಡಬೇಕಾ, ಶ್ರೀರಾಮನ ವ್ಯಕ್ತಿತ್ವ ಇಡೀ ಭಾರತವನ್ನು ಅಥವಾ ಭೂಮಂಡಲವನ್ನು ಹೇಗೆ ಪ್ರಭಾವಿಸ್ತು ಅಂತ ಮಾತಾಡಬೇಕಾ, ಅಥವಾ ಶ್ರೀಯುತ ಲಕ್ಷ್ಮಣವರು ಸೂಚಿಸಿದಂತೆ ಮಾತಿನಲ್ಲಿ ಸ್ವಚ್ಛವಾಗಿ ಹೇಳಿದಂತೆ ಶ್ರೀಯುತ ಪೂಜ್ಯ ಪೇಜಾವರ ಸ್ವಾಮಿಗಳು ಸೇರಿದಂತೆ ಅನೇಕ ಸಂತ ಮಹಂತರು ಮಾಡಿದಂಥ ತ್ಯಾಗ ಬಲಿದಾನಗಳ ಬಗ್ಗೆ ಮಾತಾಡಬೇಕಾ. ಯಾಕೆಂದರೆ ಅದಕ್ಕೂ ನಾನು ಕೂಡ ಸಾಕ್ಷಿಯಾಗಿದ್ದವನು. ಅದು ನನ್ನ ವಯಸ್ಸು ಆಗ ಚಿಕ್ಕದು, ಈಗ ಇನ್ನೂ ಚಿಕ್ಕದು. ಆದರೆ ಆಗ ಚಿಕ್ಕ ವಯಸ್ಸಿನಲ್ಲಿ ನಾನು ನೋಡಿದ್ದಂಥ ಹಳೆ ರೆಮಿನಿಸೆನ್ಸಸ್ ಅಂತೀವಲ್ಲ, ನೆನಪುಗಳನ್ನು ಮಾತಾಡಬೇಕಾ ಗೊತ್ತಿಲ್ಲ. ಎಲ್ಲ ಸೇರಿ ಒಂದು ರಾಮರಸಾಯನ ಆಗಲಿ ಅಂತ ನಾನು ಎಲ್ಲ ಪೂಜ್ಯರ ಅನುಮತಿಯನ್ನು ಬೇಡಿ ನನಗೆ ತಿಳಿದಂಥ ಕೆಲವು ಮಾತುಗಳನ್ನು ಆಡ್ತೀನಿ.
ನನಗೆ ಚಿಕ್ಕ ವಯಸ್ಸಿನಲ್ಲಿ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಪರಿಚಯವಾದದ್ದು ನಂಜನಗೂಡಿನಲ್ಲಿ. ನಮ್ಮ ಮನೆದೇವರು ನಂಜುಂಡೇಶ್ವರ. ಯಾಕೆ ಅಂದರೆ ಅಲ್ಲಿ ಹೊಳೆ ಬೀದಿಯಲ್ಲಿ ನಮ್ಮ ಚಿಕ್ಕ ತಾತ ವೆಂಕಟರಮಣ ಜೋಯಿಸರು ಇದ್ದರು. ಅವರ ಮನೆಯಲ್ಲಿ ಇವರು ಹಿಂದೆ ಬಂದಂಥ ರಾಮಾಯಣದ ಕನ್ನಡ ಆವೃತ್ತಿ, ಭಾಳ ಸುಂದರವಾಗಿರುವಂಥ ಆವೃತ್ತಿ ಅವರ ಮನೆಯಲ್ಲಿ ಇತ್ತು. ಚಿತ್ರಗಳ ಸಮೇತವಾಗಿ ಇರುವಂಥ ಬಹಳ ದೊಡ್ಡದು. ಅಂದರೆ ಮೂಲ ಶ್ಲೋಕಗಳನ್ನು ಕನ್ನಡದಲ್ಲಿ ದಪ್ಪ ಅಕ್ಷರದಲ್ಲಿ ಕೊಟ್ಟು, ಕೆಳಗೆ ಪ್ರತಿಪದಾರ್ಥವನ್ನು ಕೊಟ್ಟು, ಮತ್ತೊಂದು ಗೆರೆ ಎಳೆದು, ಅದರ ಕೆಳಗಡೆ ವಿಶೇಷವಾಗಿ ಗೋವಿಂದರಾಜಿಯ ವ್ಯಾಖ್ಯಾನದಲ್ಲಿ ಬರುವಂಥ, ಅದು ಶ್ರೀವೈಷ್ಣವ ಪರಂಪರೆಯ ಬಹಳ ಮುಖ್ಯವಾದ ವ್ಯಾಖ್ಯಾನ ಗೋವಿಂದರಾಜಿಯ ವ್ಯಾಖ್ಯಾನ. ಅದರಲ್ಲಿ ಬರುವಂಥ ಅನೇಕ ಪ್ರಸಂಗಗಳು ಕೊಟ್ಟು, ರಾಜಾ ರವಿವರ್ಮ ಮತ್ತು ಬೇರೆ ಬೇರೆ ಚಿತ್ರಕಾರರು ಬರೆದಿರುವಂಥ ಸುಂದರವಾದ ಚಿತ್ರಗಳನ್ನು ಹಾಕಿ, ಅದ್ರ ಮೇಲೆ ಬೆಣ್ಣೆ ಹಾಳೆ, ಯಾವ್ದನ್ನ ಬಟರ್ ಪೇಪರ್ ಅಂತೀವಿ, ಆ ಬಟರ್ ಪೇಪರ್ನ ಹಾಕಿದರು. ಆ ಎಡಿಷನನ್ನು ಅನುವಾದ ಮಾಡಿದವರು ಮೋಟ್ಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ಆ ಎಡಿಷನನ್ನು ಅವರ ಮನೆಯಲ್ಲಿ ನೋಡುವ, ಮುಟ್ಟುವ, ಸ್ವಲ್ಪ ಓದುವ ಪ್ರಸಂಗ ನನಗೆ ಬಂತು. ಅಲ್ಲಿಂದ ನನ್ನ ಮಾತನ್ನು ಶುರು ಮಾಡ್ತೀನಿ. ರಾಮ ಸಂಸ್ಕೃತಿ ಅಂದಾಗ ಯಾವ ಸಂಸ್ಕೃತಿ? ಶ್ರೀರಾಮ ಯಾವ ಸಂಸ್ಕೃತಿಯ ಪ್ರತೀಕ ಅಂದಾಗ, ಶ್ರೀರಾಮ ಕಾಡಿಗೆ ಹೋಗ್ತಾ ಇರ್ತಾನೆ. ಇದು ಅದರಲ್ಲಿ ಬರುವಂಥದ್ದು, ಅಲ್ಲಿ ಅವರು ಮಾಡಿರುವಂಥ ವ್ಯಾಖ್ಯಾನದಲ್ಲಿ, ಅದು ಗೋವಿಂದರಾಜಿಯ ವ್ಯಾಖ್ಯಾನ. ಬಂದಾಗ ಅವನು ಲಕ್ಷ್ಮಣ, ಸೀತೆ ಎಲ್ಲ ಅವನೊಟ್ಟಿಗೆ ಹೊರಡ್ತಾರೆ. ಇನ್ನು ಊರಿನ ಜನ ಕೂಡ ಹೊರಡಬೇಕು. ಆಗ ರಾಮ ತನ್ನ ಮಂತ್ರಿಗಳನ್ನೆಲ್ಲ ಕರೆದು ಅವರಿಗೆ ಒಂದು ಹೇಳ್ತಾನೆ, ಅಮ್ಮ ಒಂದು ಕೆಲಸ ಮಾಡ್ತಾ ಇದ್ದಾಳೆ, ಆ ಕೆಲಸ ನಿಲ್ಲದಂತೆ ನೋಡ್ಕೋ ಅಂತ. ಅಮ್ಮ ಅಂದರೆ ಕೌಸಲ್ಯ ಒಂದು ಕೆಲಸ ಮಾಡ್ತಿದ್ದಾಳೆ ಅಂತ. ಇದು ಬಹಳ ವ್ಯಾಖ್ಯಾನಗಳಲ್ಲಿ ಬಂದಿಲ್ಲ, ಹಾಗಾಗಿ ಅಂದರೆ ಹೆಚ್ಚು ಸಭೆಗಳಲ್ಲಿ ಬಂದಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನೆನಪಾಯಿತು, ಅದಕ್ಕೆ ಹೇಳ್ತೀನಿ. ಏನು ಕೌಸಲ್ಯ ಕೆಲಸ ಮಾಡ್ತಿದ್ಲು ಅಂದರೆ, ಈ ಮೊದಲನೇ ಪತ್ನಿಯಾಗಿ ಇದ್ಲು, ಆಮೇಲೆ ಸುಮಿತ್ರೆ ಬಂದಳು, ಮತ್ತು ಕೊನೆಗೆ ಭಾಳ ರೂಪಸಿಯಾದಂತಹ ಕೈಕೇಯಿ ಬಂದಳು. ದಶರಥನಿಗೆ ಕೈಕೇಯಿಯ ಮೇಲೆ ಹೆಚ್ಚು ಮೋಹವಾಗಿ ಅದೆಲ್ಲ ಅಧ್ಯಾಹಾರ ಮಾಡಿದ್ದಾರೆ ವ್ಯಾಖ್ಯಾನಕಾರರು. ಹೆಚ್ಚಾಗಿ ಕೌಸಲ್ಯನ್ನು ನೋಡುವುದನ್ನು ಬಿಟ್ಟ, ಬರುವುದನ್ನು, ಅವಳ ಅಂತಃಪುರಕ್ಕೆ ಬರುವುದನ್ನು ಬಿಟ್ಟ. ಅವಳು ಮಾನಿನಿ ಇದ್ದವಳು ತಪಸ್ವಿನಿ ಆಗೋಕ್ಕೆ ಶುರು ಮಾಡಿದ್ಲು. ಅವಳು ಮಾನಿನಿ ಇದ್ದವಳು ತಪಸ್ವಿನಿಯಾಗಿ, ಅಂದರೆ ಹೆಂಡತಿ ರಾಜನ ಮಹಾರಾಣಿ ಇದ್ದವಳು ತನ್ನನ್ನು ತಪಸ್ವಿನಿಯನ್ನಾಗಿ ಪರಿವರ್ತಿಸ್ಕೊಂಡ್ಳು. ರಾಮ ಯಾಕೆ ಮುಂದೆ ತಪಸ್ವಿಯಾದ ಅಂದರೆ, ತಾಯಿಯಿಂದಲೇ ಅವನಿಗೆ ಆ ಸಂಸ್ಕಾರ ಅರಮನೆಯಂಥ ಒಂದು ಭೋಗದ ಜಾಗದಲ್ಲೇ ಸಿಕ್ತು. ಭೋಗವೆಲ್ಲಿರ್ತದೋ ಅಲ್ಲಿಯೇ ವೈರಾಗ್ಯ ಹುಟ್ಟುವಂಥದ್ದು, ಅಲ್ಲಿಯೇ ವಿರಕ್ತಿ ಅಥವಾ ಅಲ್ಲಿಯೇ ಅಧ್ಯಾತ್ಮ ಹುಟ್ಟುವಂಥದ್ದು ಅನ್ನೋದಕ್ಕೆ ಈ ಕೌಸಲ್ಯ ಪ್ರಜ್ಞೆ ಅಥವಾ ಕೌಸಲ್ಯ ಸಂಸ್ಕೃತಿ ರಾಮನ ಸಂಸ್ಕೃತಿಯಾಗಿ ಮುಂದೆ ಬೆಳೀತು. ಈ ತಾಯಿ ಬೇರು ರಾಮನಿಗೆ ಕೌಸಲ್ಯ. ಯಾಕೆಂದರೆ ಕೇಳಿ ನಮ್ಮ ದೇಶದ ಜನಪದಗಳನ್ನು 16 ಭಾಗ ಮಾಡಿದಾಗ ಅದರಲ್ಲಿ ಕೋಸಲ ಒಂದು, ಅದ್ರ ಮಹಾಕೋಸಲ ಅಂತ ಕರಿತಿದ್ರು. ಅದರಲ್ಲಿ 2 ಭಾಗ, ಒಂದು ಉತ್ತರ ಕೋಸಲ, ಇನ್ನೊಂದು ದಕ್ಷಿಣ ಕೋಸಲ. ನೀವು ನೋಡಿ, ಯುಗಗಳ ಚರಿತ್ರೆ, ಕೃತಿಯುಗ ಅಥವಾ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ನಾವಿರುವಂಥ ಕಲಿಯುಗ, ಈ ಎಲ್ಲ ಯುಗಗಳಲ್ಲಿ ಆ ಕೋಸಲ ಇದೆಯಲ್ಲ, ಅದರಲ್ಲೂ ವಿಶೇಷವಾಗಿ ಉತ್ತರ ಕೋಸಲ ಇದೆಯಲ್ಲ, ಅಂದರೆ ಇವತ್ತಿನ ಹಿಮಾಲಯದಿಂದ ಹಿಡಿದು ಬಹುತೇಕ ನಮಗೆ ಒಂದು ಬಿಹಾರದ ಗಡಿಯ ತನಕ ಬರುವಂಥ ಭಾಗ ಉತ್ತರ ಕೋಸಲ. ಅದಾದಮೇಲೆ ಕೆಳಗಡೆ ಬರುವುದು ದಕ್ಷಿಣ ಕೋಸಲ. ಅದು ದೊಡ್ಡ ಸಾಂಸ್ಕೃತಿಕ ಒಂದು ಕೆಲಸವನ್ನು ಅಥವಾ ಸಂಕೇತಗಳನ್ನು ಅಥವಾ ಮಹಾನ್ ವ್ಯಕ್ತಿಗಳನ್ನು ನಮಗೆ ಕೊಟ್ಟಿದೆ. ಇಕ್ಷ್ವಾಕು ವಂಶದವರ ಒಂದು ದೊಡ್ಡ ರಾಜಧಾನಿ ಸತ್ಯಯುಗದಿಂದ ಹಿಡಿದು ಕಲಿಯುಗದವರೆಗೆ ಉತ್ತರ ಕೋಸಲ. ಸುಮ್ಮನೆ 5000 ವರ್ಷ 3000 ವರ್ಷ ಈ ಲೆಕ್ಕಾಚಾರ ಎಲ್ಲ ನಮಗೆ ಒಗ್ಗುವುದಿಲ್ಲ. ನಮ್ದು ಏನಿದು ಯುಗಗಳಲ್ಲಿ ಮಾತನಾಡುವಂಥ ಭಾಷೆ, ನಮ್ಮದು ಯುಗಗಳ ಭಾಷೆ. ಆ ಉತ್ತರ ಕೋಸಲದಲ್ಲಿ ಇಕ್ಷ್ವಾಕು ವಂಶಕ್ಕೆ ಸೇರಿದ, ಸೂರ್ಯವಂಶಕ್ಕೆ ಸೇರಿದ ಶ್ರೀರಾಮನ ಜನನವಾಯಿತು. ಮುಂದೆ ಅನೇಕ ಕಾಲದ ನಂತರ ಮಥುರಾ ಕೂಡ ಉತ್ತರ ಕೋಸಲಕ್ಕೆ ಸೇರುತ್ತೆ. ಇದರಲ್ಲಿ ದ್ವಾಪರ ಯುಗ ಬಂದಾಗ ಶ್ರೀಕೃಷ್ಣನ ಜನ್ಮ ಆಗಿದ್ದು ಉತ್ತರ ಕೋಸಲದಲ್ಲಿ. ಊರು ಅಯೋಧ್ಯೆ ಅಲ್ಲದೆ ಮಥುರಾ ಇರಬಹುದು. ಅದಾದ ನಂತರದಲ್ಲಿ ಮುಂದೆ ಬುದ್ಧನ ಅವತರಣವಾದಾಗ ಬುದ್ಧ ಹುಟ್ಟಿದ್ದು ಉತ್ತರ ಕೋಸಲದಲ್ಲಿ, ಮಹಾವೀರ ಹುಟ್ಟಿದ್ದು ಉತ್ತರ ಕೋಸಲದಲ್ಲಿ. ಯಾವುದನ್ನು ನಾವು ಜೈನ, ಬೌದ್ಧ, ವೈದಿಕ ಇತ್ಯಾದಿ ಧಾರೆಗಳು ಅಥವಾ ಪಂಥಗಳು ಇತ್ಯಾದಿ ಹೇಳ್ತೀವಿ, ಅದೆಲ್ಲಕ್ಕೆ ನೆಲೆ ಉತ್ತರ ಕೋಸಲ. ಇಷ್ಟು ಬಹಳ ದೊಡ್ಡದಾದಂಥ ಉತ್ತರ ಕೋಸಲ ಇದೆಯಲ್ಲ, ಅದೇ ಒಂದು ಬೇರೆ ಚರಿತ್ರೆ. ಈ ವಾಪಸ್ಸು ಈ ಕೌಸಲ್ಯ ಬಗ್ಗೆ ಹೇಳೋದಾದರೆ, ಆ ಕೌಸಲ್ಯದಿಂದನೇ ಈ ಕೋಸಲ, ಆ ಕೋಸಲದ ರಾಜಕುಮಾರಿ ಆದ್ದರಿಂದ ಅವಳು ಕೋಸಲದಿಂದಲೇ ಕೊಟ್ಟಿದ್ದು ದಶರಥನಿಗೆ ಅವಳನ್ನು. ಈ ಕೋಸಲ ಅಂದರೆ ಏನು, ಅದರ ಸಂಕೇತ ಏನು ಅನ್ನೋದು ಅದೊಂದು ದೊಡ್ಡ ವಿಷಯ. ಅನೇಕರು ಪುಟ್ಟಪರ್ತಿ ಸಾಯಿಬಾಬಾ ಅವರಿಂದ ಹಿಡಿದು ಅನೇಕರು ಅದ್ರ ಬಗ್ಗೆ ಬಹಳ ಆನಂದಕರವಾದಂಥ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಏನೇ ಇದ್ದರೂ ಕೂಡ ಅದೊಂದು ಆಧ್ಯಾತ್ಮಿಕ ಭೂಮಿ, ಅದೊಂದು ಧಾರ್ಮಿಕ ಭೂಮಿ, ಮತ್ತು ಹಿಡಿದ ಪಟ್ಟನ್ನು ಕೊನೆ ತನಕ ಗುರಿ ಮುಟ್ಟಿಸುವಂಥ ಭೂಮಿ ಕೋಸಲ. ಈ ಕೋಸಲೇಂದ್ರ ರಾಮ ಹುಟ್ಟಿದ್ದು ಆ
ಕೋಸಲದಲ್ಲಿ ಮಂಗಳಂ ಕೋಸಲೇಂದ್ರಾಯ ಅಂತ ಇದೆಯಲ್ಲ ಶ್ಲೋಕ. ಆ ಕೌಸಲ್ಯೆ ಪರಿಸ್ಥಿತಿ ರಾಮ ಕಾಡಿಗೆ ಹೋಗುವಾಗ ಏನಿತ್ತು ಅನ್ನುವುದು ಅಲ್ಲಿ ಗೊತ್ತಾಗುತ್ತೆ. ಅವನು ಮಂತ್ರಿಗಳನ್ನು ಕರೆದು ಹೇಳ್ತಾನೆ, ಶ್ರೀರಾಮ ನೋಡು, ನನ್ನ ತಂದೆ ಬರುವುದನ್ನು ಬಿಟ್ಟ, ಅವಳಿಗೆ ಒಂದು ರೀತಿ ಮಾಸಾಶನ, ಒಂದು ರೀತಿ ಕೊಡುವಂತೆ, ಒಂದಷ್ಟು ಹಣವನ್ನು ಕೊಡುವಂತೆ ಅವಾಗವಾಗ ಒಂದಷ್ಟು ಹಣವನ್ನು ದಶರಥ ಮಹಾರಾಜ ಕೌಸಲ್ಯ ಮಹಾರಾಣಿಗೆ ಕೊಟ್ಟು ಬಿಡ್ತಿದ್ದ. ಅದನ್ನೆಲ್ಲ ಅವಳು ತನ್ನ ಜೀವನಕ್ಕೆ ಬಳಸಿಕೊಳ್ಳಲೇ ಇಲ್ಲ. ಮಾಕುರು ಧನಜನ ಯೌವನ ಗರ್ವಂ, ಯಾವುದನ್ನೂ ಅವಳು ಬಳಸ್ಕೊಳ್ಳಿಲ್ಲ. ಅದೆಲ್ಲವನ್ನು ಅವಳು ಕೂಡಿಟ್ಲು. ರಾಣಿಯಾದವಳು ಹೊನ್ನನ್ನು ಕೂಡಿಡುವ ಪರಿಸ್ಥಿತಿ ಅರಮನೆಯಲ್ಲಿ. ಅದನ್ನು ಕೂಡಿಟ್ಟು ಮೇಲೆ ಅವಳಿಗೆ ಏನು ಬುದ್ಧಿ ಬಂತು ಅಂದರೆ, ಅಥವಾ ಅವಳಿಗೆ ಏನು ಪ್ರೇರಣೆ ಆಯಿತು ಅಂದರೆ, ಒಂದಷ್ಟು ಜನ ವೈದಿಕ ಒಟುಗಳಿಗೆ ನಾನು ಇದನ್ನು ಕೊಡಬೇಕು ಅಂತ, ವೇದವನ್ನು ಓದುವಂಥ ಮಕ್ಕಳು ಯಾರಿದ್ದಾರೆ ಅವರಿಗೆ ಕೊಡಬೇಕು ಅಂತ ತನ್ನ ಅರಮನೆಯಲ್ಲಿಯೇ ಅವಳಿಗಿರುವಂಥ ಭಾಗದಲ್ಲಿಯೇ ಅವಳು ಒಂದು ಪಾಠಶಾಲೆಯನ್ನು ಮಾಡಿದ್ಳು. ಕೌಸಲ್ಯ ವೈದಿಕ ಈ ಪದ್ಧತಿ ಅಥವಾ ಮಂತ್ರಗಳ ಕಲಿಕೆ, ಮತ್ತೊಂದರ ಕಲಿಕೆ ಎಲ್ಲವನ್ನು ಮಾಡುವ ಮಕ್ಕಳ ಒಂದು ಪೋಷಣೆಗೆ ಅವಳು ರಾಜ ಕೊಟ್ಟ ಹಣವನ್ನು ಬಳಸಿದ್ಳು. ಇದೆಲ್ಲವೂ ರಾಮನಿಗೆ ಗೊತ್ತಿತ್ತು. ಅವನೇನು ಹೇಳ್ದ, ನಾನು ಹೋಗ್ಬಿಟ್ಟೆ ಅಂಥೇಳಿ ಈ ಪದ್ಧತಿಯನ್ನು ನಿಲ್ಲಿಸೋದು ಬೇಡ, ಅವಳಿಗೆ ಏನು ಕೊಡಬೇಕೋ ಅದನ್ನು ಮತ್ತೆ ಮತ್ತೆ ಕೊಡ್ತಾ ಇರಲಿ ರಾಜ್ಯದ ಬೊಕ್ಕಸದಿಂದ ಅಂತ. ಎಷ್ಟು ಅವನಿಗೆ ಒಂದೊಂದ್ರ ಬಗ್ಗೆ, ಎಕನಾಮಿಕ್ಸ್ ಬಗ್ಗೆ, ಪೊಲಿಟಿಕ್ಸ್ ಬಗ್ಗೆ, ಗವರ್ನೆನ್ಸ್ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂದರೆ, ನಾನು ಅಧಿಕಾರದಲ್ಲಿಲ್ಲ ಹಾಗಾಗಿ ಯಾರೇನಾದರೂ ಮಾಡ್ಕೊಳ್ಳಿ ಅಂತಿರಲಿಲ್ಲ. ಇದು ರಾಮ ಸಂಸ್ಕೃತಿ. ಒಮ್ಮೆ ಒಪ್ಪಿದಂಥ ಜವಾಬ್ದಾರಿಯನ್ನು ನನ್ನ ಉಸಿರಿರೋ ತನಕ ಮಾಡ್ತೀನಿ ಅನ್ನುವುದು ರಾಮ ಸಂಸ್ಕೃತಿ. ಮುಂದೆ ಕಾಡಿಗೆ ಹೋಗ್ತಾನೆ, ಜಟಾಯುವಿನ ಬಲಿದಾನ ಆಗುತ್ತೆ. ಅವಾಗ ಅವ್ರ ಹಾಡಲ್ಲಿ ಬಂತಲ್ಲ, ನಾ ಜಟಾಯು ರಾಮ ಅಂತ. ಆವಾಗ ರಾಮ ಇದು ಇನ್ನು ಸ್ವಲ್ಪ ಜೀವ ಇಟ್ಕೊಂಡಿರುತ್ತೆ ಜಟಾಯು. ಅಷ್ಟೊತ್ತಿಗೆ ರಾಮನಿಗೆ ದಶರಥ ತೀರ್ಕೊಂಡಿರುವ ಸುದ್ದಿ ಬಂದಿರುತ್ತೆ. ಅಯ್ಯೋ, ನನ್ನ ತಂದೆಯ ಅಂತ್ಯ ಸಂಸ್ಕಾರವನ್ನು ಮಾಡಲಿಲ್ವಲ್ಲಪ್ಪ ಅನ್ನುವಂಥ ಒಂದು ದುಃಖ ಅಗ್ರ ಪುತ್ರನಾದ್ರಿಂದ, ಮೊದಲ ಮಗನಾದ್ರಿಂದ ಇದ್ದೇ ಇರುತ್ತೆ. ಅವನಲ್ಲಿ ಹೋಗುವಾಗ ತಂದೆ ಕಾಡ್ತಾ ಇದ್ದಾನೆ. ತಂದೆಯ ರೂಪದಲ್ಲಿ ಅವನಿಗೆ ಜಟಾಯು ಕಾಣಿಸ್ತಾನೆ. ಜಟಾಯು ರಾಮನ ಮಡಿಲಲ್ಲಿ ದೇಹವನ್ನು ಬಿಟ್ಟ ಮೇಲೆ ತಂದೆಗೆ ಒಬ್ಬ ಮಗ ಹೇಗೆ ಸಂಸ್ಕಾರವನ್ನು ಮಾಡಬಹುದು, ಅಂತ್ಯ ಸಂಸ್ಕಾರವನ್ನು, ಹಾಗೆ ರಾಮ ಮಾಡ್ತಾನೆ. ಇದು ಪಕ್ಷಿ, ಇದೇನು ಮಾಡೋದು, ಯಾವುದೂ ಇಲ್ಲ ಅವನಿಗೆ, ಯಾವ ಭೇದವೂ ಇಲ್ಲ. ಹೀಗೆ ಸಕಲ ಜೀವರಾಶಿಗಳಲ್ಲಿ ಯಾವ ಭೇದವನ್ನೂ ಮಾಡದೇ ಇರುವಂಥದ್ದು ಇದೆಯಲ್ಲ, ಇದು ರಾಮನ ಸಂಸ್ಕೃತಿ. ಯಾರಲ್ಲೂ ಮಾಡಲಿಲ್ಲ. ನೋಡಿ, ಇಡೀ ರಾಮಾಯಣವನ್ನು ನೋಡಿದ್ರೆ ಅಲ್ಲಿ 3 ಸಂಸ್ಕೃತಿಗಳು ಕಾಣಿಸುತ್ತೆ. ಒಂದು ಅಯೋಧ್ಯ ಸಂಸ್ಕೃತಿ, ದಕ್ಷಿಣಕ್ಕೆ ಬಂದರೆ ಅದು ಒಂದು ಕಿಷ್ಕಿಂಧ ಸಂಸ್ಕೃತಿ, ಇನ್ನಷ್ಟು ನೀವು ಸಮುದ್ರವನ್ನು ದಾಟಿ ಹೋದರೆ ಒಂದು ಲಂಕಾ ಸಂಸ್ಕೃತಿ. ಅಯೋಧ್ಯ ಸಂಸ್ಕೃತಿಯಲ್ಲಿ ಅಣ್ಣ ತಮ್ಮಂದಿರಿದ್ದಾರೆ, ಭರತ ಸುಗ್ರೀವ, ಭರತ ಲಕ್ಷ್ಮಣ ರಾಮ ಇತ್ಯಾದಿ. ರಾಮ ಲಕ್ಷ್ಮಣ, ಭರತ ಸುಗ್ರೀವ, ಭರತ ಶತ್ರುಘ್ನ. ಕೆಳಗೆ ಬಂದರೆ ಕಿಷ್ಕಿಂಧೆಯಲ್ಲಿ ನಿಮಗೆ ಮತ್ತೆ 2 ಅಣ್ಣ ತಮ್ಮಂದಿರಿದ್ದಾರೆ. ಅಲ್ಲಿ 4, ಇಲ್ಲಿ 2 ವಾಲಿ ಸುಗ್ರೀವರಿದ್ದಾರೆ. ಅಲ್ಲಿ ಅವರು ರಾಜ್ಯ ಬೇಡ ಅಂತಿದ್ದಾರೆ. ನೀನಿಟ್ಕೋ ಅಂತ. ನನ್ನ ರಾಜ್ಯವನ್ನು ಬೇಡ, ನಾನು ನಂದಿಗ್ರಾಮದಲ್ಲಿರ್ತೀನಿ, ನಿನ್ನ ರಾಜ್ಯಕ್ಕೆ ನೀನೇ, ನಿನ್ನ ಒಂದು ಸಂಕೇತವಾಗಿ ನಾನು ಮಾತ್ರ ಇರ್ತೀನಿ ಅಂತ, ಧರ್ಮದರ್ಶಿಯಾಗಿ ನಾನು ಇರ್ತೀನಿ ಅನ್ನೋ ರೀತಿಯಲ್ಲಿ ಸುಗ್ರೀವ ಹಾಗೆ ಇದ್ದವನು. ಭಾರತದಲ್ಲಿ ರಾಮನಂತ ಇನ್ನೊಬ್ಬ ಹುಟ್ಟಬಹುದು, ಭರತನಂತ ಇನ್ನೊಬ್ಬ ಹುಟ್ಟುವುದು ಕಷ್ಟ ಅಂತ ವಿವೇಕಾನಂದರು ಹೇಳ್ತಾರೆ. ಬಹಳ ಮುಖ್ಯವಾದಂಥ ಮಾತು ಅದು. ರಾಮ ಬಹಳ ದೊಡ್ಡ ಪಾತ್ರ ಭರತಂದು. ಕೇರಳದಲ್ಲಿ ಒಂದು ಹಳ್ಳಿಯಲ್ಲಿ ನನ್ನ ಸ್ನೇಹಿತೆಯನ್ನು ಅಲ್ಲಿಗೆ ಕೊಟ್ಟಿರೋದು ಕೇರಳಗೆ. ಆ ಹಳ್ಳಿಯ ಆ ಫ್ಯಾಮಿಲಿ ಇದೆಯಲ್ಲ, ಯಾವ ಮನೆ ಕೊಟ್ಟಿದ್ದಾರೆ, ಆ ಫ್ಯಾಮಿಲಿಯ ಸರ್ನೇಮೇ ಭರತನ್ ಅಂತ. ಎಲ್ಲಿ ಅಯೋಧ್ಯೆ, ಎಲ್ಲಿ ಕೇರಳದ ಒಂದು ಹಳ್ಳಿ ಭರತನ್ ಅಂತ, ಗುರುವಾಯೂರಿಂದ ಸ್ವಲ್ಪ ದೂರ ಇದೆ. ಅವರು ಅದಕ್ಕೆ ಒಂದು ಏನು ಮಾಡಿದ್ದಾರೆ, ಅಲ್ಲಿಗೆ ಬಿಡದೆ ಅಲ್ಲಿ ಭರತನಿಗೆ ದೇವಸ್ಥಾನ ಕಟ್ಟಿದ್ದಾರೆ. ಅವರು ವಾರ್ಷಿಕವಾಗಿ ಭರತನ ಉತ್ಸವ ಮಾಡ್ತಾರೆ, ಭರತನಿಗೆ ಇದು ಮಾಡ್ತಾರೆ. ಅವರು ಪೂಜೆ ಮಾಡೋದು, ಏನೇನು ಉತ್ಸವ, ಪಲ್ಲಕ್ಕಿ ಮಾಡಬೇಕು ಎಲ್ಲ ಮಾಡ್ತಾರೆ, ಭರತನ ಆರಾಧನೆ ಮಾಡ್ತಾರೆ. ಇಲ್ಲೆಲ್ಲೋ ಸರ್ಜಾಪುರದ ಹತ್ರ ಸಹದೇವಪುರ ಇದೆ. ಮರೆತಿಲ್ಲ ನಮ್ಮಲ್ಲಿ ಯಾರನ್ನೂ, ರಾಮನನ್ನು ಅಥವಾ ಕೃಷ್ಣನನ್ನು ಮಾತ್ರ ನೆನಪಿಟ್ಕೊಂಡು ಅವರ ಜೊತೆ ಇದ್ದವ್ರನ್ನೆಲ್ಲ ಮರೆತಿಲ್ಲ. ಯಾಕೆ ಇದು ಹೇಳ್ತೀನಿ ಅಂದರೆ, ಆ ಭರತ ರಾಮರ ಸಂಸ್ಕೃತಿ ಅಲ್ಲಿ ಕಂಡು ಬರುತ್ತೆ. ಲಕ್ಷ್ಮಣ ಅಥವಾ ಶತ್ರುಘ್ನರ ಸಂಸ್ಕೃತಿ, ಆ ಒಂದು ಒಡನಾಟ ಬಾಂಧವ್ಯ ಅಲ್ಲಿ ನಮಗೆ ಕಂಡು ಬರುತ್ತೆ. ಇದು ರಾಮನ ಸಂಸ್ಕೃತಿ. ಯಾವುದು ಅಂದರೆ ಒಡನಾಟ. ಹುಡ್ತಾ ಅಣ್ಣ ತಮ್ಮಂದರು, ಬೆಳೀತಾ ದಾಯಾದಿಗಳು ಅನ್ನೋ ಮಾತಿದೆಯಲ್ಲ, ಇದಕ್ಕೆ ವಿರುದ್ಧವಾಗಿರುವಂಥ ಪ್ರಜ್ಞೆ ರಾಮನ ಪ್ರಜ್ಞೆ. ಅಷ್ಟೇ ಆತ್ಮೀಯತೆಯಿಂದ ಕೊನೆಯ ತನಕ ಆ 4 ಸಹೋದರರು ಬಾಳ್ತಾರೆ, ಆ 4 ಜನ ಅಕ್ಕ ತಂಗಿಯರು ಬಾಳ್ತಾರೆ, ಸೀತೆ ಮತ್ತು ಅವಳ ತಂಗಿಯರು. ರಾಮಾಯಣದಲ್ಲಿ ಈ ವಿರಸದ ಮಾತೇ ಇಲ್ಲ.
ಕೈಕೇಯಿಯನ್ನು ಸೇರಿದಂತೆ ಎಲ್ಲರೂ ರಾಮನನ್ನು ಭೇಟಿ ಮಾಡೋದಕ್ಕೆ ಕಾಡಿಗೆ ಬಂದಾಗ ಅವನು ಮೊದಲು ಕೈಕೇಯಿಯನ್ನು ಮಾತಾಡಿಸ್ತಾನೆ, ಹೇಗಿದೆಯಮ್ಮ, ಚೆನ್ನಾಗಿದೆಯಾ ಅಂತ. ಯಾವ ಜಲಸಿ, ಯಾವ ಉಗ್ರತೆ, ಯಾವ ತಾಪ, ಏನೂ ಇಲ್ಲ. ಲಕ್ಷ್ಮಣಂಗೆ ಸ್ವಲ್ಪ ಇತ್ತು. ಅವರೆಲ್ಲ ಬರುವಾಗ ಧೂಳನ್ನು ನೋಡ್ತಾನೆ, ಮರ ಹತ್ಬಿಟ್ಟು ನೋಡಿಬಿಟ್ಟು ನೋಡೋ ಸೈನ್ಯ ಮತ್ತೆ ತೊಗೊಂಬರ್ತೀಯನು, ಕಾಡ್ಗೋಡಿಸಿದ್ರು ಈ ಶತ್ರುಘ್ನಿಗೆ ಭರತನಿಗೆ ಸಮಾಧಾನ ಇಲ್ಲ. ಇಲ್ಲ ಭರತನ ಮನಸ್ಸು ಹಂಗಿಲ್ಲ ಅಂತ. ಆ ಭರತ ಬರಬೇಕಾದ್ರೆ ಬೇರೆ ಬೇರೆ ಆಶ್ರಮಗಳಲ್ಲಿ ಎಲ್ಲಿ ರಾಮ ಇದ್ದನೋ ಅಲ್ಲಿ ಬರುವಾಗ ರಾಮ ಇಲ್ಲಿ ಕೂತಿದ್ನ, ರಾಮ ಇಲ್ಲಿ ಮಲಗಿದ್ನ, ರಾಮ ಇಲ್ಲಿ ವಿಶ್ರಾಂತಿ ತೊಗೊಂಡ, ಇಲ್ಲಿ ನೀರು ಕುಡಿದ್ನ, ಅಲ್ಲಿ ಕೂತ್ನ, ಅಲ್ಲಿ ಹರಟೆ ಹೊಡೆದ್ನ ಅಂತ ಒಂದೊಂದು ಜಾಗದ ಮಣ್ಣನ್ನು ಅವನು ಕಣ್ಣಿಗೆ ಹೊತ್ಕೊತಾನೆ ಭರತ. ತುಂಬ ಆನಂದಕರವಾಗಿರುವಂಥ ಘಟನೆ ಅದು. ಇದು ಅವರು ಬರೀ ಇವತ್ತು ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರಲ್ಲ, ಏನಂದ್ರೆ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್. ಇದು ರಾಮಾಯಣ ಸಂಸ್ಕೃತಿ ಅಲ್ಲವೇ ಅಲ್ಲ. ಒಬ್ಬರು ಕಣ್ಮುಂದೆ ಹೋದರು, ಒಬ್ಬರು ಲೌಕಿಕ ಜೀವನದಲ್ಲಿ ಯಾವುದೋ ಬೇರೆಯವ್ರಿಗೆ ಹೊಟ್ಟೋದ್ರು ಫ್ರೆಂಡ್ಶಿಪ್ಪೇ ಇಲ್ಲ, ಸಂಬಂಧವೇ ಇಲ್ಲ, ಮದುವೆಗೂ ಕರೆಯಲ್ಲ, ಮಂಜುಗೂ ಕರೆಯಲ್ಲ, ಯಾವುದಕ್ಕೂ ಕರೆಯಲ್ಲ. ಅಲ್ಲ, ಒಮ್ಮೆ ಹೃದಯದಲ್ಲಿ ಬಂದರೆ ರಾಮ ಸಂಸ್ಕೃತಿಯಲ್ಲಿ ಅವ್ರ ಕೊನೆ ತನಕ ಹೃದಯದಲ್ಲಿ ಇರ್ತಾರೆ, ಇದ್ದೇ ಇರ್ತಾರೆ. ಯಾರನ್ನೂ ಮರೀಲಿಲ್ಲ ರಾಮ. ರಾಮನಿಗೆ ಒಂದು ಮರೆವಿಲ್ಲ ಮತ್ತು ರಾಮ ಯಾರನ್ನೂ ಮರೆಯಲೂ ಇಲ್ಲ, ಯಾರನ್ನೂ ಮರೀಲಿಲ್ಲ ರಾಮ. ಬಹಳ ದೊಡ್ಡ ಮೌಲ್ಯ ಅಂತ ನನಗನ್ಸುತ್ತೆ. ಕೃತಜ್ಞತೆಗೆ ಯಾವತ್ತೂ ನರಕವೇ ಗತಿ ಅಂತ ಭಾಗವತ ಹೇಳುತ್ತೆ. ಕೃತಜ್ಞತೆಗೆ ಹೇಗೆ ಭಾರತದ ಅಥವಾ ಜಗತ್ತಿನ ನಿವಾಸಿಗಳಿಗೆ ರಾಮನ ಮೇಲೆ ಅನನ್ಯ ಭಕ್ತಿ ಇದೆಯೋ, ಈ ಜಗತ್ತಿನ ಎಲ್ಲರ ಬಗ್ಗೆ ರಾಮನಿಗೆ ಅಷ್ಟು ಅನನ್ಯವಾದಂಥ ಒಂದು ಪ್ರೇಮ. ಅದರ ಸಂಕೇತವಾಗಿ ನಾವು ರಾಮಾಯಣವನ್ನು, ರಾಮನ ವಿಚಾರವನ್ನು ನೋಡಬೇಕು. ಅದಾದಮೇಲೆ ನೀವು ಲಂಕಾ ಸಂಸ್ಕೃತಿಯನ್ನು ನೋಡಿದ್ರೆ ಅಲ್ಲೂ ಅಣ್ಣ ತಮ್ಮಂದಿರಿದ್ದಾರೆ. ರಾವಣ, ವಿಭೀಷಣ, ಕುಂಭಕರ್ಣ ಎಲ್ಲ ಇದ್ದಾರೆ. ಅಲ್ಲೂ ಕೂಡ ಒಬ್ಬ ಬಿಟ್ಕೊಟ್ಬಿಡೋಣ ಅವರಿಗೆ ಸೀತೆಯನ್ನು ಅಂತ ಹೇಳಿದ್ರೆ ಇನ್ನಿಬ್ಬರು ಬಿಟ್ಕೊಡೋದಿಲ್ಲ. ಅಲ್ಲೂ ಕೂಡ ಸಹೋದರ ನಡುವೆ ಆ ರೀತಿಯ ಒಂದು ಸಾತ್ವಿಕವಾದ ತಾಳಮೇಳ ಇಲ್ಲ. ಕೊನೆಗೆ ಅವನು ಧರ್ಮದ ಜೊತೆ ಇರ್ತೀನಿ ಅಂತ ವಿಭೀಷಣ ಬಿಟ್ಟು ಬರ್ತಾನೆ. ಅವನು ಸುಗ್ರೀವ ಅಷ್ಟು ಮೆಚ್ಯೂರ್ಡ್ ಕ್ಯಾರೆಕ್ಟರ್ ಅಲ್ಲ, ಆದರೂ ಕೂಡ ಅವನಿಗೂ ಅನಿಸುತ್ತೆ. ಅವನು ಕೂಡ ರಾಮನಿಗೆ ಸಾಥ್ ಕೊಡ್ತಾನೆ, ರಾಮನ ಜೊತೆಯಲ್ಲಿ ಕೊಡ್ತಾನೆ. ಇವ್ರು ಏನು ಮಾಡಿದ್ರು, ರಾಮ ಸಂಸ್ಕೃತಿ ಅಥವಾ ಶ್ರೀರಾಮ ಸುಗ್ರೀವನನ್ನು ಅಥವಾ ಸುಗ್ರೀವ ಮತ್ತು ಕಿಷ್ಕಿಂದಿಯ ಜನಗಳನ್ನು, ವಾನರ ಸಂಸ್ಕೃತಿಯನ್ನು ಅಯೋಧ್ಯ ಸಂಸ್ಕೃತಿ ಮಟ್ಟಕ್ಕೆ ಎತ್ತರಿಸ್ದ. ಲಂಕಾ ಸಂಸ್ಕೃತಿಯನ್ನು ಅಯೋಧ್ಯ ಸಂಸ್ಕೃತಿ ಮಟ್ಟಕ್ಕೆ ಎತ್ತರಿಸ್ದ. ಇದು ರಾಮ ಜಗತ್ತಿಗೆ ಕೊಟ್ಟ ಕೊಡುಗೆ. ಮತ್ತು ರಾಮನ ಸಾಮ್ರಾಜ್ಯ ಎಷ್ಟು ದೊಡ್ಡದಿತ್ತು ಅಂತ ಹೇಳಿದ್ರೆ ಸಪ್ತದ್ವೀಪ ವಸುಂಧರ, ಇದು ರಾಮನ ರಾಜ್ಯ. ವಾಲ್ಮೀಕಿಗಳಲ್ಲೇ ಬರುವಂಥದ್ದು. ಇಡೀ ಆ ಕಾಲದ ಭೂಮಂಡಲ ಯಾವುದಿದೆಯಲ್ಲ ಅದಷ್ಟು ರಾಮನ ಸುಪರ್ದಿಗೆ ಬರ್ತಾ ಇದ್ದಿತ್ತು. ಹೀಗಾಗಿ ಮುಂದಿನ ಬೇರೆ ಬೇರೆ ಯುಗಗಳಲ್ಲಿ ಆ ರಾಮನ ನೆನಪಿಗೋಸ್ಕರ ಅಲ್ಲೆಲ್ಲ ನಿಮಗೆ ದೇವಾಲಯ, ಒಂದು ಶಿಲ್ಪ, ಒಂದು ಯಾವುದೋ ಒಂದು ಕಲ್ಲಿನ ಮೇಲೆ, ಒಂದು ಬಟ್ಟೆಯ ಮೇಲೆ ಕೆತ್ತಿರೋದು, ಬರೆದಿರೋ ಚಿತ್ರ, ಏನಾದ್ರು ಒಂದು ಸಿಗುತ್ತೆ. ಇಟಲಿಯಲ್ಲಿ ರಾಮಂದು ಚಿತ್ರಗಳು ಸಿಗುತ್ತೆ ನಿಮಗೆ. ಗ್ರೀಸ್ ದೇಶದಲ್ಲಿ ರಾಮನ ಚಿತ್ರಗಳು ಸಿಗುತ್ತೆ. ಜರ್ಮನಿಯಲ್ಲಿ, ಈಗಲ್ಲ, ಯಾರೋ ಈಗಿನ ಕಲಾವಿದರು ಬರೆದಿದ್ದಲ್ಲ, ಹಿಂದೆ ಬರೆದಿದ್ದು ಸಿಗುತ್ತೆ. ಹಿಂದೆ ಆಗಿ ಹೋದ ಅನೇಕ ನಾಗರಿಕತೆಗಳಿದೆಯಲ್ಲ, ಮಾಯಾ ಮತ್ತು ಇನ್ನೊಂದು ಮತ್ತೊಂದು ಬೆಬಿಲೋನಿಯಾ, ಅಲ್ಲಿರುವಂಥ ಒಬ್ಬ ರಾಜನ ಹೆಸರು ರಾಮ ಅಂತಲೇ. ರಾಮ ಅಂತಲೇ ಅವನ ಹೆಸರು. ಅಯೋಧ್ಯೆಯ ಪ್ರಭಾವ ಎಷ್ಟಾಯಿತು ಅಂದರೆ, ಥೈಲ್ಯಾಂಡ್ ಇದೆಯಲ್ಲ, ಥೈಲ್ಯಾಂಡಿನ ರಾಜಧಾನಿಗೆ ಅಯುತಾಯ ಅಂತಲೇ ಹೆಸರು. ಅಯುತಾಯ, ಅಯೋಧ್ಯ. ಅಯೋಧ್ಯ ಅವರ ನಾಲಿಗೆಯಲ್ಲಿ ಅಯುತಾಯ ಅಂತಾಗಿದೆ. ಅವರು ಇರುವಂಥವರು ಇವತ್ತು ಬೌದ್ಧ ರಾಜರು. ಇಡೀ ಏಷ್ಯಾ ಖಂಡದಲ್ಲಿ ಕೆಲವು ಇಸ್ಲಾಮಿಕ್ ದೇಶಗಳನ್ನು ಇತ್ಲ ಕಡೆ ಬಿಟ್ಟರೆ ನಮಗೆ ಬೌದ್ಧ ಅಥವಾ ಹಿಂದೂ ಜನಗಳಿರುವ ಭಾಗದಲ್ಲಿ ಒಂದು ರಾಜರು ಇರುವಂಥ ದೇಶ ಅಂದರೆ ಥೈಲ್ಯಾಂಡ್ ಒಂದೇನೆ. ಆ ಥೈಲ್ಯಾಂಡಿನಲ್ಲಿ ಅವರು ಬೌದ್ಧರಾಗಿದ್ದರೂ ಕೂಡ ಅವರು ರಾಮನನ್ನೇ ಪೂಜೆ ಮಾಡುವಂಥದ್ದು. ರಾಮ ಅವ್ರಿಗೆ ಆದರ್ಶ. ಎಲ್ಲೋ ಒಂದು ಕಡೆ ನಾನು ವಿಯೆಟ್ನಾಂನಿಂದ ಮಾತಾಡುವಾಗ ಥೈಲ್ಯಾಂಡು, ಕಂಬೋಡಿಯಾ ಅಥವಾ ವಿಯೆಟ್ನಾಮು ಇತ್ಯಾದಿ ಅಥವಾ ಕೊರಿಯಾ, ಜಪಾನು ಈ ದೇಶಗಳಿಗೆಲ್ಲ ರಾಮನ ಅಥವಾ ರಾಮಾಯಣ ಎಲ್ಲ ಭಾರತದಿಂದ ಹೋಯಿತು ಅಂದರೆ ಅವರು ಒಪ್ಪೋದೇ ಇಲ್ಲ. ದೊಡ್ಡ ಜಗಳ. ರಾಮ ಇಲ್ಲೇ ಹುಟ್ಟಿದ್ದು ಅಂತ, ರಾಮ ಇಲ್ಲೇ ಹುಟ್ಟಿದ್ದು ಅಂತ, ರಾಮ ಇಲ್ಲಿಂದ ನಿಮಗೆ ನಾವು ಕೊಟ್ಟರು ಅನ್ನೋ ಮಟ್ಟಕ್ಕೆ ಅವ್ರಿಗೆ ಗೊತ್ತಟ್ಟದೇ ಇದೆ. ರಾಮಾಯಣದ ಬಗ್ಗೆ ಅವರು ಆಡುವಂಥ ಪ್ರದರ್ಶನಗಳು, ಆಟಗಳು, ನಾಟಕಗಳು ಅಥವಾ ನೃತ್ಯ ಇದು ತುಂಬ ಪ್ರಸಿದ್ಧವಾದ್ದು. ಯಾಕೆಂದರೆ ಮುಂದೆ 1500 ವರ್ಷ ಅವರೇನು ರಾಜ್ಯವನ್ನು ಅಲ್ಲೆಲ್ಲ ಆಳಿದ್ರು, ಹಿಂದೂ ರಾಜರು, ಬೌದ್ಧ ರಾಜರು, ಅವರಿಗೆ ಮಾಡೆಲ್, ರಾಜ್ಯವನ್ನು ಹೇಗೆ ಆಳಬೇಕು ಅನ್ನೋ ಮಾಡೆಲ್ಲು ರಾಮನೇ. ಹೀಗಾಗಿ ಜಗತ್ತಿನಾದ್ಯಂತ ರಾಮ ಒಂದು ಸಮಾಜವನ್ನು ಹೇಗೆ ನಡೆಸಬೇಕು, ಒಂದು ಸರ್ಕಾರವನ್ನು ಹೇಗೆ ನಡೆಸಬೇಕು, ಒಂದು ಮನೆಯನ್ನು, ಕುಟುಂಬವನ್ನು ಹೇಗೆ ನಡೆಸಬೇಕು ಅನ್ನೋದಕ್ಕೆ ಅವನು ಯಾವಾಗಲೂ ಆದರ್ಶವಾಗಿಯೇ ರಾಮ ಉಳ್ಕೊಂಡ.
ಅವತ್ತಿನಿಂದ ಇವತ್ತಿನ ತನಕ ರಾಮನ ಪ್ರಭಾವ ಜಗತ್ತಲ್ಲಿದೆ. ಮುಂದೆ ಬಂದಾಗ ಕಾಳಿದಾಸನಲ್ಲಿ ಅವನು ರಘುವಂಶವನ್ನು ಬರೆದಾಗ, ರಘುವಂಶ ಕಾವ್ಯವಾಗಿ ಓದೋದು, ವ್ಯಾಖ್ಯಾನ ಮಾಡೋದು, ಸಂತೋಷ ಪಡೋದು, ಪಾಂಡಿತ್ಯದ ಮೂಲಕವೂ ಅದರ ಆನಂದವನ್ನು ತೆಗೆದುಕೊಳ್ಳೋದು ಒಂದು ಕ್ರಮ. ಆದರೆ ಅಲ್ಲಿ ರಘು ಮಹಾರಾಜ, ಆಮೇಲೆ ಬಂದಂಥ ರಾಮ, ಶ್ರೀರಾಮ, ಇವರು ರಾಜ್ಯವನ್ನು ಹೇಗೆ ಆಳಿದ್ರು ಅನ್ನೋದ್ರ ಬಹಳ ವಿಸ್ತಾರವಾದಂಥ ಒಂದು ವರ್ಣನೆ ಕಾಳಿದಾಸ ಮಾಡಿದ್ದಾನೆ. ಆ ಗ್ರಂಥ ಈ ಎಲ್ಲ ದೇಶಗಳಿಗೆ ಹೋಯಿತು ಅನುವಾದಗೊಂಡು ಅಥವಾ ಮೂಲದಲ್ಲಿ. ಅಲ್ಲಿರುವಂಥ ರಾಜರು, ಮಂತ್ರಿಗಳು ಎಲ್ಲ ಈ ಅಯೋಧ್ಯೆಯ ರಾಮನ ಒಂದು ಉಪಕ್ರಮವನ್ನು, ಅವನ ದಾರಿಯನ್ನು ಇಟ್ಕೊಂಡು ತಮ್ಮ ದೇಶಗಳನ್ನು ಅವರು ಆಳಿದರು. ಹಾಗಾಗಿಯೇ ಭಾರತದಲ್ಲಿ ಇದೆಯೋ ಬಿಟ್ಟಿದೆಯೋ ನಂಗೆ ಗೊತ್ತಿಲ್ಲ, 10-11ನೇ ಶತಮಾನದಲ್ಲಿ ವಿಯೆಟ್ನಾಂನಲ್ಲಿ ವಾಲ್ಮೀಕಿ ಮಹರ್ಷಿಗಳಿಗೆ ಒಂದು ದೇವಸ್ಥಾನವನ್ನು ಕಟ್ಟಿದ್ರು. ಅದಕ್ಕೊಂದು ಶಾಸನ ಇದೆ, ವಾಲ್ಮೀಕಿಗೆ ದೇವಸ್ಥಾನ. ರಾಮನಿಗೆ, ಲಕ್ಷ್ಮಣನಿಗೆ, ಭರತನಿಗೆ, ಶತ್ರುಘ್ನಿಗೆ, ಸೀತೆಗೆ ದೇವಸ್ಥಾನ ಕೇಳಿದ್ವಿ. ವಾಲ್ಮೀಕಿಗೆ ಅವರು ದೇವಸ್ಥಾನವನ್ನು ಕಟ್ಟಿದ್ರು. ಮತ್ತು ಅನೇಕ ರಾಜರು, ಭಾರತದ ರಾಜರಾಗ್ಬೋದು, ಜಗತ್ತಿನ ರಾಜರಾಗ್ಬೋದು, ರಾಮನ ಹೆಸರಿನಲ್ಲೇ ತಮ್ಮ ಹೆಸರನ್ನು ಜೋಡಿಸ್ಕೊಂಡ್ರು. ಕರ್ನಾಟಕದಲ್ಲೇ ಇದ್ದಂಥ ವಂಶಗಳಲ್ಲಿ ಇಕ್ಷ್ವಾಕು ಅಂತ ಒಂದು ವಂಶ ನಮ್ಮ ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ. ಕದಂಬರಲ್ಲೆಲ್ಲ ಬರಬೇಕಾದ್ರೆ ಕಾಕುಸ್ಥವರ್ಮ ಅಂತ ಇದ್ದಾನೆ, ರಾಮನ ಹೆಸರು. ಭಗೀರಥ ವರ್ಮ ಅಂತಿದ್ದಾನೆ, ಅದು ರಾಮಾಯಣಕ್ಕೆ ಸಂಬಂಧಪಟ್ಟ ಪಾತ್ರ, ಭಗೀರಥ. ಹೀಗೆ ಅದು ಬಂತು. ವಿಜಯನಗರದ ಕೊನೆಯ ರಾಜ ಅಳಿಯ ರಾಮರಾಯನ್ ತನಕನೂ ಅದು ರಾಮನ ಹೆಸರೇ ಬರುತ್ತೆ. ಯಾಕೆಂದರೆ ಅವನ ಹೆಸರು ಇಟ್ಕೊಂಡ್ರೆ ಅವನು ನೆನಪಾಗ್ತಿರ್ತಾನೆ. ಆ ರೀತಿ ನಾನು ರಾಜ್ಯವನ್ನು ನಡೆಸ್ಬೋದು ಅನ್ನುವುದು ತುಂಬ ದೊಡ್ಡ ಮಟ್ಟದಲ್ಲಿ ರಾಮನ ಪ್ರಭಾವ ಜನಗಳ ಮೇಲೆ ಆಯಿತು. ಹೀಗೆ ರಾಜ್ಯವನ್ನು ಆಳೋದಿರ್ಬೋದು, ಕುಟುಂಬವನ್ನು ನಡೆಸೋದಿರ್ಬೋದು, ಅದಕ್ಕೆ ತುಂಬ ದೊಡ್ಡ ಮಾದರಿ ರಾಮ ಆಗಿದ್ದ ಕಾರಣಕ್ಕೆ ಈಗಲೂ ನಾವು ರಾಮೋತ್ಸವ ಮಾಡ್ತೀವಿ, ಈಗಲೂ ರಾಮನವಮಿ ಮಾಡ್ತೀವಿ, ಈಗಲೂ ರಾಮ ಜನ್ಮಭೂಮಿ ಹೋರಾಟವನ್ನು ಮಾಡ್ತೀವಿ. ಅದೀಗ ಒಂದು ಫಲ ಕಂಡಿದೆ. ಇವತ್ತು ಸ್ವಲ್ಪ ಹೊತ್ತಿಗೆ ಅದರ ಪ್ರಾಣ ಪ್ರತಿಷ್ಠಾಪನೆ ಅಲ್ಲಿ ವಿದ್ಯುಕ್ತವಾಗಿ ಆಗಲಿದೆ. ಆದರೆ ಯಾವಾಗ 1528ರಲ್ಲಿ ಬಾಬರ್ ತನ್ನ ಮೀರ್ಬಾಕಿ ಅನ್ನುವ ಸೇನಾಪತಿಗೆ ಹೇಳಿ ಒಬ್ಬ ಅಶಿಕಿ ಕಲಂದರ್ ಅನ್ನುವ ಸೂಫಿಗೋಸ್ಕರ ಆ ಮಂದಿರವನ್ನು ಕೆಡುವುದ, ವಿಕ್ರಮಾದಿತ್ಯನ ಕಾಲದಲ್ಲಿ ಕಟ್ಟಿದಂಥ 7 ಅಂತಸ್ತಿನ ದೇವಸ್ಥಾನ ಅದು. 7 ಯಾಕೆ? ರಾಮ 7ನೇ ಅವತಾರ. 7 ಅಂತಸ್ತಿನ ಒಂದು ಅರಮನೆ ಮತ್ತು ದೇವಾಲಯವನ್ನು ರಾಮನಿಗೋಸ್ಕರ ಕಟ್ಟಿಸ್ಕೊಟ್ಟಿದ್ದ. ಅದಕ್ಕೆ ಮುಂಚೆ ಯಾವ ಯುಗಗಳಲ್ಲೋ ಕಟ್ಟಿದ್ರು, ಲವಕುಶರೇ ಕಟ್ಟಿದ್ರು ಅಂತ ಬರುತ್ತೆ ಪುರಾಣಗಳಲ್ಲಿ ಹಿಂದೆನೇ. ಅದನ್ನು ಅನೇಕರು ಮತ್ತೆ ಮತ್ತೆ ಜೀರ್ಣೋದ್ಧಾರ ಯುಗಗಳಲ್ಲಿ ಮಾಡ್ಕೊಂಡು ಬಂದರು. ನಂತರದಲ್ಲಿ ಯಾವಾಗ ನಮ್ಮ ದೇಶದ ಮೇಲೆ ಇಸ್ಲಾಮಿನ ಆಕ್ರಮಣ ಆಯಿತು, ಆ ಸಂದರ್ಭದಲ್ಲಿ ನಾವು ಎಲ್ಲಿ ಬೇಕಾದರೂ ಅವರು ಪ್ರಾರ್ಥನೆ ಮಾಡ್ಬೋದಾಗಿತ್ತು. ಆದರೆ ನಿಮ್ಮ 7 ಮೋಕ್ಷದಾಯಕ ನಗರಗಳಿದೆಯಲ್ಲ, ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ, ಈ ಮೋಕ್ಷದಾಯಕ ನಗರಗಳ ಮೇಲೇ ಕಣ್ಣಿಟ್ರು. ಏಕೆಂದರೆ ಅದವ್ರ ಶ್ರದ್ಧೆಯ, ನಮ್ಮೆಲ್ಲರ ಹಿಂದೂಗಳ, ಭಾರತೀಯರ ಶ್ರದ್ಧೆಯ ಸಂಕೇತ. ಆ ಶ್ರದ್ಧೆಯನ್ನು ಒಡಿಬೇಕು, ಅಲ್ಲಿಗೆ ಅವರು ತೀರ್ಥ ಕ್ಷೇತ್ರಕ್ಕೆ ಯಾತ್ರೆ ಮಾಡುವುದನ್ನು ತಡಿಬೇಕು ಅನ್ನುವುದನ್ನು ತುಂಬ ಕ್ರಮಬದ್ಧವಾಗಿ ಮತ್ತೆ ಮತ್ತೆ ಅವರು ಅದನ್ನು ಮಾಡಿದರು. ಆ ದೇವಾಲಯವನ್ನು ಒಡೆಯುವಂಥ ಸಂದರ್ಭ ಬಂದಾಗ ಅಂದರೆ ಮೌಲ್ಯ ಅನ್ನೋದು ಹೇಗಿರುತ್ತೆ ಅನ್ನೋದಕ್ಕೆ ನಿಮಗೆ ಹೇಳ್ತಾ ಇರೋವಂಥದ್ದು, ಅಲ್ಲಿರುವಂಥ ಜನ ಅಷ್ಟು ಸುಲಭವಾಗಿ ಇದನ್ನು ಬಿಟ್ಕೊಡ್ಲಿಲ್ಲ. ಈ ಹೋರಾಟದಲ್ಲಿ ಅವರು ಅಷ್ಟು ಸುಲಭವಾಗಿ ಇದನ್ನು ಬಿಟ್ಕೊಡ್ಲಿಲ್ಲ. ಅನೇಕ ದಿನಗಳು, 7-8 ದಿನಗಳವರೆಗೆ ಅಯೋಧ್ಯೆಯ ಜನ ಇದಕ್ಕೋಸ್ಕರ ಹೋರಾಟ ಮಾಡಿದರು. ಸಾವಿರಾರು ಸಂಖ್ಯೆಯಲ್ಲಿ ಜನ ಅವರ ಪ್ರಾಣವನ್ನು ಕೊಟ್ಟರು. ಅಲ್ಲಿ ಬರುತ್ತಲ್ಲ, ನಾನು ನಿನಗೋಸ್ಕರ ನನ್ನ ಪ್ರಾಣವನ್ನೇ ಕೊಡ್ತೀನಿ ಅಂತ ಗಜಾನನ ಶರ್ಮರು ಬರೆದಿರೋ ಹಾಡಿನಲ್ಲಿ ಇದೆಯಲ್ಲ, ಅದನ್ನು ಜನ ನಿಜಕ್ಕೂ ಕೊಟ್ಟರು. ಜಟಾಯುವಿನಂತೆ, ಹನುಮಂತನಂತೆ ಅವ್ರು ನಡ್ಕೊಂಡ್ರು. ಮತ್ತು ಅದರ ಆಚೆಗೆ ಅವ್ರು ಯಾರನ್ನೂ ಹೋರಾಟ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲೇ ಅಷ್ಟೇ, ಅಯೋಧ್ಯೆ ನಮಗೆ ಬೇಕು ಅಂಥೇಳಿ ಅಯೋಧ್ಯೆಗೋಸ್ಕರವೇ ಅವರು ಮಾಡಿದರು. ಯಾವಾಗ ಅದನ್ನು ದಾಟಿ ಮೂಲ ವಿಗ್ರಹವನ್ನೆಲ್ಲ ನಷ್ಟಪಡಿಸಿ ನಾಶ ಮಾಡಿ, ಅದು ಗೊತ್ತಿಲ್ಲ ಎಲ್ಲಿ ಹೋಯ್ತು ಅಂತ. ನನ್ನ ಇಷ್ಟು ಅಧ್ಯಯನದಲ್ಲಿ ಮೂಲ ಅಲ್ಲಿದ್ದಂಥ ವಿಗ್ರಹ 1528ರಲ್ಲಿ ಪೂಜೆ ಆಗ್ತಿದ್ದಂಥ ವಿಗ್ರಹ ಎಲ್ಲಿ ಹೋಯ್ತು ಗೊತ್ತಿಲ್ಲ. ಆದರೆ ಅದರ ಕಂಬಗಳು ಮಗದೊಂದು ಇದನ್ನೇ ಬಳಸ್ಕೊಂಡು ಅಲ್ಲಿ ಮಸೀದಿಯನ್ನು ಕಟ್ಟಿದರು. ಇದು ಧಾರ್ಷ್ಟ್ಯ ಇದು ಸೊಕ್ಕಿದು. ಮತ್ತೆ ಮತ್ತೆ ಹಿಂದೂಗಳು ಬಿಡಲಿಲ್ಲ. ಹೇಗೆ ಹಿಂಡನಗಲಿ ಹಿಡಿವರೆದ ಕುಂಜರ ತನ್ನ ವಿಂಧ್ಯವ ನೆನೆವಂತೆ ಅಂತ ಅಕ್ಕಮಹಾದೇವಿ ಹೇಳ್ತಾಳೆ, ಪಂಜರಕ್ಕೆ ಬಂದಗಿಳಿ ತನ್ನ ಬಂಧುವ ನೆನೆವಂತೆ ನೆನೆವೆನಯ್ಯ ಅಂತ ಅವಳು ಹೇಳುವಾಗ ಮತ್ತೆ ಮತ್ತೆ ಜನ ರಾಮನನ್ನು ನೆನೆದು, ರಾಮನ ಪೂಜೆಯನ್ನು ನೆನೆದು, ರಾಮೋತ್ಸವ ಆದಾಗ, ರಾಮನವಮಿ ಆದಾಗ ಮತ್ತೆ ಮತ್ತೆ ಹೋದರು ಅಲ್ಲಿಗೆ. 100 ಅಲ್ಲ, 200 ಅಲ್ಲ, 300 ಅಲ್ಲ, 400 ಅಲ್ಲ, 500 ವರ್ಷ ಹೋದರು.
ಇದು ನಮ್ಮ ಭಾರತೀಯ ಹಿಂದೂ ಸಂಸ್ಕೃತಿಯ ರೆಸಿಲಿಯನ್ಸ್. ನಾವು ಒಂದು ಹಿಡಿದ್ರೆ ಅದನ್ನು ನಾವು ಮಾಡಿಯೇ ಮಾಡ್ತೀವಿ ಅನ್ನುವುದು. ಹಾಗಂತ ಬೇರೆ ಕಡೆ ಎಲ್ಲ ಏನು ಉಪದ್ರವ ಮಾಡೋದು ಅವೆಲ್ಲ ಏನಿಲ್ಲ. ಈ ಜಾಗ, ಈ ಸ್ಥಳ ನಮ್ಮದು, ಇದು ನಮ್ಮ ನಂಬಿಕೆ ಅಂತ ತುಂಬ ನಡೀತು. ಇಲ್ಲಿರೋ ಸಭಿಕರಲ್ಲಿ ಕೆಲವರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. 76 ಹೋರಾಟ ನಡೀತು ಅದಕ್ಕೋಸ್ಕರ. 76 ಸತಿ ಹಿಂದೂಗಳು ಪ್ರಾಣತ್ಯಾಗ ಮಾಡಿದ್ರು. ಒಂದು ಸರ್ತಿ ಅಂತಲೂ ಯಾವುದೋ ಬೇರೆ ರಜಪೂತರ ಒಬ್ಬ ರಾಜ ತೀರ್ಥಯಾತ್ರೆಗೆ ಅಂತ ಬಂದಿದ್ದವನಿಗೆ ಇಲ್ಲಿ ಯುದ್ಧ ನಡೀತಿದೆ ಅಂತ ಗೊತ್ತು, ತಕ್ಷಣ ತಾನು ಯುದ್ಧಕ್ಕೆ ಸೇರಿಕೊಂಡು ತನ್ನ ಸೈನಿಕರನ್ನೆಲ್ಲ ಕರ್ಕೊಂಡು ಬಂದು ಅವನು ಆಹುತಿಯಾದ. ಅಲ್ಲಿಯ ಒಬ್ಬಳು ರಾಜಕುಮಾರಿ 13,000 ಜನ ಸ್ತ್ರೀಯರ ಒಂದು ಸೈನ್ಯವನ್ನು ಕಟ್ಟಿ 2 ಜನ ಆಹುತಿಯಾದರು. 13,000 ಜನ ಸ್ತ್ರೀಯರು. ಆದರೆ ಇದು ಬರೀ ಅವಾಗಲೇ ಹೇಳಿದಂತೆ ಬರೀ ಶಕ್ತಿಯ ಪ್ರದರ್ಶನ ಆಗಿರಲಿಲ್ಲ, ಭಕ್ತಿಯ ಪ್ರದರ್ಶನವಾಗಿತ್ತು. ಪ್ರತಿದಿನ ರಾಮಭಜನೆ ಮಾಡೋದು, ಆ ಸುತ್ತ ಇದ್ದಂಥ ಚಬೂತರ್ ಅಂತಾರೆ, ಅದು ಸುತ್ತ ಇದ್ದಂಥ ಒಂದು ಪೌಳಿ ಅಂತೀವಲ್ಲ, ಪ್ರಾಂಗಣ, ಆ ಪ್ರಾಂಗಣ ಎಲ್ಲ ಇವ್ರು ಹೋಗೋ ಹಿಂದೂಗಳು ಹೋಗೋದಕ್ಕೆ ಅವಕಾಶ ಇತ್ತು. ಅಲ್ಲಿ ಹೋಗಿ ಇವರು ನಮಸ್ಕಾರ ಮಾಡೋದು, ಅದು ಪ್ರದಕ್ಷಿಣೆ ಬರ್ತಾರಲ್ಲ ಆ ರೀತಿ. ಒಳಕ್ಕೆ ಹೋಗೋಕ್ಕಾಗಲ್ಲ, ಹೊರಗಡೆನಲ್ಲೇ ಅವರು ಸುತ್ತಾ ಇದ್ದರು ಆ್ಯಕ್ಚುಲಿ. ಒಂದು ಸಮಾಜ ತನ್ನ ದೇವಾಲಯಕ್ಕೋಸ್ಕರ, ತನ್ನ ದೇವರಿಗೋಸ್ಕರ 500 ವರ್ಷಗಳು ಪ್ರದಕ್ಷಿಣೆ ಮಾಡಿದ ಕಥೆ. 3 ಪ್ರದಕ್ಷಿಣೆ ಬಂದರೆ ಸುಸ್ತಾಗತ್ತೆ. ಕೆಲವರು 21 ಪ್ರದಕ್ಷಿಣೆ ಮಾಡಿ ಸುಮ್ಮನಾಗ್ತಾರೆ, ಅಥವಾ ಕೆಲವರು ಹೆಜ್ಜೆ ನಮಸ್ಕಾರ ಮಾಡ್ತಾರೆ, ಕೆಲವರು ದಂಡ ನಮಸ್ಕಾರ ಮಾಡ್ತಾರೆ. 500 ವರ್ಷ ಮತ್ತೆ 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 ಜನ ಹೋಗಿದ್ದಾರೆ. ಗೊತ್ತು ಅಲ್ಲಿ ಹೋದರೆ ಪ್ರಾಣ ಹೋಗುತ್ತೆ ಅಂತ ಹೋಗಿದ್ದಾರೆ. ಬರೀ ಸಾಮಾನ್ಯ ಹಿಂದೂಗಳು ಅಂತಲ್ಲ, ಸಿಖ್ಖರ ಸ್ಥಾಪಕ ಗುರುಗಳಾದಂಥ ಗುರುನಾನಕರು ಅಲ್ಲಿ ಹೋದರು, ಆ ದೇವಾಲಯದ ದರ್ಶನ ಮಾಡಿದರು. ಅವರಿಗೆ ಅಂದರೆ ಅದು ಯಾವ ಸ್ಥಿತಿಯಲ್ಲಿತ್ತೋ ಆ ಸ್ಥಿತಿಯಲ್ಲಿ ದರ್ಶನ ಮಾಡಿದರು. ಅವರಿಗೆ ಆಧ್ಯಾತ್ಮಿಕವಾದ ಅತ್ಯುನ್ನತವಾದ ಜ್ಞಾನ ಸಿಕ್ಕಿದ್ದು ಅಯೋಧ್ಯೆಯಲ್ಲಿ ಗುರುನಾನಕರಿಗೆ. ಹಾಗಾಗಿ ಇವತ್ತು ಅಲ್ಲಿ ರಾಮ ಜನ್ಮಭೂಮಿಯ ಪ್ರಾಣ ಪ್ರತಿಷ್ಠಾಪನೆ ಆಗುವಾಗ ನಿನ್ನೆ ಮೊನ್ನೆಯಿಂದ ಹಿಡಿದು ಇನ್ನೊಂದು 3 ತಿಂಗಳ ಕಾಲ ಸಿಖ್ರಲ್ಲಿ ಇರುವಂಥ ಒಂದು ಪಂಥ, ನಾಮಧಾರಿ ಪಂಥದವರು ಎಲ್ಲರಿಗೂ ಕೂಡ ಲಂಗರ್ ವ್ಯವಸ್ಥೆ ಮಾಡಿದ್ದಾರೆ. ಲಂಗರ್ ಅಂದರೆ ದಾಸೋಹ, ಅಥವಾ ಅವರಿಗೆ ಒಂದು ಪ್ರಸಾದವನ್ನು ಕೊಡುವಂಥದ್ದು, ಪೂಜೆಯ ನಂತರದ ಪ್ರಸಾದವನ್ನು ಕೊಡುವಂಥದ್ದನ್ನು ಸಿಖ್ಖರು ಮಾಡ್ತಿದ್ದಾರೆ. ಈ ರಾಮ ಎಲ್ಲರ ರಾಮ ಅನ್ನೋದಕ್ಕೆ ಈ ಉದಾಹರಣೆಯನ್ನು ನಾನು ಕೊಟ್ಟೆ. ಮುಂದೆ ಬಂದಂಥ ಗುರು ತೇಗ್ ಬಹದ್ದೂರ್, ಸಿಖ್ಖರ 9ನೇ ಗುರುಗಳು, ಅವರು ಕೂಡ ರಾಮನ ಸೇವೆಯನ್ನು ಮಾಡಿದರು. ಅಲ್ಲಿಗೆ ಅವರು ವಿಸಿಟ್ ಮಾಡಿದರು, ಅಲ್ಲಿಗೆ ಅವರು ತೀರ್ಥ ಯಾತ್ರೆಗೆ ಗುರು ತೇಗ್ ಬಹದ್ದೂರ್ ಹೋದ್ಮೇಲೆ ವಾಪಸ್ ಅವರು ದೆಹಲಿಯಲ್ಲಿದ್ದಾಗ ಕಾಶ್ಮೀರದ ಪಂಡಿತರು ಬಂದು ಅವರನ್ನು, ನಮಗೆ ಔರಂಗಜೇಬ್ನಿಂದ ಉಪಟಳ ಆಗ್ತಾ ಇದೆ, ನಮ್ಮನ್ನು ಕಾಪಾಡಿ ಅಂದರು. ಔರಂಗಜೇಬನ ಹತ್ರ ಇವ್ರು ಹೋಗಿ ಮಾತಾಡಿದ್ರು ಗುರು ತೇಗ್ ಬಹದ್ದೂರ್. ಅವನು ಹೇಳ್ದ, ಆಯಿತು ಕಾಶ್ಮೀರಿ ಪಂಡಿತರನ್ನು ಬಿಡ್ತೀನಿ. ಯೋಚನೆ ಮಾಡಿ, ಗುರು ತೇಗ್ ಬಹದ್ದೂರ್ ಕಾಶ್ಮೀರಿಗಳಲ್ಲ, ಕಾಶ್ಮೀರಿಗಳು ಸಿಖ್ಖರಲ್ಲ, ಆದರೆ ಇಬ್ಬರ ಸಂಸ್ಕೃತಿ ಒಂದೇ, ಅದು ಈ ಹಿಂದೂ ಸಂಸ್ಕೃತಿ. ಇದೇ ಸೇಮ್ ಓಂಕಾರದ ಸಂಸ್ಕೃತಿ. ಇದು ಹಿಂದೂ ಸಂಸ್ಕೃತಿ ಅಂದರೆ ಓಂಕಾರದ ಸಂಸ್ಕೃತಿ. ಅವರು ಅವ್ರ ಹತ್ರ, ಔರಂಗಜೇಬ್ನ ಹತ್ರ ಹೋದಾಗ ಅವನು ಕೇಳ್ದ, ಹೌದು ಆಯಿತು ಅವ್ರನ್ನ ಬಿಟ್ಬಿಡ್ತೀನಿ, ನೀನು ಮುಸಲ್ಮಾನಾಗ್ತೀಯ ಅಂತ ಕೇಳ್ದ. ಅವ್ರು ಆಗಲ್ಲ ಅಂತ ಹೇಳಿದ್ರು. ನಾನು ಪಂಥದಿಂದ ಸಿಕ್ಕು, ಧರ್ಮದಿಂದ ಹಿಂದೂ ಅಂತ ಪ್ರಸಿದ್ಧವಾದ ಮಾತನ್ನು ಗುರು ತೇಗ್ ಬಹದ್ದೂರ್ ಹೇಳಿದ್ರು. ಅವ್ರನ್ನ ಕತ್ತರಿಸಲಾಯಿತು. ಅವ್ರನ್ನ ಕಡಿದಂಥ ಜಾಗನೇ ದೆಹಲಿಯ ಚಾಂದಿನಿ ಚೌಕ್, ಹಳೆ ಓಲ್ಡ್ ಡೆಲ್ಲಿನಲ್ಲಿರುವಂಥ ಚಾಂದಿನಿ ಚೌಕ್. ಮತ್ತೆ ಸಿಖ್ಖರ 10ನೆಯ ಗುರು, ಅವರ ಕೊನೆಯ ಗುರು ಗುರುಗೋವಿಂದ ಸಿಂಹ, ಅವರ ಹೆಸರಲ್ಲೇ ವಿಷ್ಣುವಿನ ಹೆಸರಿದೆ, ಗುರುಗೋವಿಂದ ಸಿಂಹರು ಮತ್ತೆ ಅಯೋಧ್ಯೆಗೆ ಹೋದರು. ಯಾಕೆ ಇವರೆಲ್ಲ ಹೋದರು ಅಂದರೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಆ ಜಾಗಕ್ಕೆ ಹೋಗ್ತಾ ಇದ್ದರೆ ಜನಗಳ ಮನಸ್ಸಿನಲ್ಲಿ, ಜನಮಾನಸದಲ್ಲಿ ಆ ನೆನಪಿರುತ್ತೆ. ಅಯೋಧ್ಯೆಯಲ್ಲಿ ಅಕ್ಬರನ ಕಾಲದಲ್ಲಿ ಏನಾಯಿತು ಅನ್ನೋದನ್ನು ತುಳಸಿದಾಸರು ಅವರ ರಾಮಚರಿತ ಮಾನಸ ಅಲ್ಲ, ಬೇರೆ ಕೃತಿಗಳಲ್ಲಿ ಅವರು ಬರೀತಾರೆ. ಅಂದರೆ ನಮ್ಮ ಸಮಾಜ ಆ ನೆನಪನ್ನು ಮಾಸಲು ಬಿಡಲಿಲ್ಲ. ಭಾಳ ಇಂಪಾರ್ಟೆಂಟಾಗಿ ನಿಮ್ಗೆ ಹೇಳಬೇಕಾದ್ದೇನು ಅಂದರೆ, ಅದರ ನೆನಪು ಆರಿ ಹೋಗಬಾರದು. ನೆನಪು ಒಮ್ಮೆ ಹೋಯಿತು ಅಂದರೆ ಸಂಬಂಧ ಹೊಟ್ಟೋಗುತ್ತೆ, ಯಾವ ನಂಟು ಇರೋದಿಲ್ಲ, ಯಾವ ಪ್ರೀತಿಯೂ ಇರೋದಿಲ್ಲ, ಯಾರೋ ಅವರು ಹಳಬರು ಅಂತಾಗುತ್ತೆ. ಅದಾಗದಂತೆ ಮತ್ತೆ 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 ಎಲ್ಲ ಕಡೆಗಳಲ್ಲಿ ರಾಮನ ನೆನಪನ್ನು 500 ವರ್ಷಗಳ ಕಾಲ ನಮ್ಮಲ್ಲಿ ಜನ ಮಾಡ್ಕೊಂಡು ಬಂದರು. ಇದೆಲ್ಲ ಆದ ಮೇಲೆ ಸ್ವಾತಂತ್ರ್ಯಕ್ಕಿಂತ ಸ್ವಲ್ಪ ಮುಂಚೆ 35-36ನೇ ಇಸ್ವಿಯಲ್ಲಿ ಇದಕ್ಕೋಸ್ಕರ ಬಹಳ ದೊಡ್ಡ ಹೋರಾಟ ಮತ್ತೊಮ್ಮೆ ನಡೀತು. ಅಲ್ಲೇ ನಡೀತು, ಅಯೋಧ್ಯೆಯಲ್ಲಿ ನಡೀತು, 20ನೇ ಶತಮಾನದಲ್ಲಿ ನಡೀತು. ಇಷ್ಟು ಹೋರಾಟದ ನಂತರದಲ್ಲಿ ಸಂತ ಮಹಂತರು 83-84ನೇ ಇಸ್ವಿನಲ್ಲಿ ಅವರು ಸರಿಯೂ ನದಿಯಲ್ಲಿ ನಿಂತು
ಸರಿಯೂ ನದಿಯಲ್ಲಿ 10,000 ಜನ ರಾಮಭಕ್ತರು ನಿಂತು ನಾವು ಮಂದಿರವನ್ನು ವಿಮೋಚನೆ ಮಾಡ್ತೀವಿ ಅಂತ ಭಕ್ತರು ಮಾಡಿದ್ದಿದ್ದು. ಮುಂದೆ ಇದಕ್ಕೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಮತ್ತೊಂದು ಮಗದೊಂದೆಲ್ಲ ಸೇರ್ಕೊಂಡಿರ್ಬೋದು. ನಾನಿದನ್ನು ಹೇಗೆ ನೋಡ್ತೀನಿ ಅಂದರೆ ಇದೊಂದು ಜನಾಂದೋಲನ. ಈ ದೇಶದ ಜನತಾ ಜನಾರ್ದನ ಸಾಮಾನ್ಯ ಜನಗಳು ಮಾಡಿದಂಥ 500 ವರ್ಷಗಳ 76 ಹೋರಾಟಗಳು. ಪೀಪಲ್ಸ್ ಮೂಮೆಂಟ್ ಅಂತೀವಲ್ಲ, ಜನಗಳಿಗೆ ಬೇಕಾಗಿತ್ತು ಅಷ್ಟೇ. ಅವಾಗ ಯಾರೂ ಇರಲಿಲ್ಲ. ಇವಾಗ ಯಾವ್ಯಾವ ಹೆಸರುಗಳನ್ನು ನಾವು ಹೇಳ್ತೀವಿ, ಯಾರೂ ಇರಲಿಲ್ಲ. ಅಂದರೆ ಅವ್ರ ಹೆಸರು ಹೇಳಬಾರ್ದು ನಾನು ಹೇಳ್ತೀನಿ, ನಾನು ಹೇಳ್ತೀನಿ ಅದನ್ನು. ಆದರೆ ಇದು ರಾಜಕೀಯ ಪ್ರೇರಿತವಾದ ಹೋರಾಟ ಆಗಿರಲಿಲ್ಲ, ಇದು ಭಕ್ತಿ ಪ್ರೇರಿತವಾದ ಆಧ್ಯಾತ್ಮಿಕ ಪ್ರೇರಿತವಾದ ಹೋರಾಟ ಆಗಿತ್ತು. ಇಲ್ಲಿರುವ ರಾಮ ಅಲ್ಲೂ ಇರಲಿ ಅಂತ, ಹೃದಯದಲ್ಲಿ ಇರುವ ರಾಮ ದೇವಾಲಯದಲ್ಲೂ ಯಾಕಿರಬಾರ್ದು ಅನ್ನುವಂತೆ ಅಂತರಂಗದಿಂದ ಬಹಿರಂಗದ ಕಡೆಗೆ ಹೊರಟಂಥ ಹೋರಾಟ ಇದು. ಇದು ಹೊರಗಿನಿಂದ ಒಳಕ್ಕೆ ಬಂದಂಥ ಹೋರಾಟ ಅಲ್ಲ. ಇಲ್ಲಿರುವವನು ಅಲ್ಲೂ ಕಾಣಿಸ್ಲಿ ಅನ್ನುವ ರೀತಿಯಲ್ಲಿ ಈ ಹೋರಾಟವನ್ನು ಮಾಡಿದರು. ಆ ಸಂತರು ಎಲ್ಲ ಮತ್ತು ಸಾಮಾನ್ಯ ಜನ ತಮ್ಮ ಬೊಗಸೆಗಳಲ್ಲಿ ಸರಿಯೂ ನದಿಯ ಜಲವನ್ನು ಇಟ್ಕೊಂಡು ಅವರು ಅಲ್ಲೇ ನಾವು ರಾಮ ದೇವಾಲಯವನ್ನು ಕಟ್ತೀವಿ ಅಂತ ಅವರು ಪ್ರತಿಜ್ಞೆ ಮಾಡಿದರು. ಈ ಸಂಕಲ್ಪ ಇದೆಯಲ್ಲ, ಸಾಮಾನ್ಯ ಜನಗಳಾಗಲಿ ಸಾತ್ವಿಕರಾಗಲಿ ಮಾಡುವ ಸಂಕಲ್ಪಕ್ಕೆ ತುಂಬ ದೊಡ್ಡ ಶಕ್ತಿ ಇದೆ. ಅವ್ರ ಕೈಯಲ್ಲಿ ಏನೂ ಇಲ್ಲದೆ ಇರ್ಬೋದು, ಯಾವುದೇ ಅಧಿಕಾರ ಇಲ್ಲದೆ ಇರ್ಬೋದು, ಏನೂ ಇಲ್ಲದೆ ಇರ್ಬೋದು, ಆದರೆ ಅವರ ಹೃದಯದಲ್ಲ ಭಕ್ತಿ ಇದೆಯಲ್ಲ, ಅದೇ ಅವರನ್ನು ಅವತ್ತಿಂದ ಇವತ್ತಿನ ತನಕ ಕರ್ಕೊಂಬಂದಿರೋದು. ಸೊ ರಾಮ ಮಂದಿರದ ನಿರ್ಮಾಣ ಅಂತ ಹೇಳಿದರೆ ಇವತ್ತಾಗ್ತಾ ಇರೋವಂಥದ್ದು ಇದೊಂದು ಭಕ್ತಿ ಆಂದೋಲನ. ಪುರಂದರದಾಸರು ಮಾಡಿದ್ರು, ಕನಕದಾಸರು ಮಾಡಿದ್ರು, ಅಥವಾ ಕಬೀರ್ ಮಾಡಿದ್ರು, ಬಸವಣ್ಣವ್ರು ಮಾಡಿದ್ರು. ಇದು ಮಾತ್ರ ಭಕ್ತಿ ಆಂದೋಲನ ಅಲ್ಲ. ಈ 500 ವರ್ಷಗಳ ಹೋರಾಟ ಇದೆಯಲ್ಲ, ಇದೊಂದು ಭಕ್ತಿ ಆಂದೋಲನ. ಭಕ್ತಿ ಆಂದೋಲನದ ಚರಿತ್ರೆಯಲ್ಲಿ ಸೇರಿಸಬೇಕಾದಂಥ ಚಾರಿತ್ರಾರ್ಹ ಆಂದೋಲನ ಮತ್ತು ಆದಷ್ಟು ಅಹಿಂಸೆ ಅಥವಾ ಆದಷ್ಟು ಹಿಂಸೆಯನ್ನು ಮಾಡದೇ ಇರುವಂಥ ಆಂದೋಲನ. ಹೋರಾಟದಲ್ಲಿ ಅವರು ಆಹುತಿ ಆಗ್ತಾ ಹೋದರು, ಮತ್ತೆ ಆಹುತಿ ಆಗ್ತಾ ಹೋದರು. ಎಷ್ಟು ಸರ್ತಿ ಆದರು. ನಾನು 92ನೇ ಇಸ್ವಿನಲ್ಲಿ ನವೆಂಬರ್ ತಿಂಗಳಲ್ಲಿ ಅಯೋಧ್ಯೆಗೆ ಹೋಗಿದ್ದೆ. ನಾನಿನ್ನೂ ಅವಾಗ ಡಿಗ್ರಿ ಓದ್ತಾ ಇದ್ದೆ. ಅಲ್ಲೊಂದು ಕಾನ್ಫರೆನ್ಸ್ ಇತ್ತು ಕಾನ್ಪುರದಲ್ಲಿ, ಅದನ್ನು ಮುಗಿಸ್ಕೊಂಡು ನಾನು ಅಲ್ಲಿಗೆ ಹೋಗಿದ್ದೆ. ನಮ್ಮನ್ನು ಒಂದು ಮೆಟಡೋರಲ್ಲಿ ಕರ್ಕೊಂಡೋಗಿದ್ರು. ಆವಾಗ ಅಲ್ಲಿ ಅಶೋಕ್ ಸಿಂಘಲ್ ಅವರ ಭಾಷಣ ಕೇಳಿದೆ. ಆ ದೇವಾಲಯದ ಒಳಗಡೆ ಪ್ರವೇಶ ಇತ್ತು. ಅಂದರೆ ಯಾವುದನ್ನ ಬಾಬ್ರಿ ಮಸ್ಜಿದ್ ಅಂತ 3 ಗುಮ್ಮಟ ಇತ್ತು, ಅದರ ಒಳಗಡೆ ದೇವಾಲಯ ಇತ್ತು. ಆಗಲೂ ಕೂಡ ಅಲ್ಲಿ ಒಂದು ಪುಟ್ಟ ವಿಗ್ರಹ ಇತ್ತು. ಇವಾಗ ಅದೇ ಈ ರಾಮಲಲ್ಲಾನ ವಿಗ್ರಹ ಅದೇ ಅಂದರೆ ಮೂಲ ನಾನು ಹೇಳ್ತಿರೋದು. ಅದನ್ನು ನೋಡ್ಲಿಕ್ಕೆ ನಮ್ಗೆ ಅವಕಾಶ ಇತ್ತು. ಅದರೊಳಗಡೆ ಎಲ್ಲ ನಾವು ಹೋಗಿ ಬಂದಿದ್ವಿ ವಿದ್ಯಾರ್ಥಿಗಳಾಗಿ. ನೀವು ಆ ಗೋಡೆಗಳು ಕಂಬಗಳನ್ನೆಲ್ಲ ಮುಟ್ಟಿದ್ರೆ ನಾನೇ ಕಣ್ಣಾರೆ ನೋಡಿದ್ವಿ. ಲಕ್ಷ್ಮಿಯ ಚಿತ್ರ ಇದೆ, ಕಮಲದ ಹೂವಿನ ಚಿತ್ರ ಇದೆ, ಆನೆಯ ಚಿತ್ರ ನಾನು ನೋಡಿರೋದು, ಕಣ್ಣಾರೆ ನೋಡಿರೋದು ಇದು. ಅದೆಲ್ಲ ಆಮೇಲೆ ಕಟ್ಟಡ ಧ್ವಂಸ ಆದಾಗ ಅದು ಒಂದಷ್ಟು ಹುಡಿ ಆಗಿರ್ಬೋದು, ಕೆಲವೆಲ್ಲ ಎತ್ತಿಟ್ಟಿರ್ಬೋದು. ಅದೇನು ಅದಕ್ಕೊಂದು ಮ್ಯೂಸಿಯಂ ಮಾಡಿದ್ದಾರೆ ಇವಾಗ. ಅಂದರೆ ಇದ್ದಂಥ ದೇವಾಲಯವನ್ನು ಒಡೆದು ಅದರ ಮೇಲೆ ಕಟ್ಟಿಸಿದ್ರು. ಮತ್ತು ನೋಡಿ, ನಾವು ನಿಮ್ಮ ದೇವಾಲಯ ಒಡೆದಿದ್ದೀವಿ ಅಂತ ನಿಮಗೆ ಆ ಗಾಯದ ನೆನಪಾಗಬೇಕು ಅಂತ ಅದನ್ನು ಪೂರ್ತಿ ಗಿಲಾವ್ ಅಂತೀವಿ ನಾವು, ಪೂರ್ತಿ ಸಿಮೆಂಟ್ ಹೊಡೆದಿರಲಿಲ್ಲ, ಅಥವಾ ಏನು ಆ ಕಾಲದಲ್ಲಿ ಏನಿತ್ತೋ ಅದನ್ನು ಹಾಕ್ತೆ ಹಾಗೆ ಕಾಣುವಂತೆ ಇಟ್ಟಿದ್ರು. ಅದೇ ಇದನ್ನು ಒಂದು ರೀತಿ ಪ್ರಚೋದನೆ ಕೊಡುವ ರೀತಿಯಲ್ಲಿತ್ತು. ಅದನ್ನೆಲ್ಲ ನಾವು ನೋಡಿಕೊಂಡೆಲ್ಲ ಬರುವಾಗ ಆ ಸೆಕ್ಯೂರಿಟಿ ಗಾರ್ಡ್ಗಳಿರ್ತಾರಲ್ಲ, ಮಿಲ್ಟ್ರಿಯವರು, ಅದು ಮಿಲ್ಟ್ರಿ ಕಂಟ್ರೋಲಿತ್ತು. ಅವರು ಒಬ್ಬೊಬ್ಬರದ್ದು ಕೈ ಹಿಡಿದು ಜೈ ಶ್ರೀರಾಮ್ ಅಂತ ಹೇಳಿಬಿಟ್ಟು ಏನಾದರೂ ಮಾಡಿ ಇದಕ್ಕೊಂದು ಅಂತ್ಯ ಕಾಣಿಸಿ ಅಂತ ಮಿಲಿಟ್ರಿಯವರು, ಪೊಲೀಸ್ನವ್ರು ಹೇಳ್ತಾಯಿದ್ರು. ನಮ್ಗೆ ಹೇಳಿದ ನೆನಪಿದೆ. ಅಂದರೆ ಅವರಿಗೆ ಇದನ್ನು ಕಾಯುವ ತಪ್ಪಿಸ್ಕೋಬೇಕು ಅಂತಲ್ಲ, ದೇವರನ್ನು ಹೀಗೆ ನಾವು ಇಡೋದಾ, ಹೀಗೆ ಕದ್ದು ಮುಚ್ಚಿ ಏನೋ ಒಂದು ಪೊಲೀಸ್ ಸರ್ಪಗಾವಲಿನಲ್ಲಿ, ಮಿಲಿಟ್ರಿ ಸರ್ಪಗಾವಲಲ್ಲಿ ಬಂದು ನೋಡೋದಾ, ಯಾವತ್ತು ಇದಕ್ಕೆ ಅಂತ್ಯ ಅನ್ನುವುದು ಸರ್ಕಾರಿ ವ್ಯವಸ್ಥೆಯಲ್ಲಿ ಇದ್ದವ್ರಿಗೂ ಇತ್ತು. ಇದು ಎಲ್ಲರ ಹೃದಯದಲ್ಲೂ ಇತ್ತು. ಆಗ ಅಶೋಕ್ ಸಿಂಘಲ್ ಅವರು ಭಾಷಣ ಕೇಳಿದಾಗ ಅವ್ರು ಹೇಳಿದ್ದು, ವಾಪಸ್ ಬನ್ನಿ ನೀವು, ಡಿಸೆಂಬರ್ 6ಕ್ಕೆ ಬನ್ನಿ ಅಂತ. ನಾನು ಹೊರಟು ನಿಂತಿದ್ದೆ. ಆದರೆ ನಮ್ಮ ಬ್ಯಾಚ್ ಬರೋ ಹೊತ್ತಿಗೆ ನಮ್ಮ ಕೋಟ ಅಂದರೆ ಒಂದೊಂದು ಊರಿಗೆ ಇಷ್ಟಿಷ್ಟು ಜನ ಹೋಗಬೇಕು ಅಂತ ಇತ್ತು ಆವಾಗ ನನಗೆ ಹೋಗೋಕ್ಕಾಗಲಿಲ್ಲ. ಅದಿರಲಿ, ಅದನ್ನು ಹೇಳಕ್ಕೆ ಹೋದರೆ ನನ್ನ ಕಥೆ ಆಗುತ್ತೆ. ವಾಪಸ್ ರಾಮನ ಕಥೆಗೆ ಬಂದರೆ 84, 85ರಲ್ಲಿ ಈ ಕೆಲಸ ಆದಮೇಲೆ ಸಂತರಿದಾರಲ್ಲ ಅವರು ತುಂಬ ಸಿಟ್ಟು ಮಾಡಿಕೊಂಡ್ರು. ನಮ್ಮ ಕಾಲದ ತಪಸ್ವಿಗಳು, ಸಂತರು, ಬೇರೆ ಬೇರೆ ಸಂಪ್ರದಾಯಗಳ ಸಂತರುಗಳು ಅವರು ಏನು ಹೇಳಿದ್ರು ಅಂದರೆ, ಈ ಉಡುಪಿಯಲ್ಲಿ ಹೇಳಲೇಬೇಕಾದ್ದು ಪೇಜಾವರ ಸ್ವಾಮಿಗಳು ಇದ್ದರು, ಹಿಂದಿನ ದೊಡ್ಡ ಹಿರಿಯ ಸ್ವಾಮಿಗಳು. ಅವರು ಇದರಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದರು. ಇದು ಚಾರಿತ್ರಿಕವಾಗಿ ಕೂಡ ಮುಂದೆ ಯಾರ್ಯಾದರೂ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆ ಬರೆದರೆ, ಭಾರತದ ಸಾಂಸ್ಕೃತಿಕ ಚರಿತ್ರೆ ಬರೆದರೆ, ದ ರೋಲ್ ಆಫ್ ಪೇಜಾವರ ಸ್ವಾಮಿಗಳು ವಾಸ್ ವೆರಿ ಹೈ, ದ ರೋಲ್ ಆಫ್ ಬೇಲಿಮಠ ಸ್ವಾಮಿಗಳು ವಾಸ್ ವೆರಿ ಹೈ. ನಿಂತರು ಅವಾಗ. ಎಲ್ಲ ಸ್ವಾಮಿಗಳು ನಿಲ್ಲಿಲ್ಲ, ನನ್ನ ವಿಷಯಕ್ಕೆ ಹೋಗಲ್ಲ ಈಗ, ಎಲ್ಲ ಸ್ವಾಮಿಗೆಲ್ಲ ಗೊತ್ತಿರುತ್ತೆ, ಎಲ್ಲ ಸ್ವಾಮಿಗಳು ನಿಲ್ಲಿಲ್ಲ.
ದೇವರ ವಿಷಯಕ್ಕೆ ನಿಲ್ಲಿಲ್ಲ, ದೇವಾಲಯದ ವಿಷಯಕ್ಕೆ ನಿಲ್ಲಿಲ್ಲ. ಅಂದರೆ ಧರ್ಮದಲ್ಲಿ ರಾಜಕೀಯ ಎಷ್ಟು ಬಂದಿತ್ತು. ಆ್ಯಕ್ಚುಲಿ ರಾಜಕೀಯದಲ್ಲಿ ಧರ್ಮ ಇರಬೇಕಾಗಿತ್ತು, ಇದು ಧರ್ಮದಲ್ಲೇ ರಾಜಕೀಯ ಬಂದಿತ್ತು. ಪತ್ರಕರ್ತರಲ್ಲಿ ಸಂತೋಷ್ ಕುಮಾರ್ ಗುಲ್ವಾಡಿಯವರು ನಿಂತರು, ವಿಕ್ರಮ ಪತ್ರಿಕೆಯ ಬೇಸೂನ ಮಲ್ಲಿರು ನಿಂತರು, ಕನ್ನಡಪ್ರಭದ ಆಗಿನ ಟೀಮ್ ಇತ್ತು ಅವರು ನಿಂತರು. ಏನಿತ್ತು ಅದನ್ನು ವಾಸ್ತವವಾಗಿ ವರದಿ ಮಾಡಿದರು. ಆ ಕಾಲದ 10,000 ಪೇಪರ್ ಕಟ್ಟಿಂಗ್ಸನ್ನು ನೋಡಿ ಮಾತು ಹೇಳ್ತಾ ಇದ್ದೀನಿ. ಹಿಂದಿಯಲ್ಲಿರುವ, ಮರಾಠಿಯಲ್ಲಿರುವ, ಕನ್ನಡದಲ್ಲಿರುವ, ಇಂಗ್ಲೀಷ್ನಲ್ಲಿರುವ ಸಾವಿರಾರು ಪೇಪರ್ ಕಟ್ಟಿಂಗ್ಸ್ನ ನಮ್ಮ ಡಾಕ್ಟರ್ ಉಪೇಂದ್ರ ಶೆಣೆಯವರು ಕತ್ತರಿಸಿಟ್ಟಿದ್ರು ರಾಷ್ಟ್ರೋತ್ಥಾನ ಪರಿಷತ್ನಲ್ಲಿ. ಅದೆಲ್ಲ ಫೈಲ್ ಮಾಡಿದ್ದಾರೆ ಅವರು, ಒಂದೊಂದು ಹಂತಗಳನ್ನು ಅವ್ರು ಫೈಲ್ ಮಾಡಿಟ್ಟಿದ್ರು ಅವರು. ಆಗ ಈ ಹೋರಾಟ ಮುಂದೆ ಹೋದಾಗ ಸಂತರು ಉಡುಪಿಯಲ್ಲಿ ಸಮ್ಮೇಳನವನ್ನು ಒಂದು ಮಾಡಿದ್ರು. ಉಡುಪಿಯಲ್ಲಿ 1985ರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಉಡುಪಿಯಲ್ಲಿ ಒಂದು ದೊಡ್ಡ ಕಾರ್ಯ ಆಯಿತು. ಈಗ ಅನೇಕರಿಗೆ ಅನ್ನಿಸ್ಬೋದು, ಅದೇನು ಕರ್ನಾಟಕದವ್ರಿಗೆ ಲೈಟಿಂಗ್ ಕೊಟ್ಟಿದ್ದಾರೆ, ಅದೇನು ಕರ್ನಾಟಕದವ್ರು ಕೆತ್ತಿರೋ ವಿಗ್ರಹವನ್ನೇ ತಗೊಂಡಿದ್ದಾರೆ. ಕರ್ನಾಟಕ ಆಗಿಂದ ಜೋಡಿಸ್ಕೊಂಡಿದೆ. ಗೆಲ್ಲುವ ಯಾವ ಸಾಧ್ಯತೆಯೂ ಇಲ್ಲದೆ ಇರುವಾಗ ಹೈಕೋರ್ಟ್ ಇರಲಿ, ಜಿಲ್ಲಾ ನ್ಯಾಯಾಲಯ ಕೂಡ ಈ ಕೇಸನ್ನು ತಿರಸ್ಕಾರದಿಂದ ನೋಡುವ ಹಂತದಲ್ಲಿ ಕರ್ನಾಟಕದ ಜನ ನಿಂತರು. ಸತ್ಯ ಯಾವತ್ತೂ ಬೆತ್ತಲೆ, ಸತ್ಯ ಯಾವತ್ತೂ ಒಂಟಿ. ಕರ್ನಾಟಕದ ಜನ ಹನುಮಂತನ ನಾಡಿನ ಜನ, ಹನುಮನುದಿಸಿದ ನಾಡು. ಅವರು ನಿಂತ್ಕೊಂಡ್ರು. 85ನೇ ಇಸ್ವಿನಲ್ಲಿ ಅಕ್ಟೋಬರ್ನಲ್ಲಿ ಉಡುಪಿಯಲ್ಲಿ ನಡೆದಂಥ ಧರ್ಮ ಸಂಸದ್ ನಡೀತು. ಬಹಳ ಇಂಪಾರ್ಟೆಂಟ್ ಇದು. ಉಡುಪಿಯ ಚರಿತ್ರೆ ಯಾರು ಹೇಳಿದ್ರೆ, ದಕ್ಷಿಣ ಕನ್ನಡದ ಇವತ್ತದು ಬೇರೆ ಜಿಲ್ಲೆ, ಹೇಳುವಾಗ ಇದನ್ನು ಹೇಳಬೇಕು. ಇಲ್ಲಿಂದ ಆ ಒಂದು ಶಂಖಧ್ವನಿ ಹೊರಡ್ತು ಉಡುಪಿಯಿಂದ. ಕರ್ನಾಟಕದ ರೋಲ್ ಬಹಳ ದೊಡ್ಡದು. ಪೇಜಾರ್ ಸ್ವಾಮಿಗಳಿದ್ದರು, ಇನ್ನೂ ಬೇರೆ ಬೇರೆ ವಿಶ್ವ ಹಿಂದೂ ಪರಿಷತ್ತಿನ ಆ ಕಾಲದ ಸನ್ಯಾಸಿಗಳಿದ್ದರು, ಸಂತರಿದ್ದರು, ವಿಷ್ಣುಹರಿ ದಾಲ್ಮೀಯ ಇದ್ದರು, ಚಿನ್ಮಯಾನಂದರಿದ್ದರು, ಹೆಗಡೆಯವರಿದ್ದರು, ವೀರೇಂದ್ರ ಹೆಗಡೆಯವರು. ಅವರು ನಿಂತರು. ಧರ್ಮಾಧರ್ಮಗಳ ಸಂಘರ್ಷ ಅಂದರೆ ಇದು ದೇವಾಲಯದ ಪ್ರವಚನದ ವಿಷಯ ಅಲ್ಲ. ಮನೆಯಲ್ಲಿ ಸ್ನಾನ ಮಾಡಿ 5 ನಿಮಿಷ ಪೂಜೆ ಮಾಡುವ, ಹೂವು ಅಥವಾ ತುಳಸಿ ಏರಿಸುವಂಥ ಅಲ್ಲ. ಜೀವನದ ಒಂದು ಅಗ್ನಿ ದಿವ್ಯದಲ್ಲಿ ಧಗಧಗ ಉರಿಯುವಾಗ ಈ ಜೀವನ, ನೀನು ಯಾರ ಪರ ನಿಲ್ತೀಯ ಅಂತ. ರಾಮಾಯಣದಲ್ಲೂ ಹಾಗೆ ಆಗುತ್ತೆ. ರಾಮ ನೆಲದ ಮೇಲೆ ನಿಂತು, ತುಳಸಿದಾಸರು ಬರೀತಾರೆ, ಅವನು ಸರಥನಾಗಿದ್ದ, ಇವನು ವಿರಥನಾಗಿದ್ದ ಅಂತ. ಅವನು ರಥವೇ ಇಲ್ಲದೆ ರಾಮ ಬರಿಗಾಲಲ್ಲಿ ನೆಲದ ಮೇಲೆ ನಿಂತು ಯುದ್ಧ ಮಾಡಿದ. ಅವನು ದೇವತೆಗಳೆಲ್ಲ ಮೇಲ್ಗಡೆ ನೋಡ್ತಾ ಇದ್ರು ಬಾಲ್ಕನಿನಲ್ಲಿ. ನೋಡೋಣ ಯಾರು ಗೆಲ್ತಾರೆ. ಈ ಕಡೆ ಒಂದು ರಾಕ್ಷಸರ ಕಡೆಯಿಂದ ಒಂದು ಬಿದ್ದರೆ ರಾಮನಿಗೆ ಜೈ ಅನ್ನೋದು, ಈ ಕಡೆ ಕಪಿಗಳ ಸೈನ್ಯದಲ್ಲಿ ಒಂದು ಬಿದ್ದರೆ ದೇಹ ರಾವಣನಿಗೆ ಜೈ ಅನ್ನೋದು. ಇದನ್ನು ನಾವು ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತೀವಿ. ಇದು ಭಾರತೀಯ ಪ್ರಜ್ಞೆ ಅಲ್ಲವೇ ಅಲ್ಲ. ಇದು ಸತ್ಯ. ಕ್ಷುರಸ್ಯ ಧಾರ ನಿಶಿತಾಂ ದುರತವ್ಯಯಾಂ ಸಿದ್ಧವಿದ್ಯಾಂ. ಎಷ್ಟೇ ಕಷ್ಟವಾದರೂ ಸತ್ಯದ ದಾರಿಯಲ್ಲೇ ಹೋಗ್ತೀನಿ, ಧರ್ಮದ ದಾರಿಯಲ್ಲೇ ಹೋಗ್ತೀನಿ ನಾನು ಅನ್ನುವುದು ನಮ್ಮ ವೈದಿಕ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಎಲ್ಲ ಪಂಥಗಳ ಸಂಸ್ಕೃತಿ ಅದೇನೆ, ಸತ್ಯದೊಂದಿಗೆ ನಿಲ್ಲೋದು. ಹೀಗೆ ಸಂತರು 85ರಲ್ಲಿ ಏನು ಹೇಳಿದ್ರು ಅಂದರೆ, ಸರ್ಕಾರ ನೀವು ರಾಮನಿಗೆ ಬೀಗ ಹಾಕಿದರು. ಆವಾಗ ರಾಮ ಜನ್ಮಭೂಮಿಯ ಪುಟಾಣಿ ದೇವಸ್ಥಾನಕ್ಕೆ ಬೀಗ ಹಾಕಿದರು. ಬೀಗ ಹಾಕಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರುತ್ತೆ, ಬೀಗ ಹಾಕಬೇಕಾದ್ರೆ ಒಳಗಡೆ ವಿಗ್ರಹ ಇರಬೇಕಲ್ಲ ಅಂತ. 48ನೇ ಇಸ್ವಿಯಲ್ಲಿ ವಿಗ್ರಹವನ್ನು ತಂದು ಸ್ಥಾಪನೆ ಮಾಡಿದರು. ಜನ ರಾತ್ರೋರಾತ್ರಿ ತಂದು ಅದನ್ನು ಸ್ಥಾಪನೆ ಮಾಡಿದರು, ರಾಮನ ವಿಗ್ರಹವನ್ನು. ರಾಮನ ವಿಗ್ರಹ ಸ್ಥಾಪನೆ ಆದ ಮೇಲೆ ಅದಕ್ಕೆ ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು. ಇದು ಪಂಡಿತ್ ನೆಹರು ಅವರಿಗೆ ಗೊತ್ತಾಯಿತು, ನಮ್ಮ ದೇಶದ ಪ್ರಧಾನಮಂತ್ರಿ ಅವರು. ಆಗ ಮೊದಲನೇ ಅಥವಾ 2ನೇ ಪ್ರಧಾನಮಂತ್ರಿ, ನಾನು ಸುಭಾಷ್ ಚಂದ್ರ ಬೋಸ್ ಮೊದಲನೇ ಅಂತ ಯಾವಾಗಲೂ ಹೇಳ್ತೀನಿ ನಾನು, ವಾಟ್ ಎವರ್, ಸ್ವತಂತ್ರ ಭಾರತದ ಮೊದಲನೇ ಪ್ರಧಾನಮಂತ್ರಿ. ಅವರು ಸುಮ್ಮನಿದ್ದಿದ್ರಾಗಿತ್ತು. ಅವರು ಜಿಲ್ಲಾ ಅಧಿಕಾರಿಯಾಗಿದ್ದ ಕೆ ಕೆ ನಾಯರ್ ನೆನಪಿಸ್ಕೋಬೇಕು ನಾವು. ಕೆ ಕೆ ನಾಯರ್ಗೆ ಅವರು ಆದೇಶ ಕೊಡಿಸ್ತಾರೆ ಅಲ್ಲಿಯ ಸ್ಟೇಟ್ ಮೂಲಕ, ವ್ಯವಸ್ಥೆ ಮೂಲಕ, ಇಲ್ಲ ನೀವು ಈ ವಿಗ್ರಹವನ್ನು ಅಲ್ಲಿಂದ ಕಿತ್ತಾಕಬೇಕು ಅಂತೇಳಿ. ನೀವು ಸೆಕ್ಯುಲರ್ ಆಗಿದ್ದರೆ ನಿಮಗೆ ವಿಗ್ರಹ ಕಟ್ಕೊಂಡು ಏನಾಗಬೇಕು, ಸೆಕ್ಯುಲರ್ ಆಗಿಲ್ಲ ಅಂದರೆ ನಿಮ್ಗೆ ವಿಗ್ರಹ ಕಟ್ಕೊಂಡು ಏನಾಗಬೇಕು. ಅಷ್ಟೊತ್ತಿಗಾಗಲೇ ರಾಜೇಂದ್ರ ಪ್ರಸಾದ್, ಭಾರತದ ರಾಷ್ಟ್ರಪತಿಗಳು, ಆ ಕಾಲದಲ್ಲಿ ಅವರು ಇದ್ದಿದ್ದು ಬಹಳ ಪುಣ್ಯ ನಮಗೆ. ಅವರು ಧಾರ್ಮಿಕ ವ್ಯಕ್ತಿ, ಇನ್ನೊಬ್ಬರು ಧರ್ಮದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ನಾಸ್ತಿಕ ಪ್ರಧಾನಿ, ಆಸ್ತಿಕ ರಾಷ್ಟ್ರಪತಿ. ಇದು ನಮ್ಮ ಪರಿಸ್ಥಿತಿ ಅವತ್ತಿಗೆ. ಮುನ್ಷಿಯವರು ಆಸ್ತಿಕರು, ಅವರು ಆ ಕ್ಯಾಬಿನೆಟ್ಟಲ್ಲಿದ್ದರು. ಸೋಮನಾಥದಲ್ಲಿ ದೇವಸ್ಥಾನವನ್ನು ಕಟ್ಟಿದ್ರು. ಗಜನಿ ಮೊಹಮ್ಮದ್ ಏನು ಹೊಡೆದಿದ್ದ ಆ ದೇವಸ್ಥಾನವನ್ನು ಮುನ್ಷಿಯವರು ಮುಂದಾಳತ್ವದಲ್ಲಿ ಆ ದೇವಾಲಯ ಎದ್ದು ನಿಲ್ತು.
ಸೋಮನಾಥದ ಉದ್ಘಾಟನೆಗೆ ಅವ್ರಿಗೆ ರಾಜೇಂದ್ರ ಪ್ರಸಾದ್ರಿಗೆ ಆಹ್ವಾನ ಬಂತು. ರಾಜೇಂದ್ರ ಪ್ರಸಾದ್ ಒಪ್ಕೊಂಡ್ರು. ಆ್ಯಕ್ಚುಲಿ ಪ್ರೆಸಿಡೆನ್ಸ್ ಪ್ರಕಾರ, ಕಾನೂನಿನ ಅಥವಾ ಸಂವಿಧಾನದ ಪ್ರಕಾರ ಪ್ರಧಾನಮಂತ್ರಿ ರಾಷ್ಟ್ರಪತಿಗೆ ಹೇಳೋಂಗಿಲ್ಲ. ರಾಷ್ಟ್ರಪತಿಗಳಿಗೆ ಇವರು ಸಲಹೆ ಕೊಟ್ಟರು, ನೀವು ಹೋಗಬಾರ್ದು, ನೀವು ಹೋಗುವಂತಿಲ್ಲ ಅಂತ. ನಾನು ಹೋಗ್ತೀನಿ ಅಂದರು ರಾಷ್ಟ್ರಪತಿಗಳು. ಧರ್ಮಾಧರ್ಮದ ಚರ್ಚೆ ನಾನು ನಿಮ್ಗೆ ಹೇಳ್ತಾ ಇರೋದಿಲ್ಲಿ. ಯಾರು ಪ್ರಧಾನಮಂತ್ರಿ, ಯಾರು ರಾಷ್ಟ್ರಪತಿ ಅದಲ್ಲ. ಆ ಹುದ್ದೆಯಲ್ಲಿದ್ದವರು ತಮಗೆ ಆ ಒಂದು ಜವಾಬ್ದಾರಿ ಅಥವಾ ಒಂದು ಆಹ್ವಾನ ಬಂದಾಗ ಸ್ವೀಕರಿಸಲ್ಲ ಅನ್ನೋದಷ್ಟೇ. ನೆಹರು ಸೋಮನಾಥದ ಉದ್ಘಾಟನೆಯಿಂದ ವಂಚಿತರಾದರು. ರಾಜೇಂದ್ರ ಪ್ರಸಾದ್ ಅವರು ಹೋದರು. ಇದು ಒಂದು ಸಂಕೇತವನ್ನು ಆ ಕಾಲದಲ್ಲಿ ಕೊಡ್ತು. ಇದಾದಮೇಲೆ ನೆಹರು ಅವರು ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಕೆ ಕೆ ನಾಯರ್ ಅವರು ಮಾಡಿದ ಇದು ಅವ್ರಿಗೆ ಆದೇಶ ಕೊಟ್ಟರು. ಕೆ ಕೆ ನಾಯರ್ ಒಪ್ಕೊಳ್ಳಿಲ್ಲ. ಗೋವಿಂದ ವಲ್ಲಭ ಪಂತ್ ಆವಾಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಅವ್ರ ಹೆಸರಲ್ಲೇ ಗೋವಿಂದ ಇದೆ, ಅವರು ಕೂಡ ರಾಮನ ವಿರುದ್ಧ ನಿಂತರು. ಹೆಸರಿನ ಹಿಂದೆ ಹೋಗಬಾರ್ದು, ಜಾತಿ ಹಿಂದೆ ಹೋಗಬಾರ್ದು, ವರ್ಣದ ಹಿಂದೆ ಹೋಗಬಾರ್ದು, ಭಕ್ತಿಯ ಹಿಂದೆ ಹೋಗ್ಬೇಕು, ಭಕ್ತಿ ಮುಖ್ಯ. ನಿಂತ್ಕೊಳ್ಳಿಲ್ಲ ಕೆ ಕೆ ನಾಯರ್. ಡ್ಯಾಮ್ ಕೇರ್ ಫಾರ್ ಯುವರ್ ಗೌರ್ಮೆಂಟ್ ಅಂದರು. ರಾಜೀನಾಮೆ ಕೊಡಬೇಕಾಗಿ ಬಂತು. ಮುಂದೆ ಅನೇಕ ರಾಮಭಕ್ತರು ರಾಮನಿಗೋಸ್ಕರ ಅವರು ಪ್ರಾಣವನ್ನು ಕೊಟ್ಟರೆ ಇವರವರ IAS ಹುದ್ದೆಯನ್ನೇ ಬಿಟ್ಟರು. ತಗೊಳ್ಳಿ ಅಂತ. ಪ್ರಾಣವನ್ನು ಬೇಡಿದರೆ ಎತ್ತಿ ಕೊಡಬಹುದು, ಕನಕದಾಸರ ರೀತಿಯ ತೆಗೆದು ಕೊಟ್ಬಿಟ್ರು. ಸಂಪೂರ್ಣ ಸಮರ್ಪಣೆಯ ಕಥೆ. ರಾಮ ಜನ್ಮಭೂಮಿಯ ಅಥವಾ ಈ ರಾಮ ಮಂದಿರದ ಅಂದರೆ ಇದೊಂದು ಸುಮ್ಮನೆ ಏನೋ ಒಂದು ದೇವಸ್ಥಾನ ಕಟ್ಟಿದ್ರು ಅಂತಲ್ಲ. ನಮ್ಮಲ್ಲಿ ಬೇಕಾದಷ್ಟು ದೇವಸ್ಥಾನ ಇದೆ. ರಾಮ ಅಲ್ಲಿ ಹುಟ್ಟಿದ್ದಾನೆಯಿಂದ ಯುಗಗಳಿಂದ ವಸಿಷ್ಠಾದಿ ಋಷಿಗಳು ಹೇಳಿರುವಂಥ ಜಾಗವನ್ನು ನೀವು ಬಿಡಲ್ಲ ಅಂತ ಹೇಳಿದ್ರೆ ನಾವು ತಗೊಳ್ತೀವಿ. ರಾಮಲಲ್ಲ ಮಾಯೆಂಗೆ ಮಂದಿರ ವಹಿ ಬನಾಯೆಂಗೆ, ಇದು ಅವತ್ತಿನ ಘೋಷಣೆ. ಮಂದಿರವಲ್ಲೇ ಕಟ್ಟುವೆವು, ಅಲ್ಲೇ ಅನ್ನೋದರಲ್ಲಿ ಅವ್ರು ಕೊನೆಯದಾಗ ಹಾಡಿದ್ರಲ್ಲ ಶಂಕರ ಶಾನುಭಾಗರು, ಆ ಒಂದು ಹಠ ಅಲ್ಲೇ ಮಾಡ್ತೀವಿ. ನೀವು ಬೇಡ ಅಂತ ಹೇಳ್ತಿದ್ದೀರ, ನಾವೇನು ಬೇರೆದು ಕೇಳ್ತಿಲ್ಲ, ಅಲ್ಲೇ ಮಾಡ್ತೀವಿ. ಅವಾಗ ರಾಮ ಹಿಸ್ಟಾರಿಕಲ್ಲ, ರಾಮ ಇದ್ನ, ಈ ಥರದ್ದೆಲ್ಲ ಮಾತುಗಳು ಬಂತು. ಕರ್ನಾಟಕದ ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಒಬ್ಬರು ಚಿತ್ರನಟರು ಪ್ರಸಿದ್ಧರು ಇನ್ನೂ ಇದ್ದಾರೆ. ಅವರು ಅಲ್ಲೊಂದು ಶೌಚಾಲಯ ಕಟ್ಟಬೇಕು ಅಂದರು. ಕರ್ನಾಟಕದ ಪ್ರಸಿದ್ಧ ನಟ ಒಬ್ಬ ಇವತ್ತು ಇದ್ದಾರೆ, ಸಾಕಷ್ಟು ವಯಸ್ಸಾಗಿದೆ. ಅವ್ರು ಹೇಳಿದ್ರು ಆ ಮಾತನ್ನು. ಅಂದರೆ ಅವತ್ತಿನ ಪರಿಸ್ಥಿತಿ ಏನಿತ್ತು ಅಂದರೆ ಬುದ್ಧಿವಂತರಿಗೆಲ್ಲ ಭ್ರಮೆ ಕವಿದಿತ್ತು, ಭಕ್ತರಿಗೆಲ್ಲ ಸ್ಪಷ್ಟತೆ ಇತ್ತು, ದೇಶಭಕ್ತರಿಗೆಲ್ಲ ಒಂದು ಕಿಚ್ಚಿತ್ತು, ಹೋರಾಟದ ಕಿಚ್ಚಿತ್ತು. ಇದು ಅವತ್ತಿನ ಕಥೆ. ನಾನೇ ಅದರಲ್ಲಿ ಒಂದು ಭಾಗಿದಾರನಾದ್ರಿಂದ ಇದನ್ನು ನಾನು ತಮ್ಮ ಮುಂದೆ ಹೇಳಬಲ್ಲೆ. ಆ ದೇವಾಲಯದ ನಿರ್ಮಾಣ ಆಗಬೇಕು, ಇಲ್ಲ ಅಂದರೆ ನಾವು ಆಮರಣ ಅಂತ ಉಪವಾಸ ಕೂತ್ಕೊಳ್ತೀವಿ ಅಂತ 85 ಅಕ್ಟೋಬರ್ನಲ್ಲಿ ಉಡುಪಿಯಲ್ಲಿ ನಿರ್ಣಯವಾಯಿತು. ಅವತ್ತಿನ ಆ ಕೆಲಸವನ್ನು ಮಾಡಿದಂಥ ಆ ಇಡೀ ಸಂತ ಸಮಾಜಕ್ಕೆ ನಮ್ಮ ಅನಂತ ನಮಸ್ಕಾರಗಳು. ಸಂತರಿಗೆ ಸಿಟ್ಟು ಬಂದರೆ ಮತ್ತೆ ಅದನ್ನು ಯಾರೂ ತಡೆಯೋರಿಲ್ಲ. ಅವ್ರಿಗೆ ಏನೂ ಆಗಬೇಕಾಗಿಲ್ಲ, ಅವರಿಗೆ ಯಾವ ಮನೆಯ ಮಠ ಏನೂ ಇಲ್ಲ ಅವರಿಗೆ. ಅವರು ಆ ರೀತಿ ನಿರ್ಣಯವನ್ನು ತೆಗೆದುಕೊಂಡ್ರು. ನಾವು ಆಮರಣ ಅಂತ ಉಪವಾಸ ಮಾಡ್ತೀವಿ ಅಂದರು. ಆ ಬಾಗಿಲು ತೆಗೆದೇ ಹೋದರೆ, ದೇವಸ್ಥಾನದ ಒಂದು ಲಾಕ್ ಬೀಗುವಂತ ತೆಗೆದೇ ಹೋದರೆ, ಅವಾಗ ಕೋರ್ಟು ಆದೇಶ ಕೊಡ್ತು. ಏನು ಆದೇಶ ಕೊಡ್ತು? ಭಾರತದಂಥ ಹಿಂದೂಗಳೇ ಬಹುಸಂಖ್ಯಾತರಾಗಿರೋ ದೇಶದಲ್ಲಿ ರಾಮನನ್ನೇ ಒಂದು ಸಂವಿಧಾನದಲ್ಲಿ ಚಿತ್ರ ಇದೆ. ಸಂವಿಧಾನದಲ್ಲಿ ಅನೇಕ ವಿಷಯಗಳಿದೆಯಲ್ಲ, ಅದರೊಳಗಡೆ ಫಂಡಮೆಂಟಲ್ ರೈಟ್ಸ್ ಅಂತ ಇದೆ, ಮೂಲಭೂತ ಹಕ್ಕುಗಳು ಅಂತ ಒಂದು ಚಾಪ್ಟರ್ ಇದೆ. ಅಂಬೇಡ್ಕರ್ ಅವರು ಬರೆದಂಥ ಮೂಲ ಸಂವಿಧಾನದ ಪ್ರತಿನಲ್ಲಿ. ಅಲ್ಲಿ ಇರುವಂಥ ಚಿತ್ರ ಯಾವುದು ಗೊತ್ತಾ? ನಿಮಗೆ ಆಶ್ಚರ್ಯ ಆಗ್ಬೋದು. ಇಲ್ಲಿ ಎಷ್ಟು ಜನಕ್ಕಿಲ್ಲಿ ತೋರಿಸಿದ್ರೆ ಇಲ್ಲಿಂದ ಕಾಣಿಸ್ತದೋ ಇಲ್ವೋ ಗೊತ್ತಿಲ್ಲ. ಅದರಲ್ಲಿರುವಂಥ ಚಿತ್ರ ಇದು. ಫಂಡಮೆಂಟಲ್ ರೈಟ್ಸ್ ಅಂತ ಇದೆಯಲ್ಲ ಕಾನ್ಸ್ಟಿಟ್ಯೂಷನ್ನಲ್ಲಿ, ಇದು ಬೇಕಾದ್ರೆ ಯಾರು ಆಮೇಲೆ ನೋಡ್ಬೋದು ಅಥವಾ ಫೋಟೋ ತೆಕ್ಕೋಬೋದು. ಆವಾಗ ಕಾನ್ಸ್ಟಿಟ್ಯೂಷನ್ನಿನಲ್ಲಿ ಇದು ಇದೆ. ಏನಂತ ಕೊಟ್ಟಿದ್ದಾರೆ? ಎಪಿಕ್ ಪೀರಿಯಡ್ ಸೀನ್ ಫ್ರಮ್ ರಾಮಾಯಣ, ಕಾನ್ಕ್ವೆಸ್ಟ್ ಆಫ್ ಲಂಕಾ ಆ್ಯಂಡ್ ರಿಕವರಿ ಆಫ್ ಸೀತಾ ಬೈ ರಾಮ್. ಲಂಕೆಯನ್ನು ರಾಮ ಗೆದ್ದು ಸೀತೆಯನ್ನು ಪಡೆದು ಮತ್ತೆ ಅವನು ಅಯೋಧ್ಯೆಗೆ ಇವತ್ತು ಹೇಗಾಗ್ತಿದೆಯೋ ಹಾಗೆ ಪುರಪ್ರವೇಶವನ್ನು ಪುನಃ ಮಾಡುವಂಥ ಘಟನೆ ಚಿತ್ರಕಾರ ಬರೆದಿದ್ದು ಸಂವಿಧಾನ ಸಭೆಯಲ್ಲಿ ಒಪ್ಪಿತವಾಗಿ ಸಂವಿಧಾನದ ಮೂಲ ಹಸ್ತಪ್ರತಿಯಲ್ಲಿ ಸೇರಿಕೊಂಡು ಎಲ್ಲಿ ಸೇರಿಸಿದರು? ಫಂಡಮೆಂಟಲ್ ರೈಟ್ಸಲ್ಲಿ ಸೇರಿಸಿದ್ದಾರೆ ರಾಮನ ಚಿತ್ರವನ್ನು. ಹಾಗಾಗಿ ರಾಮ ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲ, ರಾಮ ಸಂವಿಧಾನ ಬಾಹಿರನ. ಆದರೆ ಆ ಜಿಲ್ಲಾ ಸತ್ರ ಅಂತ ಹಿಂದಿದೆ, ಆ ಜಿಲ್ಲಾ ನ್ಯಾಯಾಲಯ ಏನು ಕೊಡ್ತು ಅಂದರೆ 85ನೇ ಇಸ್ವಿಯಲ್ಲಿ ಸಂತರ ಕೋಪಕ್ಕೆ ಒಂದು ಸ್ವಲ್ಪ ಉಪಶಮನ ಮಾಡಬೇಕು ಅಂತ 1 ಗಂಟೆ ನೀವು ಬಾಗಿಲು ತೆಗಿಬೋದು, 1 ಗಂಟೆಯಲ್ಲಿ ಪೂಜೆ ಮಾಡ್ಕೊಂಡು ಬರಬೇಕು, ದರ್ಶನ ಎಲ್ಲ ಅಂತ ಹೇಳಿದರು. ಇದು ಹೀಗಿದೆ, ಇದೊಂಥರ ಕಂಸನ ಆಡಳಿತ ಇದ್ದಂಗೆ. ಇದನ್ನೆಲ್ಲ ಹಿಂದೂಗಳು ಮೌನವಾಗಿ ಹಿಂದೆ ಬಂದರೆ ಹಾಯಬೇಡಿ, ಮುಂದೆ ಬಂದರೆ ಒದೆಯಬೇಡಿ ಅನ್ನುವಂಥ ಒಂದು ಪುಣ್ಯಕೋಟಿ ಸ್ವಭಾವದ ಹಿಂದೂಗಳು ಹಾಗೇ ಸಹಿಸ್ಕೊಂಡು ಬಂದರು. ಆಮೇಲೆ
ಈ ಹೋರಾಟದ ಅಂದರೆ ನಾನಿಲ್ಲಿ ಇದು ಹೋರಾಟದ ರಾಜಕೀಯ ಮುಖ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇಲ್ಲ ಇವತ್ತಿನ ಸಂದರ್ಭದಲ್ಲಿ. ಅದರ ಭಕ್ತಿಯ ಮುಖ, ಅದರ ಆಧ್ಯಾತ್ಮಿಕ ಮುಖ ಏನಂದರೆ ಈ ದೀಪ ನಂದಬಾರದು, ಈ ರಾಮಜ್ಯೋತಿ ನಂದಬಾರದು ಅಂತ ಜನ ಅದ್ರ ಜೊತೆಯಲ್ಲೇ ನಿಂತ್ಕೊಂಡ್ರು. ಅದು ಆದಮೇಲೆ ಬಂದಂಥದ್ದು ಏನು ಅಂತ ಹೇಳಿದ್ರೆ 86ನೇ ಇಸ್ವಿ ಫೆಬ್ರವರಿನಲ್ಲಿ ಅದನ್ನು ಬಾಗಿಲು ತೆಗೆದ್ರು. ಆಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದವರು ಸರ್ ಬೀರ್ ಬಹಾದ್ದೂರ್ ಸಿಂಗ್ ಅವರು ಕಾಂಗ್ರೆಸ್ನ ಮುಖ್ಯಮಂತ್ರಿ ಅವ್ರ ಕಾಲದಲ್ಲೇ ಈ ಬಾಗಿಲು ತೆಗೆದರು. ಆಮೇಲೆ ಕೂಡ ಒಂದು ಟ್ರಸ್ಟ್ ಮಾಡಿದ್ರು, ರಾಮ ಜನ್ಮಭೂಮಿ ನ್ಯಾಸ್. ಅದಾಗಿದ್ದು 85ನೇ ಇಸ್ವಿಯಲ್ಲಿ. ಯಾಕೆಂದರೆ ಯಾವುದು ಕೂಡ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರಲ್ಲ. ಈ ವಿಡಿಯೋಗಳಲ್ಲಿ ಇದ್ದರೂ ಕೂಡ ಒಂದು ಚೂರು ಪಾರು ಎಲ್ಲ ಹರಕು ಮರಕು ಇರುತ್ತೆ ಅಷ್ಟೇ. ಅದನ್ನವರು ಸ್ಥಾಪನೆ ಮಾಡಿದ್ರು. ಆಗ ನಾನೇನು ಕಮೆಂಟ್ ಮಾಡಲ್ಲ ನೋಡಿ. ಈ ನ್ಯಾಸಕ್ಕೆ ಸಪೋರ್ಟ್ ಮಾಡಿದವ್ರು ಯಾರು ಅಂತ ಹೇಳಿದ್ರೆ ಜಗದ್ಗುರು ಶಂಕರಾಚಾರ್ಯ ಜ್ಯೋತಿರ್ಪೀಠಾಧೀಶ್ವರ, ಜ್ಯೋತಿರ್ಮಠದ ಆಗಿನ ಜಗದ್ಗುರು ಶಂಕರಾಚಾರ್ಯರು ಅದರ ಮೂಲ ಕಮಿಟಿಯಲ್ಲಿದ್ದರು. ಅದರೊಳಗಡೆ ಮಹಂತ ಅವೈದ್ಯನಾಥ್ ಮಹಾರಾಜ್ ಗೋರಖ್ಪುರ, ಇವಾಗಿನ ಯೋಗಿ ಆದಿತ್ಯನಾಥರ ಗುರುಗಳು, ಅವರ ಕಮಿಟಿಯಲ್ಲಿದ್ದರು. ಇದು ಇವತ್ತಿನ ಕಥೆಯಲ್ಲ, ಇದು ಏನೋ ತಕ್ಷಣ ಒಂದು ಉದ್ವೇಗದಲ್ಲಾಗಿರುವಂಥದ್ದಲ್ಲ. ಸಂತರು ಇದ್ರ ಜೊತೆ ವ್ಯವಸ್ಥಿತವಾಗಿ ನಿಂತರು. ಪರಮಹಂಸ ರಮಾನಂದ ದಾಸ್ಜಿ ನಿಂತ್ಕೊಂಡ್ರು, ಮಹಂತ ನೃತ್ಯಗೋಪಾಲ್ ದಾಸ್ಜಿ ನಿಂತ್ಕೊಂಡ್ರು, ಇವತ್ತಿಗೂ ಇದ್ದಾರೆ. ನೃತ್ಯಗೋಪಾಲ್ ದಾಸ್ ಮಹಾರಾಜ್ ನಿಂತ್ಕೊಂಡ್ರು, ಮಹಂತ ರಾಮಕೇವಲ ದಾಸ್ಜಿ ಮಹಾರಾಜ್ ನಿಂತ್ಕೊಂಡ್ರು, ಪ್ರಯಾಗದಿಂದ ಪ್ರಭುದತ್ತ ಬ್ರಹ್ಮಚಾರಿ ಮಹಾರಾಜ್ ನಿಂತ್ಕೊಂಡ್ರು, ಆಮೇಲೆ ದಾವೂದಯಾಲ್ ಖನ್ನಾ, ವಿಷ್ಣುಹರಿ ದಾಲ್ಮಿಯಾ, ಅಶೋಕ್ ಸಿಂಘಲ್, ಇವರೆಲ್ಲ ಇದ್ದಂಥದ್ದು. ಯಾಕೆ ಅಂದರೆ ಇಷ್ಟು ಜನ ಇದಕ್ಕೊಂದು ಟ್ರಸ್ಟ್ ಆದರೆ ಮುಂದೆ ಇದನ್ನು ನಿಭಾಯಿಸೋಕ್ಕೆ, ಅಕಸ್ಮಾತ್ ಮುಂದೆ ದೇವಸ್ಥಾನ ಆದಾಗ ಅದನ್ನು ಹೇಗೆ ಮಾಡಬೇಕು, ಹೇಗೆ ಕಟ್ಟಬೇಕು, ಅದರ ವಿನ್ಯಾಸ ಏನು ಅನ್ನುವುದನ್ನೆಲ್ಲ ಮಾಡಿದರು. ಈ ದೇವಸ್ಥಾನ ಇವತ್ತು ನಾವೇನು ನೋಡ್ತಾ ಇದ್ದೀವಿ, ಇದು ಹೀಗಿರಬೇಕು ಅಂತ ಹೇಳಿಬಿಟ್ಟು ಚಂದ್ರಕಾಂತ್ ಭಾಯಿ ಸೋಂಪುರ ಅವಾಗಲೇ ಅದರ ಒಂದು ಮಾಡೆಲ್ ಮಾಡಿದ್ರು. ಈ ಮಾಡೆಲ್ ಎಷ್ಟು ಉಪಯೋಗ ಆಯಿತು ಅಂತ ಹೇಳಿದ್ರೆ ಮುಂದೆ ಅಲಹಾಬಾದ್ ಹೈಕೋರ್ಟಲ್ಲೆಲ್ಲ ಗಲಾಟೆಗಳು ಎಲ್ಲ ಆದಮೇಲೆ ಶಿಲಾಪೂಜನ ಆಯಿತು. ನಾವು ದೇವಾಲಯವನ್ನು ಹೇಗೆ ಮಾಡಬೇಕು ಅಂದರೆ ರಾಮನ ಇಡೀ ಜೀವನ ಯಾತ್ರೆ, ಅವನು ಅಲ್ಲಿಂದ ಅಯೋಧ್ಯೆಯಿಂದ ಕಿಷ್ಕಿಂದೆಯಿಂದ ಲಂಕೆ, ತಿರ್ಗಾ ಲಂಕೆಯಿಂದ ಕಿಷ್ಕಿಂದೆ ಅವನ ಪ್ರಯಾಣವೇ ರಾಮಾಯಣ, ರಾಮನ ಅಯನವೇ ರಾಮಾಯಣ. ಈ ರಾಮಾಯಣದಂತೆ ನಾವು ಇಲ್ಲೊಂದು ರಾಮಾಯಣ ಮಾಡ್ತೀವಿ ಅಂತೇಳಿ ಹೊಸದಾಗಿ ಒಂದು ಯಾತ್ರೆಯನ್ನು ಮಾಡೋದು, ಅದು ಶಿಲಾ ಪೂಜನ. ಏನಪ್ಪ ಅಂದರೆ ನಿಮ್ಮ ಊರಿನಲ್ಲಿರುವಂಥ ಕಲ್ಲು ಅಥವಾ ಇಟ್ಟಿಗೆಯನ್ನು ಅದರ ಮೇಲೆ ಶ್ರೀರಾಮ ಅಂತ ಬರೋದು ಅಥವಾ ಕೆತ್ತಿ ಏನು ಸಾಧ್ಯನೋ ಅದನ್ನು ಮಾಡಿ ನಿಮ್ಮ ಊರಿಗೆ ಆ ರಾಮನ ಒಂದು ರಥ ಬರ್ತದೆ ಅಥವಾ ಹತ್ತಿರದ ಯಾವುದೋ ಒಂದು ಮೈನ್ ರೋಡಿಗೆ ಬರ್ತದೆ, ನೀವು ತಂದು ಪೂಜೆ ಮಾಡಿ ಅದಕ್ಕೆ ಕೊಡೋದು. ಲಕ್ಷ ಹಳ್ಳಿಗಳಿಂದ ಬಂತು. 2,70,000ಕ್ಕಿಂತ ಜಾಸ್ತಿ ಹಳ್ಳಿಗಳಿಂದ ಜನ ಅದನ್ನು ಕೊಟ್ಟರು. ಜನ ಇದ್ರ ಜೊತೆ ನಿಂತರು. ಬುದ್ಧಿವಂತರು ಅಥವಾ ನ್ಯಾಯಾಧೀಶರು ಮತ್ತೊಬ್ಬರು ಎಲ್ಲ ಆಮೇಲೆ ಬಂದರು. ಆಮೇಲೆ ಭಾರತದ ಸುಮಾರು 62ಕ್ಕಿಂತ ಹೆಚ್ಚು ಮಿಲಿಯನ್ ಜನಗಳು ಇದರಲ್ಲಿ ತಮ್ಮನ್ನು ಆ ಪೂಜೆಯನ್ನು ಮಾಡಿದರು. ಅಂದರೆ ಪೂಜೆಗೊಂಡಂಥ ಕಲ್ಲುಗಳೆಲ್ಲ ಅಲ್ಲಿ ಹೋಗಿ ನಿಂತವು, ಅಲ್ಲಿಗೆಲ್ಲ ಹೋಗಿ ಸೇರಿದ್ವು. ಇನ್ನು ಮಂದಿರ ಮಾತ್ರ ಆಗಿರಲಿಲ್ಲ. ಈ ರೀತಿ ಆದಮೇಲೆ ಭಾಳ ಮುಖ್ಯವಾದ್ದೇನು ಅಂದರೆ ಈ ಕಲ್ಲುಗಳೆಲ್ಲ ಬಂದಾಗ ನಮ್ಮ ಕಾಲದ ಬಹಳ ದೊಡ್ಡ ಅವಧೂತರಲ್ಲೊಬ್ಬರು ಅಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿದ್ದಂತಹ ದಿಯೋಹರ್ ಬಾಬಾ. ನೋಡ್ಬೋದು ಅವ್ರ ಫೋಟೋ ನೀವು. ದಿಯೋಹರ್ ಬಾಬಾ ಅವ್ರು ಯಾವಾಗಲೂ ಕುಂಭಮೇಳ ಎಲ್ಲ ನಡೆಯುವಾಗ ಒಂದು ಎತ್ತರದ ಒಂದು ಚಾವಣಿ ಮಾಡಿಸ್ಕೊಂಡ್ಬಿಟ್ಟು ಆ ಚಾವಣಿ ಮೇಲೆ ಕೂತಿರ್ತಿದ್ರು, ಒಂದು ಕಾಲು ಕೆಳಗಡೆ ಅಲ್ಲಾಡಿಸ್ತಾ ಇದ್ರು. ಯಾರ್ಯಾರು ಅವ್ರ ಕಾಲು ಕೆಳಗಡೆ ಹೋಗ್ತಾರೋ ಅವ್ರ ಕಾಲಿನಿಂದ ಅವರ ತಲೆಯನ್ನು ಮುಟ್ಟಿ ಆಶೀರ್ವಾದ ಮಾಡ್ತಿದ್ರು. ನಾವು ಗುರುಗಳ ಕಾಲು ಮುಟ್ಟೋದಲ್ಲ, ಅವರ ತಲೆ ನಮ್ಮ ತಲೆ ಮೇಲೆ, ಅವರ ಕಾಲು ನಮ್ಮ ತಲೆ ಮೇಲೆ. ಅವರು ದೇವಹರ್ ಬಾಬಾ ಅಂತ ಬಹಳ ದೊಡ್ಡ ಓಡಾಡುವಂಥ ಒಂದು ದೈವ ಸ್ವರೂಪ, ನಡೆದಾಡುವ ದೇವರು ಅಂತ ನಮ್ಮಲ್ಲಿ ಶಿವಕುಮಾರ ಸ್ವಾಮಿಗಳು ಹೇಳ್ತಿದ್ವಲ್ಲ, ಆ ರೀತಿಯ ವ್ಯಕ್ತಿ ದೇವಹರ್ ಬಾಬಾ. ಅವರು ಈ ಶಿಲಾಪೂಜನಕ್ಕೆ ಬಂದಂಥ ಕಲ್ಲುಗಳನ್ನು ಅವರು ಕಾಲಿನಿಂದ ಅವರು ಆಶೀರ್ವಾದ ಮಾಡಿ, ಅವ್ರಿಗೆ ಯಾರು ಹೊತ್ಕೊಂಡು ಹೋಗ್ತಿದ್ರೋ ಅವ್ರಿಗೆ ಕಾಲಿನಿಂದ ಆಶೀರ್ವಾದ ಮಾಡಿದ್ದಾರೆ ನೋಡಿ, ಪಾದದಿಂದ ಆಶೀರ್ವಾದ. ದಿಸ್ ಈಸ್ ಹಿಸ್ಟ್ರಿ. ಯಾರು ಗೊತ್ತಾ ಹೊತ್ಕೊಂಡು ಹೋಗ್ತಾ ಇರೋದು ಇಲ್ಲಿ ನಾನು ತೋರಿಸಿದ ಫೋಟೋ? ಫಾರ್ಮರ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, DGP ಉತ್ತರ ಪ್ರದೇಶ್, ಅವ್ರು ಹೊತ್ಕೊಂಡು ಹೋಗ್ತಿದ್ದಾರೆ. ಅವ್ರ ಹೆಸರು ಶಿರೀಷ ಚಂದ್ರ ದೀಕ್ಷಿತ್ ಅಂತ. ಹೀಗೆ ಒಂದೊಂದು ಅಳಿಲು, ರಾಮಾಯಣದಲ್ಲಿ ಒಂದು ಅಳಿಲು ಬರುತ್ತಲ್ಲ, ಒಂದೊಂದು ಅಳಿಲು, ನಾಯರ್ ಒಂದು ಅಳಿಲು, ದೀಕ್ಷಿತ್ ಒಂದು ಅಳಿಲು, ಎಲ್ಲರೂ ಸೇರಿ ಸಣ್ಣದಾಗಿ ಈ ಕೆಲಸವನ್ನು ಕಂಟಿನ್ಯೂಸ್ ಆಗಿ ಮಾಡಿದ್ರು. ಇದು ಹಂಗಾಗಲಿಲ್ಲ. ಯಾಕೆಂದರೆ ರಾಮನ ಒಟ್ಟು ಲೈಫೇನೆ ಒಂಥರ ಸೈಲೆಂಟ್ ಆದಂಥ ಮೂಮೆಂಟ್ ಅದು. ಜನಗಳನ್ನು ಹಾಗೇ ನಿಧಾನಕ್ಕೆ ಪರಿವರ್ತನೆ ಮಾಡೋದು. ಏನೋ ಹೆಚ್ಚು ಗದ್ದಲ ಅಥವಾ ಕೃಷ್ಣನಂತೆ ಗೀತೋಪದೇಶ, ಬುದ್ಧನಂತೆ ಪ್ರವಚನ ಏನೂ ಮಾಡಲಿಲ್ಲ ರಾಮ. ಆ್ಯಕ್ಚುಲಿ ಅವನ ನಡವಳಿಕೆಯೇ ಸಾಕು.
ಸುಮ್ಮನೆ ರಾಮ ಎಲ್ಲೆಲ್ಲಿ ಹೋಗ್ತಾನೋ ಅವನ ನಡವಳಿಕೆ ಜನಕ್ಕಾಯ್ತು. ಸತ್ಯಕಾಮರದ್ದೇ ಒಂದು ಮಾತಿದೆ, ಮನುಷ್ಯ ಯಾವ ನೆಲದಲ್ಲಿ ನಿಂತಿರ್ತಾನೋ ಆ ನೆಲಕ್ಕೆ ಅವನು ಪ್ರಭಾವಿತನಾದರೆ ಅವನು ಆರ್ಡಿನರಿ ಮನುಷ್ಯ. ತಾನು ಯಾವ ನೆಲವನ್ನು ತುಳಿತಾನೋ ತನ್ನ ಗುಣವನ್ನು ಆ ನೆಲಕ್ಕೆ ಯಾರು ಕೊಡ್ತಾನಲ್ಲ ಅವನು ಮಹಾಪುರುಷ. ರಾಮ ಅಂಥ ಮಹಾಪುರುಷ ಆಗಿದ್ದು ಕೇವಲ ಅವನು 7ನೇ ಅವತಾರ ಅನ್ನೋ ಕಾರಣಕ್ಕಲ್ಲ. ಅವನು ಹೋದ ವಾನರರು ಬದಲಾದರು, ಅವನು ಹೋದ ರಾಕ್ಷಸರು ಬದಲಾದರು, ಅವನು ಎಲ್ಲೆಲ್ಲಿ ಹೋದ, ಯಾವ್ಯಾವ ದೇಶಕ್ಕೆ ಹೋದ, ಜನರನ್ನು ಬದಲಾಯಿಸಿ ಸಾತ್ವಿಕ ದಾರಿಗೆ ರಾಮ ತಂದ. ಕುಟುಂಬ ಅಂದ್ರೇನು, ತಂದೆ ತಾಯಿನ ಹೆಂಗೆ ನೋಡ್ಕೋಬೇಕು, ಹೆಂಡತಿ ಮಕ್ಕಳು ಹೇಗೆ ನೋಡ್ಕೋಬೇಕು ಅನ್ನುವ ಮೇಲ್ನೋಟಕ್ಕೆ ಇಷ್ಟೇನ ಇದೇನು ಮಹಾ ಅಂತ. ಹಿಂದೆ ನಾನು ಪುಟ್ಟಪರ್ತಿ ಸಾಯಿಬಾಬಾ ಅವ್ರನ್ನ ನೋಡೋಕ್ಕೆ ಹೋದೆ. ಅವರಿದ್ದಾಗ ಅಲ್ಲಿ ಕುಲುವಂತ ಹಾಲಲ್ಲಿ ಅವ್ರದ್ದು ಉಪನ್ಯಾಸ ಇತ್ತು. ಅವರೊಂದು ಬಾಬಾ ಯಾವಾಗಲೂ ಉಪನ್ಯಾಸ ಮಾಡುವಾಗ ಅವ್ರು ತೆಲುಗಲ್ಲಿ ಮಾಡ್ತಿದ್ರು, ಅದು ಇಂಗ್ಲೀಷಿಗೆ ಅನುವಾದ. ಸ್ವಲ್ಪ ನಾನು ತೆಲುಗು ಗೊತ್ತಾಗ್ತಿತ್ತು. ಅವ್ರು ಏನು ಹೇಳ್ತಿದ್ರು, ನೀವೆಲ್ಲಿಂದ ಬಂದಿದ್ದೀರಾ, ನಿಮಗೆ ಭಾಳ ಮುಖ್ಯವಾದಂಥ ಒಂದು ಪಾಠ ಮಾಡ್ತಾ ಇದ್ದೀನಿ ಇವತ್ತು ಅಂತ ಸಾಯಿಬಾಬಾ ಅವರು. ಏನು ಅಂದರೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಗುರು ಹಿರಿಯರ ಜೊತೆ ಗೌರವದಿಂದ ಇರಿ, ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಚೆನ್ನಾಗಿದೆ, ನಿಮ್ಮ ಕುಟುಂಬದ ಪದ್ಧತಿಗಳನ್ನು ಒಳ್ಳೆಯ ಪದ್ಧತಿಗಳನ್ನು ಬಿಡಬೇಡಿ. ನನ್ನ ಆ ವಯಸ್ಸಿಗೆ ನನಗೆ ಇದೇನು ಹೇಳ್ತಾ ಇದ್ದೀನಿ, ಇದೆಲ್ಲ ಗೊತ್ತಿರೋದು ಊರಲ್ಲಿ ಹೇಳೋದೆ ಅಂತ, ಮಂದಿ ಹೇಳೋದನ್ನೇ ಇವರು ಹೇಳ್ತಿದ್ದಾರೆ ಅಂತ. ಇಟ್ ಈಸ್ ವೆರಿ ರಿಕ್ವೈರ್ಡ್, ವೆರಿ ಮಚ್ ರಿಕ್ವೈರ್ಡ್. ಕುಟುಂಬ ಮೌಲ್ಯ ಇದೆಯಲ್ಲ, ಅದನ್ನು ರಾಮ ಎತ್ತಿಡ್ದಿದ್ರಿಂದನೇ ಅವನನ್ನು ಜನ ಇವತ್ತಿಗೂ ನೆನಪಿಸ್ಕೊಳ್ತಾರೆ. ಕುಟುಂಬವೇ ಕೇಂದ್ರ ನಮಗೆ, ಎಲ್ಲದಕ್ಕೂ ಕುಟುಂಬವೇ ಕೇಂದ್ರ, ಮನೆಯೇ ಕೇಂದ್ರ ಆ್ಯಕ್ಚುಲಿ. ಸೊ ಮನೆ ಎಲ್ಲಿ ಈ ರಾಮ ಜನ್ಮಭೂಮಿಯ ಇವತ್ತಿನ ಒಂದು ಆಂದೋಲನವನ್ನು ನೆನಪಿಸ್ಕೊಳ್ಳೋದು ಅಂದರೆ ಮನೆ ಅಯೋಧ್ಯೆ ಆಗುವಂಥದ್ದು. ಮನೆಯಲ್ಲಿ ಆ ರಾಮನ ಸಾತ್ವಿಕತೆ, ರಾಮನ ಗುಣ, ರಾಮನ ಸಂಸ್ಕೃತಿ, ರಾಮನ ಶೀಲ, ರಾಮನ ಕ್ಯಾರೆಕ್ಟರ್ ಅದು ಬರುವಂಥದ್ದು ತುಂಬ ಮುಖ್ಯವಾದಂಥದ್ದು. ಅದನ್ನು ಪುಟಗಳಲ್ಲಿ ವಾಕ್ಯಗಳಲ್ಲಿ ಪದಗಳಲ್ಲಿ ವಾಲ್ಮೀಕಿ ಮಹರ್ಷಿಗಳು ಕೊಟ್ಟಿದ್ದಾರೆ. ಕೋನಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಅಂತೆಲ್ಲ ನಾರದ್ರ ಮುಂದೆ ಅವ್ರು ಕೇಳಿದಾಗ ಅಂಥ ಮನುಷ್ಯ ಸಿಕ್ಕೋದು ಕಷ್ಟ ಅಪ್ಪ, ಒಬ್ಬ ಇದ್ದಾನೆ ಅವನು ರಾಮ ಅಂಥೇಳಿ ರಾಮನ ಕಥೆಯನ್ನು ಅವ್ರು ಹೇಳ್ತಾರೆ. ಆಮೇಲೆ ಅವರು ಅದನ್ನು ಸ್ನಾನ ಮಾಡೋಕ್ಕೆ ಹೋದಾಗ ಕ್ರೌಂಚ ಪಕ್ಷಿಗಳನ್ನು ನೋಡಿ ಅವರಿಗೆ ಒಂದು ಪಕ್ಷಿಗೆ ಬೇಡ ಬಾಣ ಬಿಟ್ಟಿದ್ದು ನೋಡಿ ಅವರಿಗೆ ಅದು ಶ್ಲೋಕವಾಗಿ ಹೊಮ್ತದೆ. ಈ ರಾಮನ ಈ ಕಥೆ ಇದೆಯಲ್ಲ, ಅದು ದ್ವಾಪರ ಯುಗದಲ್ಲಿ ರಾಜ್ಯವನ್ನೆಲ್ಲ ಕಳ್ಕೊಂಡು ಎಲ್ಲವನ್ನೂ ಕಳ್ಕೊಂಡಿರುವಂಥ ಧರ್ಮರಾಜ ಮತ್ತು ಇತರ ಪಾಂಡವರು, ದ್ರೌಪದಿ ಎಲ್ಲ ಕಾಡಿಗೆ ಹೋದಾಗ ಋಷಿಮುನಿಗಳಿಗೆ ಹತ್ರ ಧರ್ಮರಾಜ ತನ್ನ ಕಷ್ಟ ಹೇಳ್ಕೊತ ನೋಡಿ ಹಿಂಗಾಗ್ಬಿಟ್ಟಿದೆ ಅಂತ. ಆವಾಗ ಯೋಚನೆ ಮಾಡಬೇಡ, ಸತ್ಯವಂತರಿಗೆಲ್ಲ ಹಿಂಗೆ ಆಗೋದು ಅಂತ ನಳನ ಕಥೆ ಹೇಳ್ತಾರೆ. ನಳನ ಕಥೆ ಆದಮೇಲೆ ರಾಮನ ಕಥೆ ಬರುತ್ತೆ ಮಹಾಭಾರತದಲ್ಲಿ. ಧರ್ಮರಾಜನಿಗೆ ಮಾದರಿ ಮತ್ತು ರಾಮನೇ. ಕೃಷ್ಣಾವತಾರ ಕಾಲದಲ್ಲಿಯೂ ಅವನಿಗೆ ಕೃಷ್ಣನೂ ಇದ್ದ, ಅದರ ರಾಮನ ಕಥೆಯೂ ಅವನಿಗೆ ಗೊತ್ತಿತ್ತು. ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಇದು ಯುಗಾಂತರಗಳಿಂದ ಬಂದಿರುವಂಥದ್ದು. ಇದು ಬಹಳ ಆಳಕ್ಕೆ ಬಿಟ್ಟಿರುವ ಬೇರು. ರಾಮ ಈ ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಎಷ್ಟು ಆಳಕ್ಕೆ ಅವನು ಬೇರು ಬಿಟ್ಟಿದ್ದಾನೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದರ ಕಾರಣಕ್ಕೇ ಅಯೋಧ್ಯೆಗೆ, ಅವನ ಹುಟ್ಟಿದ ಜಾಗಕ್ಕೆ ಅಷ್ಟು ಮಹತ್ವ ಬಂದಿದೆ. ಆಮೇಲೆ 9 ನವೆಂಬರ್ 1970ರಲ್ಲಿ ಕಮಲೇಶ್ವರ ಚೌಪಾಲ್ ಅಂತ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು, ದಲಿತರು, ಅವರು ಹುಟ್ಟಿನಿಂದ ಬಿಹಾರ್ನವರು, ಅವರು ಇದಕ್ಕೆ ಮೊದಲನೇ ಶಿಲಾಪೂಜನೆಯನ್ನು ಮಾಡಿದರು. ಮತ್ತು ಶಬರಿ ಇದ್ದಿದ್ರೆ ಏನು ಮಾಡ್ತಿದ್ಲೋ ಆ ಕೆಲಸನ ಕಾಮೇಶ್ವರ ಚೌಪಾಲ್ ಮಾಡಿದ್ರು. ಹಾಗಾಗಿ ಇದು ಎಲ್ಲರ ಆಂದೋಲನ ಆಯಿತು. ಯಾರೋ ಒಂದು ಗುಂಪು, ಒಂದು ಜಾತಿ, ಒಂದು ಸಮುದಾಯ ಅಲ್ಲ, ಇಡೀ ಭಾರತವಾಸಿಗಳ ಒಂದು ಸ್ಪಂದನೆ ರಾಮ ಈ ಆಂದೋಲನ ಆಯಿತು. ಕೊನೆಗೆ ಇದೆಲ್ಲ ಹಾಕ್ಕೊಂಡೆಲ್ಲ ಬಂದಮೇಲೆ 1992 ಜೂನ್ 18ನೇ ತಾರೀಕು ಸರ್ಕಾರ ಕೊಟ್ಟ ಆದೇಶದಂತೆ ಅಲ್ಲಿ ಉತ್ಖನನ ಆಯಿತು. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವ್ರು ಮಾಡಿರೋ ಕೆಲಸ ಬಹಳ ದೊಡ್ಡದು. ಒಂದು ರಾಮಭಕ್ತರು, ಇನ್ನೊಂದು ಸಂತರು ಮತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿದ್ದೇ ಇದಕ್ಕೆ ಒಂದು ರೀತಿ ಬೆಂಬಲವಾಗಿ ಇದ್ದಂಥ ಅಧಿಕಾರಿಗಳು, ನಾಯರಿಂದ ಹಿಡಿದು ಅನೇಕರ ತನಕ, ಮತ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಭಾರತದ ಪುರಾತತ್ವ ಇಲಾಖೆ, ಸರ್ವೇಕ್ಷಣಾ ಇಲಾಖೆ, ಅವರು ಅಲ್ಲಿ ಸರ್ಕಾರದ ಆದೇಶದಂತೆ ಅಲ್ಲಿ ಅಗದಾಗ ಅವರಿಗೆ ಏನೇನು ಸಿಕ್ತು? ಭಗ್ನವಾಗಿರುವಂಥ ಶಿವಪಾರ್ವತಿಯರ ವಿಗ್ರಹ ಸಿಕ್ತು, ಸೂರ್ಯನಂತೆ ಕಾಣುವಂಥ ಅರ್ಧ ಇರುವಂಥ ಒಂದು ಕಮಲ ಸಿಕ್ತು. ಆಮೇಲೆ ಟೆಂಪಲ್, ದೇವಸ್ಥಾನದ ಮೇಲೆ ಅಮಲಕ ಅಂತಿರುತ್ತಲ್ಲ, ಒಂದು ನೆಲ್ಲಿಕಾಯಿ ಥರ ಹಿಂಗಿರುತ್ತಲ್ಲ ದೇವಸ್ಥಾನದ ಮೇಲೆ, ಆ ಅಮಲಕ ಸಿಕ್ತು. ಅವಳಿಗೆ ವಿಷ್ಣುವಿನ ವಿಗ್ರಹ ಸಿಕ್ತು. ತುಂಬ ಸುಂದರವಾಗಿ ಕೆತ್ತಿರುವಂಥ ಕಂಬಗಳು ಸಿಕ್ತು, ದೇವಾಲಯದ ಕಂಬಗಳು. ಇದು ಒಡೆಯಕ್ಕೆ ಮುಂಚೆನೇ ಸಿಕ್ಕಿತು. ಸುಮ್ಮನೆ ಖಾಲಿ ಜಾಗ ಅಗದಾಗ ಸಿಕ್ತು. ಅಗೆದಲ್ಲೆಲ್ಲ ರಾಮನ ನೆನಪು ಅಯೋಧ್ಯೆಯಲ್ಲಿ. ಮತ್ತೆ ಕೇಳ್ತಾ ಇದ್ರು ಇಂಗ್ಲೀಷ್ ನ್ಯೂಸ್ ಪೇಪರ್ನವರು, ಅವತ್ತಿನ ಟಿ ವಿಯವರೆಲ್ಲ, ಎಲ್ಲಿ ರಾಮನಿಗೆ ಏನು ಪ್ರೂಫು ಅಂತ. ಹನುಮಂತ ಹೇಗೆ ಎದೆಯನ್ನು ಬಗದು ತೋರಿಸಿದ್ನೋ, ಆರ್ಕಿಯಾಲಜಿಯವ್ರು ನೆಲ ಬಗದು ತೋರಿಸಿದ್ರು, ನೋಡಪ್ಪ ಇಲ್ಲೇ ಇದ್ದಾನೆ ಅಂತ. ಒಪ್ಕೊಂಡಿದ್ದಿದ್ರೆ ಶಾಂತಿ ಇರ್ತಿತ್ತು.
ಯಾವಾಗ ಇದಾಗಲಿಲ್ವೋ, ಇದು ಹಿಂಗೆ ಆಗತ್ತೆ ಅಂತ ಹೇಳಿದಾಗ 6 ಡಿಸೆಂಬರ್ಗೆ, ಇನ್ನು 11ನೇ ಡಿಸೆಂಬರ್ಗೆ ಕೋರ್ಟಿನ ತೀರ್ಪು ಬರಬೇಕಾಗಿತ್ತು. ಜನ ಕಾಯ್ದಲೇ ಅವರು ಡಿಸೆಂಬರ್ 6ಕ್ಕೆ ಅವರು ಕಾರಸೇವಕರು ಅಲ್ಲಿ ಹೋದರು. ಪೇಜಾವರ ಸ್ವಾಮಿಗಳಿದ್ದರು, ಓ.ವೆ. ಶೇಷಾದ್ರಿ ಅವರಿದ್ದರು, ಮುರಳಿ ಮನೋಹರ್ ಜೋಶಿ ಅವರಿದ್ದರು, ಸಾಧ್ವಿ ಋತಂಬರ ಅವರಿದ್ದರು, ಉಮಾಭಾರತಿಯವರಿದ್ದರು, ಎಲ್ಲ ಸನ್ಯಾಸಿಗಳವರು, ಪೇಜಾವರ ಸ್ವಾಮಿಗಳ ಶಿಷ್ಯೆಯವರು ಉಮಾಭಾರತಿಯವರು. ಅವರೆಲ್ಲರೂ ಇದು ಸ್ವಲ್ಪ ಕಾಯೋಣ, ಇನ್ನೊಂದು ಸ್ವಲ್ಪ ನೋಡೋಣ ಕೋರ್ಟಿಗೆ ಅನ್ನುವ ರೀತಿಯಲ್ಲಿ ಘೋಷಣೆಗಳೆಲ್ಲವನ್ನೂ ಅಲ್ಲಿ ಹೇಳ್ತಾ ಇದ್ರು ಕೂಡ ಕಾರಸೇವಕರ ಸಹನೆ ಮುಗಿದಿತ್ತು. ಮತ್ತೇನಾಗುತ್ತೋ, ಮತ್ತೆ ಕೋರ್ಟಿನ ವರ್ಡಿಕ್ಟ್ ಏನೋ, ಇದಿದ್ರೂ ತಾನೇ ಸಮಸ್ಯೆ. ಅದು ನಿಮಗೆ ನೆನಪಿರಲಿ, ಅಲ್ಲಿರುವಂಥ 3 ಗುಂಬಜ್ಜು ಅದು ಬಾಬರ್ ಕಟ್ಟಿಸಿದ್ದಲ್ಲ. ಬಾಬರ್ನ ನಂತರದಲ್ಲಿ ಬಂದ ಕೊನೆಯ ಮುಘಲ್ ರಾಜ ಔರಂಗಜೇಬ ಮಾಡಿದ್ದು ಆ 3. ಮಥುರಾದಲ್ಲೂ ಹೀಗೆ ಮಾಡಿದ, ಕಾಶಿಯಲ್ಲೂ ಹೀಗೆ ಮಾಡಿದ ಔರಂಗಜೇಬ. ಹಾಗಾಗಿ ಅದನ್ನು ಜನ ಕೆಡುವುದ ಮೇಲೆ ಅದರ ಚೂರುಗಳನ್ನು ಅವರೆಲ್ಲ ಮನೆಗೆ ತೊಗೊಂಡು ಹೋಗಿ ತಮ್ಮ ದೇವಾಲಯದಲ್ಲಿ ತಮ್ಮ ಮನೆಯ ಗುಡಿಯಲ್ಲಿ ಇಟ್ಕೊಂಡ್ರು. ಅಂತ ಕೆಲವು ಚೂರುಗಳನ್ನು ನಾನೇ ನೋಡಿದ್ದೀನಿ ಅಲ್ಲಿಂದ ಒಡೆದು ತಂದಿರುವಂಥದ್ದು. ಯಾಕೆಂದರೆ ಅವ್ರಿಗೇನಿತ್ತು ಅಂದರೆ ಇದು ಪೂರ್ತಿ ಪುಡಿ ಆಯಿತು ಅಂತ ಹೇಳಿದ್ರೆ ಆಮೇಲೆ ಇಲ್ಲೊಂದು ಹೊಸ ಕಟ್ಟಡ ಬರುತ್ತೆ. ಪೆಹಲೆ ಹುವಾ ಕರ್ತಾ ಹೈ ವಿಧ್ವಂಸ್, ಬಾದ್ ಮೇ ಹೋತಾ ಹೈ ನಿರ್ಮಾಣ್, ಸೃಷ್ಟಿ ಕಿ ರಚನಾ ಕ್ರಮ್ ಯಹಿ ಜನ್ಮಕ್ಕೆ ಬಾದ್ ಮಹಾನಿರ್ವಾಣ್. ಹುಟ್ಟಿದ ಮೇಲೆ ಮೋಕ್ಷ ಪಡೀಲೇಬೇಕು ಅನ್ನುವಂತೆ ಇದು ಒಡೆದ ಮೇಲೆ ಇಲ್ಲಿ ರಾಮನ ನಾವು ಕಟ್ತೀವಿ ಅಂತ ಬಂತು. ಆಗ ನನ್ನ ಸಮಯ ಆಗ್ತಾ ಬಂತು. ಆಗ ಹಿಂದೂ ಸಮಾಜ 3 ಡಿಮ್ಯಾಂಡ್ ಮಾಡಿದ್ದು. ಅವತ್ತಿದ್ದಂಥ ಸರ್ಕಾರ ಮತ್ತು ಬಾಬರಿ ಮಸ್ಜಿದ್ ಆ್ಯಕ್ಷನ್ ಕಮಿಟಿ ಅಂತ ಇತ್ತು, ಸೈಯದ್ ಶಾಬುದ್ದೀನ್ ಅವರ ನೇತೃತ್ವದಲ್ಲಿ. ಅವ್ರನ್ನ ಕೇಳಿದ್ದು ಏನು ಅಂದರೆ, ನೋಡಿ ರೆಕಾರ್ಡ್ಸ್ ಪ್ರಕಾರನೇ ಮಿನಿಮಮ್ ಒಂದು 2000 ದೇವಸ್ಥಾನಗಳು ಭಗ್ನವಾಗಿದೆ. ಮಿನಿಮಮ್ ಉತ್ತರ ಭಾರತ, ಪಶ್ಚಿಮ ಭಾರತ, ದಕ್ಷಿಣ ಭಾರತ, ಪೂರ್ವ ಭಾರತ ಎಲ್ಲ ಸೈಡು ಮಿನಿಮಮ್. ಇವತ್ತು ನಮ್ಮ ಲೆಕ್ಕಕ್ಕೆ ಸಿಗ್ತಿರೋದು ಒಂದು 10,000 ದೇವಸ್ಥಾನಗಳು. ಆಗ 2,000 ಅಂತಿದ್ರು. ಕೇರಳದಲ್ಲೇ ಒಂದು ಪುಸ್ತಕ ಬಂದಿದೆ, ಕೇರಳದಲ್ಲೇ ಎಷ್ಟು ದೇವಾಲಯಗಳು ಭಗ್ನವಾಯಿತು ಅಂತಲೇ ಪ್ರತ್ಯೇಕವಾಗಿ ಒಂದು ಪುಸ್ತಕ ಬಂದಿದೆ. ಸೀತಾರಾಮ್ ಗೋಯಲ್ ಅವರು ಆ ಕಾಲದಲ್ಲಿ ವಾಟ್ ಹ್ಯಾಪನ್ ಟು ಹಿಂದೂ ಟೆಂಪಲ್ಸ್ ಅಂತ 2 ಸಂಪುಟವನ್ನು ಬರೆದರು. ಎಲ್ಲ ಅರಬಿಕ್ ರೆಕಾರ್ಡ್ಸ್, ಉರ್ದು ರೆಕಾರ್ಡ್ಸ್, ಪರ್ಷಿಯನ್ ರೆಕಾರ್ಡ್ಸಿನ ಕೊಟ್ಟಿದ್ರು. ಅಷ್ಟು ಕೇಳಿದ್ದಿದ್ರೆ ಇದೆಲ್ಲ ಆಗ್ತಾನೇ ಇರಲಿಲ್ಲ. 3 ದೇವಸ್ಥಾನ ನಮಗೆ ಕೊಡಿ. ನಾವು ಅವತಾರ ಪುರುಷ ಅಂತ ನಂಬಿರುವ ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆ, ಶ್ರೀಕೃಷ್ಣ ಕಂಸನ ಕಾರಾಸ್ಥಾನದಲ್ಲಿ ಅವನ ಜೈಲಿನಲ್ಲಿ ಹುಟ್ಟಿದಂಥ ಜಾಗ ಮಥುರೆ. ಇಲ್ಲಿ ಅನೇಕರು ಮಥುರಾ ನೋಡಿರ್ಬೋದು, ನಾನು ನೋಡಿದ್ದೀನಿ. ಹೇಗಿದೆ, ಒಂದು ಸಣ್ಣದೊಂದು ಗಲ್ಲಿಯಲ್ಲಿ ಹೋಗಬೇಕು ಮಥುರಾ, ಹಿಂಗೆ ಮೆಟ್ಲಿಳಿದು ಹೋಗಬೇಕು ಮಥುರಾಗೆ, ದುಃಖ ಆಗುತ್ತೆ. ಇನ್ನೊಂದು ಅಯೋಧ್ಯ ಮಥುರಾ ಆದಮೇಲೆ ಕಾಶಿ ವಿಶ್ವನಾಥನ ದೇವಾಲಯ, ಆ ನಂದಿ ಇನ್ನೂ ಆ ಕಡೆನೇ ನೋಡ್ತಾ ಇದೆ. ಅವಾಗೇನು ಕೇಳಿದ್ರು, ಮಿಕ್ಕಿದೆಲ್ಲ ಬಿಟ್ಬಿಡ್ತೀವಿ. ಜಗತ್ತಿನ ನಾಗರಿಕತೆಗಳ ಇತಿಹಾಸದಲ್ಲಿ ಬಹುಸಂಖ್ಯಾತರಾಗಿರೋ ಒಂದು ಸಮಾಜ ತನ್ನ ದೇಶದ ಅಲ್ಪಸಂಖ್ಯಾತರನ್ನು ಬೇಡಿಕೊಂಡಂಥ ಘಟನೆ ಇದು. ಅಯ್ಯ ಮುಸಲ್ಮಾನರೇ, ದಯಮಾಡಿ ಬಿಟ್ಬಿಡಿ, 3 ದೇವಸ್ಥಾನ ಕೊಡಿ ಸಾಕು ನಮಗೆ. ಇನ್ನು ಉಳಿದಂಥ 1997 ದೇವಸ್ಥಾನದ ಕಥೆಗೆ ನಾವು ಬರಲ್ಲ, ಬಿಟ್ಬಿಡಿ. ಅದು ವಿಶ್ವ ಹಿಂದೂ ಪರಿಷತ್ ಅವ್ರು ಹೇಳಿದ್ರು, ಪೇಜಾವರ ಸ್ವಾಮಿಗಳಿಂದ ಸೇರಿ ಎಲ್ಲರೂ ಅದೇ ಹೇಳಿದ್ದು, ಬಿಟ್ಬಿಡಿ ಅದನ್ನು. ಒಂದು ಶಿವ, ಒಂದು ವಿಷ್ಣು, ಒಂದು ಶಿವ, ಒಂದು ರಾಮ, ಒಂದು ಕೃಷ್ಣ. ಮಾತಾಡುವಾಗಲೇ ರಾಮಕೃಷ್ಣ ರಾಮಕೃಷ್ಣ ಅಂತ, ರಾಮ ರಾಮ ಕೃಷ್ಣ ಕೃಷ್ಣ ಅಂತಲೇ ಹೇಳುವಂಥದ್ದು ನಾವೆಲ್ಲ. ಬಿಟ್ಬಿಡಿ. ಆವಾಗ ಬಿಡಲಿಲ್ಲ. ಎವಿಡೆನ್ಸ್ ಏನು, ಅದೇನು, ಇದೇನು ಅನ್ನುವಂಥ ಅನೇಕ ಧಾರ್ಷ್ಟ್ಯದ ಮಾತುಗಳನ್ನು ಅವತ್ತು ಯಾರ್ಯಾರಿದ್ದರು ಅವರೆಲ್ಲರೂ ಮಾಡಿದ್ರು. ಹಾಗಾಗಿ ಅದು ಒಡೆಯಲ್ಪಡ್ತು. ಒಡೆದ ಮೇಲೆ ಅದಕ್ಕೆ ಮುಂಚೆನೇ ಅನೇಕರು ಗೋಲಿಬಾರ್ನಲ್ಲೆಲ್ಲ ಹೋಗಿದ್ದರು. ಮುಲಾಯಂ ಸಿಂಗ್ ಯಾದವ್ ಸರ್ಕಾರದಲ್ಲಿ ಈ ಉತ್ತರ ಪ್ರದೇಶದ ಒಳಗಡೆ ರಾಮಭಕ್ತರು ಇರಲಿ, ಒಂದೇ ಒಂದು ಹಕ್ಕಿ ಬರೋಕ್ಕೂ ಬಿಡೋದಿಲ್ಲ ಅಂತ ಆತ ಗುಡುಗಿದ್ದ. ಒಳಗಡೆ ಎಲ್ಲ ಬಂದರು, ಒಳಗೆ ನುಗ್ಗಿ ಬಂದವರಿಗೆ ಗೋಲಿಬಾರ್ ಮಾಡೋದು, ಸರ್ಕಾರದ ವತಿಯಿಂದ ಗೋಲಿಬಾರ್ ಮಾಡೋದು ರಾಮಭಕ್ತರ ಮೇಲೆ. ಅಕ್ಷರಶಃ ಲಕ್ಷಾಂತರ ಜನ ಸತ್ರು, 1000 ಜನ, ಲಕ್ಷಾಂತರ ಅಲ್ಲ 1000 ಜನ ಸತ್ರು. ಪೇಜಾವರ ಸ್ವಾಮಿಗಳೇ ಇದಕ್ಕೆ ವಿಟ್ನೆಸ್ಸು. ಪೇಜಾವರ ಸ್ವಾಮಿಗಳು ತರಂಗ ಪತ್ರಿಕೆ ಗುಲ್ವಾಡಿಯವ್ರ ಹೆಸರು ಹೇಳಿದ್ನಲ್ಲ, ಆಗ ಗುಲ್ವಾಡಿಯವರು ಇಂಟರ್ವ್ಯೂ ಮಾಡಿದರು ಪೇಜಾವರ ಸ್ವಾಮಿಗಳನ್ನು. ಅವ್ರು ಇಂಟರ್ವ್ಯೂಲಿ ಹೇಳಿದ್ರು, ರಾಮಭಕ್ತರ ಕಾಲುಗಳಿಗೆ, ಸತ್ತಿರುವ ದೇಹಗಳಿಗೆ ಮರಳಿನ ಮೂಟೆಗಳನ್ನು ಕಟ್ಟಿ ಅವರನ್ನು ಸರಿಯೂ ನದಿಯಲ್ಲಿ ಮುಳುಗಿಸಲಾಯಿತು. ಅಲ್ಲಿ ಅಯೋಧ್ಯೆಯಿಂದ ಅಲ್ಲಿ ಲಂಕೆಗೆ ಹೋಗಬೇಕಾದ್ರೆ ನದಿಗೆ ಅಥವಾ ಸಮುದ್ರಕ್ಕೆ ಬಂಡೆಗಳನ್ನು ಕಟ್ಟಿ ಕಪಿಗಳು ಹೇಗೆ ಲಂಕೆಗೆ ದಾರಿಯನ್ನು ಮಾಡಿದ್ರೋ, ಇಲ್ಲಿ ಆ ಮರಳ ಒಂದು ಬ್ಯಾಗ್ಗಳು, ಸ್ಯಾಂಡ್ ಬ್ಯಾಗ್ಗಳನ್ನು ಅವರ ಖಾಲಿ ಕಟ್ಟರು. ಯಾಕೆಂದರೆ ಆ ಶವ ಮತ್ತೆ ತೇಲ್ಬಾರ್ದು. ಕೆಳಗೋದು ಪೇಜಾವರ ಸ್ವಾಮಿಗಳ ರಿಪೋರ್ಟ್ಸ್ ಓದಿ ನೀವು, ಆ ಕಾಲದ ತರಂಗ ಪತ್ರಿಕೆಯಲ್ಲಿದೆ ಅದು. ಆಗಲೂ ಹೇಳಿದ್ರು ಇವತ್ತು ಅಲ್ಲೇ ಮಾಡ್ತೀವಿ. ಯಾಕೆ ಇದನ್ನು ಹೇಳ್ತೀವಿ ಅಂದರೆ, ಯಾವಾಗಲೂ ಮನೆ ಕಟ್ಟಿದ ಮೇಲೆ ನಮಗೆ ಅದರ ತಳಪಾಯ ನೆನಪಿರಲ್ಲ.
ಶಿಖರ ದೇವಸ್ಥಾನ ಬಂದ ಮೇಲೆ ನಮಗೆ ಅದನ್ನು ಕಟ್ಟಿದಂಥ ಶಿಲ್ಪಿಗಳು ಅಥವಾ ಕೂಲಿಗಳು ಮತ್ತೊಬ್ಬರು ನೆನಪಿರಲ್ಲ. ಇವರೆಲ್ಲರೂ ಆ ಜೇನು ಹುಳ ಹೇಗೆ ಜೇನುಗೂಡು ಕಟ್ತದೋ ಹಾಗೆ ಹಂತವಾಗಿ ಈ ರಾಮ ಮಂದಿರವೆಂಬ ಜೇನುಗೂಡನ್ನು, ಒಂದು ಮಧುವಿನ ಒಂದು ಗೂಡನ್ನು ಕಟ್ಟಿದರು ಅವರು. ಅವ್ರಿಗೇನೂ ಇರಲಿಲ್ಲ, ಯಾವ ಆಸೆನೂ ಇರಲಿಲ್ಲ. ನಮ್ಮ ಕಣ್ಮುಂದೆ ಈ ರಾಮನ ದೇವಾಲಯ ಆದ್ರೆ ಸಾಕು ಅಂತ. ಅದಾಗಲ್ಲ ಅಂದಾಗ ಈ ಮಾಡೆಲ್ ಹೇಳಿದ್ನಲ್ಲ, ಆ ಮಾಡೆಲ್ನ ₹5 ಕಾರ್ಡ್ ಮಾಡಿದ್ರು 92ನೇ ಇಸ್ವಿನಲ್ಲಿ, 93ನೇ ಇಸ್ವಿಯಲ್ಲಿ ಕಾರ್ಡ್ ಮಾಡಿ ಇದನ್ನು ಕೋಟ್ಯಂತರ ಮನೆಗಳಿಗೆ ತೊಗೊಂಡ್ರು. ನಾನು ಹೋಗಿದ್ದೆ ಬೈಕ್ಗಳಲ್ಲಿ, ಸೈಕಲ್ಗಳಲ್ಲಿ, ಹಳ್ಳಿಯಲ್ಲಿ ಯಾರೋ ಹೊಲದಲ್ಲಿ, ಹಾಸನದ ಹತ್ರ ಅರ್ಕಲ್ಗೂಡಲ್ಲಿ ಕಟ್ಟಾಯ ಅಂತಿದೆ. ಆ ಕಟ್ಟಾಯದಲ್ಲಿ ಹಳ್ಳಿಯ ಹೆಂಗಸರು ಗಂಡಸರು ಎಲ್ಲ ಹೊಲಗಳಲ್ಲಿ ಕೆಲಸ ಮಾಡುವಾಗ ಹೊಲಕ್ಕೆ ಹೋಗಿದ್ದೀವಿ ನಾವು. ರಾಜೇಗೌಡರು ಅಂತಿದ್ರು ನಮ್ಮ ಜೊತೆ, ಅವ್ರು ಬೈಕಲ್ಲಿ ಹೋಗಿದ್ದೀವಿ. ಹೋಗಿ ಅವ್ರಿಗೆ ಕೊಟ್ಟು, ನೋಡಪ್ಪ ರಾಮನ ದೇವಸ್ಥಾನ ಆಗುತ್ತೆ, ನಿಂದು ಒಂದು ಕಾಣಿಕೆ ಕೊಡು ಅಂತ ರಶೀದಿ ಬರೆದು, ಅವರೆಲ್ಲ ಪಾಪ ಏನು ಕೆಸರಲ್ಲಿರ್ತಾರೆ, ಕೈಯೆಲ್ಲ ಒರೆಸ್ಕೊಂಡು ಬಂದು ಅದನ್ನ ಇಸ್ಕೊಂಡು ಅವ್ರ ಜೋಬಲ್ಲಿ ಏನಿತ್ತು ಆ ಹಣವನ್ನು ಅವರು ಕೊಟ್ಟಿದ್ದಾರೆ. ಹೀಗೆ ಇದು ದೊಡ್ಡ ಮಟ್ಟದಲ್ಲಿ ಬಂತು. ಆಗ ಏನಿತ್ತು ಗೊತ್ತಾ, ಆ ಕಾರ್ಡ್ ಮೇಲೆ ಮಂದಿರವಲ್ಲೇ ಕಟ್ಟುವೆವು ಅಂತಿತ್ತು. ಅದು ರಾಮ ಮಂದಿರದ ಫೋಟೋ, ಇನ್ನೇನೂ ಇರಲಿಲ್ಲ. ಮಂದಿರವಲ್ಲೇ ಕಟ್ಟುವೆವು, ಮಂದಿರ ವಹಿ ಬನಾಯಿಗೆ ಅಂತ ಕನ್ನಡದಲ್ಲಿತ್ತು. ಈ ಸಂಕಲ್ಪ ಇದೆಯಲ್ಲ, ನಾನು ಕೊನೆಯದಾಗಿ ಹೇಳಬೇಕಾದ ಮಾತೇನು ಅಂದರೆ, ಸಂಕಲ್ಪದ ಮುಂದೆ ಯಾರೂ ಇಲ್ಲ. ಸಂತಶಕ್ತಿ ಸಂಕಲ್ಪದ ಜೊತೆ ನಿಂತರೆ ಸಂತಶಕ್ತಿಯನ್ನು ಸಮಾಜ ತಗೊಂಡೋಗುತ್ತೆ. ಸಂತಶಕ್ತಿ ಏನಾದರೂ ಜನಗಳ ಭಕ್ತರ ಸಂಕಲ್ಪವನ್ನೂ ಅದು ಬೇರೆ ರೀತಿ ಹೇಳಿದರೆ, ಇವತ್ತು ಅದೇ ಒಂದಷ್ಟಾಗಿದೆ. ಸಮಾಜಕ್ಕೆ ಬೇಕಾದ್ದು ರಾಮ, ಸಮಾಜಕ್ಕೆ ಬೇಕಾದ್ದು ತನ್ನ ಸಂಕಲ್ಪ, ಈ ಸಾತ್ವಿಕ ಸಂಕಲ್ಪ ಈಡೇರಬೇಕು. ಹೀಗೆ ರಾಮ ಶಕ್ತಿಯ ಮತ್ತು ಭಕ್ತಿಯ ಸಂಕೇತವಾಗಿ ಅವತ್ತಿಂದ ಇವತ್ತಿನ ತನಕ ನಿಂತ. ಇವತ್ತು ನೋಡಿ, ಒಬ್ಬಳು ಮಹಿಳೆ ಆ ರಾಮ ಮಂದಿರ ಆ ಕಟ್ಟಡ ಬಿದ್ದ ಕಾಲದಿಂದ ಇವತ್ತಿನ ತನಕ ನಾನು ಮಾತಾಡೋದಿಲ್ಲ ಅಂತ 31 ವರ್ಷ ಅವಳು ಮೌನದಲ್ಲಿದ್ದಾಳೆ. ಅವತ್ತು ಶಬರಿ ಕಾದಂತೆ, ಅವತ್ತು ಅಹಲ್ಯೆ, ಕಲ್ಲಾದ ಅಹಲ್ಯೆ ಕಾದಂತೆ. ರಾಮನ ಕಥೆಯ ಸಂಕೇತಗಳನ್ನು ಬಿಟ್ಟು, ರಾಮನ ಕಥೆಯ ಮುಖ್ಯ ತಿರುವುಗಳನ್ನು ಬಿಟ್ಟು, ಮೈಲುಗಲ್ಲುಗಳನ್ನು ಬಿಟ್ಟು ಈ ರಾಮ ಜನ್ಮಭೂಮಿಯ ನಿರ್ಮಾಣದ ಕಥೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಇದು ನಮ್ಮ ಕಾಲದ ರಾಮಾಯಣ, ನಮ್ಮ ಕಾಲದ ರಾಮಾಯಣ. ಇದು ಮನೆಗಳಿಗೆ ರಾಮಾಯಣ ಹೀಗೆ ಹೋಯ್ತು. ಏಕೆಂದರೆ ಇದೇನೋ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅನ್ನುವಂಥದ್ದಲ್ಲ, ಅದಲ್ಲ ಆ್ಯಕ್ಚುಲಿ. ಯಾಕೆಂದರೆ ಹಿಂದೂಗಳಲ್ಲಿ ನಿರಾಕಾರ ಪೂಜೆ ಮಾಡೋರು ಇದ್ದಾರೆ, ಧ್ಯಾನ ಮಾಡ್ಕೊಂಡಿದ್ದಾರೆ. ಭಾಳ ಭಕ್ತರಾದವ್ರೇನು ದಿನಾಗಲೂ ಪೂಜೆ ಮಾಡ್ತಾರೆ ಅಂತೇನಿಲ್ಲ. ಅವ್ರವ್ರ ದೇವರಿಗೆ ವಾರಕ್ಕೊಂದ್ಸತಿನೋ ತಿಂಗಳಿಗೊಂದ್ಸತಿನೋ ಹೋಗೊಂದು ಪೂಜೆ ಮಾಡ್ತಾರೆ. ಆದರೆ ಇದು ವಾಟ್ ಈಸ್ ರಾಮ ಮಂದಿರ್? ರಾಮ ಮಂದಿರ್ ಈಸ್ ಎ ಸಿಂಬಲ್ ಆಫ್ ಹಿಂದೂ ಸಿವಿಲೈಸೇಷನ್. ಇದು ನಮ್ಮ ನಾಗರಿಕತೆಯ ಸಂಕೇತ. 16,000 ವರ್ಷಗಳ ನಾಗರಿಕತೆಯ ಸಂಕೇತ ರಾಮ ಮಂದಿರ. ಇದನ್ನು ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕು. ಇದೊಂದು ಮಂದಿರ ಅಂತ ಅಲ್ಲ, ಇದೊಂದು ಸಿವಿಲೈಸೇಷನ್. ಇದು ಈ ಹಿಂದೂ ಸಂಸ್ಕೃತಿ ಇದೆಯಲ್ಲ, ಹಿಂದೂ ನಾಗರಿಕತೆ ಇದೆಯಲ್ಲ, ಅದರ ಒಂದು ಸಂಕೇತವಾಗಿ ರಾಮ ಮಂದಿರ ಬಂತು. ಇದನ್ನು ಸಾಮಾನ್ಯ ಜನ ತಿಳ್ಕೊಂಡ್ರು, ಯಾರು ತುಂಬ ಬುದ್ಧಿವಂತರು ಅಂತ ತಿಳ್ಕೊ. ಬನ್ನಂಜೆ ಗೋವಿಂದಾಚಾರ್ಯರು ಸಪೋರ್ಟ್ ಮಾಡಿದರು ಆ ಕಾಲದಲ್ಲಿ. ನೋಡ್ಬೋದು ನೀವು, ಆ ಕಾಲದ ಸಮಾಜದಲ್ಲಿ ಹಿಂಗೆ ನಡೀತಾ ಇದೆ, ಅದ್ರ ಜೊತೆ ನಿಂತ್ಕೋಬೇಕು ಅಂತ ಹೇಳಿದರು. ಈ ಬಿರುಗಾಳಿ ಬಂದಾಗ ಯಾರು ನಮ್ಮ ಜೊತೆ ನಿಲ್ತಾರೆ ಅನ್ನೋದೇ ಭಾಳ ಮುಖ್ಯ. ಹಾಗೆ ಯಾರು ನಿಂತರೋ ಅವರೆಲ್ಲರೂ ಕೂಡ ಸಮಾಜದಲ್ಲಿ ಇವತ್ತಿಗೂ ಕೂಡ ಪ್ರತಿಷ್ಠೆಗೆ ಅಥವಾ ಗೌರವಕ್ಕೆ, ಪೂಜ್ಯತೆಗೆ ಭಾಜನರಾದರು. ಕೊಠಾರಿ ಸಹೋದರರು ಅವರು ಅದಕ್ಕೆ ಬಲಿದಾನ ಮಾಡಿದರು. ಕೊಠಾರಿ ಸಹೋದರರು ಬಂಗಾಳದಿಂದ ಬಂದಂಥವ್ರು. ಕೆಲವರು ಮುಸ್ಲಿಂ ಹುಡುಗರು ಅದಕ್ಕೆ ಅವರು ಬಲಿದಾನ ಮಾಡಿದರು. ಅಲ್ಲೊಂದು ಅವ್ರಿಗೋಸ್ಕರವೇ ಒಂದು ಶಹೀದ್ ಗಡಿ ಅಂತಲೇ ಒಂದು ಕಂಬ ನೆಟ್ಟಿದ್ರು ಅಲ್ಲಿ ವಾಲ್ಮೀಕಿ ಆಶ್ರಮದ ಎದುರುಗಡೆ. ನಾನು ನೋಡಿದ್ದೀನಿ ಅದನ್ನು. ಅವ್ರ ಹೆಸರುಗಳನ್ನೆಲ್ಲ ಕೆತ್ತಿದ್ರು. ಹೀಗೆ ಇದು ತನ್ನ ಇದೊಂದು ಹೇಳಿ ಮುಗಿಸ್ತೀನಿ. ಒಂದು ಕಥೆ ಇದೆಯಲ್ಲ, ಒಂದು ಕೋಗಿಲೆ ಹಾಡು ಹೇಳಬೇಕು. ಅದೇನು ಪಂಥ ಅಂದರೆ, ಪಕ್ಕದಲ್ಲಿ ಒಂದು ಬಿಳಿ ಗುಲಾಬಿ ಇರುತ್ತೆ. ಬಿಳಿ ಗುಲಾಬಿ ಕೆಂಪಾಗುವವರೆಗೆ ಅದು ಹಾಡು ಹೇಳಬೇಕು. ಬಿಳಿ ಗುಲಾಬಿ ಕೆಂಪಾಗುವವರೆಗೆ ಹಾಡಿದ್ರೆ ಅದಕ್ಕೆ ಹಾಡಿಗೆ ಸಾರ್ಥಕತೆ. ಆ ಹಕ್ಕಿ ಕೋಗಿಲೆ ಹಾಡ್ತಾ ಹೋಯಿತು. ಹಾಡ್ತಾ ಹೋದಂತೆ ಬಿಳಿ ಗುಲಾಬಿ ಕೆಂಪು ಗುಲಾಬಿ ಆಯಿತು ಅದರ ರಕ್ತದಿಂದ. ಹೀಗೆ ರಾಮ ಭಕ್ತರ ರಕ್ತದಿಂದ, ಅವರ ತ್ಯಾಗ ಬಲಿದಾನಗಳಿಂದ ಎಲ್ಲರೂ ಹನುಮಂತನಂತೆ, ಅಂಗದನಂತೆ, ಸುಗ್ರೀವನಂತೆ, ನಳನೀಲರಂತೆ, ಜಾಂಬವಂತನಂತೆ ತಮಗೆ ಆದಷ್ಟು ಕೆಲಸವನ್ನು ಮಾಡಿದರು. ಎಷ್ಟೊಂದು ಜನ ಹಳ್ಳಿಯ ಜನ ವರ್ಷಾನುಗಟ್ಟಲೆ ದುಡ್ಡನ್ನು ಕೂಡಿಟ್ಟಿದ್ದರಲ್ಲಿ ಇವತ್ತು ಬರ್ತಾ ಇದ್ದಾರೆ. 1000 ಕಿಲೋಮೀಟ್ರ್, 4000 ಕಿಲೋಮೀಟ್ರ್ ನಡ್ಕೊಂಡು 3-10 ಹೆಜ್ಜೆಗೆ ದಂಡ ನಮಸ್ಕಾರ ಮಾಡಿ ಮತ್ತೆ ನಡ್ಕೊಂಡ್ಬರುವಂಥ ಯುವಕರಿದ್ದಾರೆ. ಅವರೆಲ್ಲ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ದಾರೆ. ಅದೆಲ್ಲ ಮುಖ್ಯ, ಒಳಗಡೆ ಆ ಭಕ್ತಿ ಮುಖ್ಯ. ಹೀಗೆ ಮನೆಗಳಲ್ಲಿ
ಊರುಗಳಲ್ಲಿ ಗಲ್ಲಿಗಳಲ್ಲಿ ರಾಮನ ಒಂದು ಆಚರಣೆ ಆಗ್ತಿದೆ. ನನ್ನ ವಿನಂತಿ ಸಭೆಯಲ್ಲಿ ಏನು ಅಂದರೆ, ರಾಮನ ಅಯೋಧ್ಯೆಯ ನಿರ್ಮಾಣ, ದೇವಾಲಯ ನಿರ್ಮಾಣ ಏನೋ ಆಗುತ್ತೆ, ಇನ್ನೊಂದಷ್ಟು ಕಾಲ ಬೇಕು ಪೂರ್ತಿ ದೇವಾಲಯ ನಿರ್ಮಾಣ ಆಗೋಕ್ಕೆ. ಆದರೆ ದೇವಾಲಯ ನಿರ್ಮಾಣವಾಗುವುದೆಂದರೆ ನಾವು ರಾಮನನ್ನು ನಮ್ಮ ಮನೆಗೆ ವಾಪಸ್ ಕರ್ಕೊಂಬರೋದು. ನಮ್ಮ ಮನೆ ಅಂದರೆ ನಮ್ಮ ಮನೆಯಲ್ಲ, ನಮ್ಮ ಹೃದಯ. ರಾಮ ಹೇಳಿದಂಥ ತತ್ವ, ರಾಮ ಹೇಳಿದಂಥ ಜೀವನದ ಪದ್ಧತಿ ಇದೆಯಲ್ಲ, ಅದು ಬೇಕು ನಮಗೆ. ದ್ವಾಪರದ ಜೀವನ ಪದ್ಧತಿ ಬೇಡ. ಕೃಷ್ಣನನ್ನು ವ್ಯಾಸರನ್ನೆಲ್ಲ ಬಿಟ್ಟರೆ ಉಳಿದಂತೆ ಬರೀ ಜಗಳವೇ, ಹೊಡೆದಾಟವೇ. ರಾಮಾಯಣದಲ್ಲಿ ಹುಡುಕಿದ್ರೂ ಹೊಡೆದಾಟ ಸಿಕ್ಕಲ್ಲ. ರಾಮ ಅಯೋಧ್ಯೆ ಅಂದರೆ ಎಲ್ಲಿ ಯುದ್ಧವೇ ಆಗುವುದಿಲ್ಲವೋ ಆ ಜಾಗ ಅಯೋಧ್ಯೆ ಅಂತ. ಪರಮಶಾಂತಿಯ ತಾಣಕ್ಕೆ ಅಯೋಧ್ಯೆ ಅಂತ ಹೆಸರು. ಆ ಪರಮಶಾಂತಿ ನಮ್ಮ ಸಮಾಜದಲ್ಲಿ ನೆಲೆಸಲಿ, ಮುಂದೆ ಬರುವ ಪೀಳಿಗೆಗಳು ಈ ಕಟ್ಟಲ್ಪಡುತ್ತಿರುವ ರಾಮ ಮಂದಿರವನ್ನು ಉಳಿಸ್ಕೊಳ್ಳಿ. ಮತ್ತೊಮ್ಮೆ ಇಂಥ ರಾಮ ಮಂದಿರಕ್ಕೆ ಅಥವಾ ಕೃಷ್ಣ ಮಂದಿರಕ್ಕೆ ಅಥವಾ ಕಾಶಿಗೆ ಹೋರಾಟವಾಗದಂಥ ಒಂದು ಹನುಮಶಕ್ತಿಯನ್ನು ನಮ್ಮ ಸಮಾಜ ಗಳಿಸ್ಕೊಳ್ಳಿ. ಆತತಾಯಿಗಳು ದೇಶಕ್ಕೆ ಧರ್ಮಕ್ಕೆ ವಿರುದ್ಧವಾಗಿರೋರನ್ನ ದೂರದಲ್ಲೇ ನಿಲ್ಲಿಸಿ ನಮ್ಮ ಒಂದು ಭಕ್ತಿಯ ಈ ಆಂದೋಲನವನ್ನು, ಯಾತ್ರೆಯನ್ನು ಬಹಿರಂಗದಲ್ಲೂ ಅದಕ್ಕಿಂತ ಮುಖ್ಯವಾಗಿ ಅಂತರಂಗದಲ್ಲೂ ನಾವು ಮಾಡಿದರೆ ಅದೇ ನಾವು ಪ್ರಭು ಶ್ರೀರಾಮಚಂದ್ರನಿಗೆ ಕೊಡ್ಬೋದಾದಂಥ ನಿಜವಾದಂಥ ನೈವೇದ್ಯ, ನಿಜವಾದಂಥ ಕಾಣಿಕೆ. ಎಲ್ಲರಿಗೂ ನಮಸ್ಕಾರ. ನಾವೀಗ ಒಂದು ರೋಮಾಂಚಕ ಕ್ಷಣಕ್ಕೆ ಸಮೀಪ ಬಂದಿದ್ದೇವೆ. ಎಷ್ಟು ಹೊತ್ತಿಗೂ ಅದು ಅಲ್ಲಿ ಕಾಣಿಸಲಿಕ್ಕೆ ಸಾಕು. ಅದು ಶ್ರೀರಾಮಚಂದ್ರನ ದರ್ಶನ ಭಾಗ್ಯವಾಗಿ ನಮ್ಮ ಜೊತೆಗೆ ಇರ್ತದೆ ಮತ್ತು ಕಾರ್ಯಕ್ರಮ ಹೀಗೆ ಮುಂದುವರಿತಿರ್ತದೆ. ಇಷ್ಟು ಹೊತ್ತು ಡಾಕ್ಟರ್ ಜಿ.ಬಿ. ಹರೀಶ್ ಅವರು, ನಿಮಗೆ ಗೊತ್ತು, ಒಂದು ಸಂಸ್ಕೃತಿಯ ಭಾಗವಾಗಿ ಮಾತನಾಡುವಾಗ ಅವರು ಹೇಳಿದ ಅನೇಕ ಉದಾಹರಣೆಗಳನ್ನು ನೀವು ಗಮನಿಸಿದ್ರಿ. ಇಲ್ಲಿ ಯಾರೂ ಯಾವುದನ್ನು ಬಿಟ್ಟು ಇದು ನಡೆದಿಲ್ಲ ಅನ್ನುವ ಏಕ ಸೂತ್ರದ ವಾಕ್ಯ ನಮ್ಮೆಲ್ಲರ ಅಖಂಡತ್ವಕ್ಕೆ ಒಂದು ಪ್ರಚೋದಕ ಮಾತು ಅಂತ ಭಾವಿಸ್ತಾ ಅವರನ್ನು ತುಂಬು ಹೃದಯದಿಂದ ನಮ್ಮ ಬನ್ನಜ ಪ್ರತಿಷ್ಠಾನ ಮತ್ತು ಭಕ್ತಿ ಭಾರತಿ ಪ್ರತಿಷ್ಠಾನದ ಗೌರವವನ್ನು ಸಲ್ಲಿಸಬೇಕು ಅಂತ ಮಲ್ಲೇಪುರಂ ಮತ್ತು ವಿದ್ಯಾಭೂಷಣ್ ಅವರನ್ನು ಕೇಳಿಕೊಳ್ತೇನೆ. ದಯವಿಟ್ಟು ಜಿ.ಬಿ. ಹರೀಶ್ ಅವರು ನಮ್ಮ ಗೌರವದ ಕಾಣಿಕೆಯನ್ನು ಸ್ವೀಕರಿಸಬೇಕು.